ಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ಚೆನ್ನಾಗಿ ಬಂಗಾರದಿಂದ ಅಲಂಕಾರ ಮಾಡಿದ 100 ಗೋವುಗಳನ್ನು ದಾನ ಕೊಡುವಂಥದ್ದು. ಅದು ಹೇಗೆ? ವಿಪ್ರಾಯ ವೇದ ವಿದುಷೇ ಬಹು ವಿಶ್ರುತಾಯ. ಅಂತಹ ಒಳ್ಳೆಯ ಅಧ್ಯಯನ ಮಾಡಿದ, ಅಧ್ಯಾಪನ ವೃತ್ತಿಯಲ್ಲಿ ನಿರತನಾದ, ಶಿಷ್ಯೋದ್ಧಾರ ಅನ್ನುವುದನ್ನೇ ತನ್ನ ಜೀವತಂತ್ರವನ್ನಾಗಿ ಮಾಡಿಕೊಂಡ ಒಬ್ಬ ವಿದ್ವಾಂಸನಿಗೆ 100 ಗೋವುಗಳನ್ನು ದಾನ ಕೊಟ್ಟರೆ ಎಷ್ಟು ಪುಣ್ಯವೋ, ಶ್ರೀಮನ್ಮಹಾಭಾರತವನ್ನು ಶ್ರವಣ ಮಾಡಿದರೆ ಅಷ್ಟೇ ಪುಣ್ಯ ಅಂತೆ. ಯೋ ಭಾರತ ಕಥಾಂ ಶೃಣೋತಿ ಸದ್ಯಃ ತುಲ್ಯಂ ಫಲಂ ತಸ್ಯ ಚ ತಸ್ಯ ಚೈವ ಅಂತ. ಅವೆರಡಕ್ಕೂ ಫಲತುಲ್ಯ ಅಂತ ಹೇಳುವಷ್ಟು ಮಹಾಭಾರತ ಕಥಾಶ್ರವಣಕ್ಕೆ ಮಹತ್ವವನ್ನು ಹೇಳಿದ್ದಾರೆ. ಮಹಾಭಾರತದ ಕಥಾಶ್ರವಣಕ್ಕೆ ಅಷ್ಟು ಮಹತ್ವ ಯಾಕೆ? ಪಾಂಡವರು ಕೌರವರು ಹೋರಾಡಿದಂತಹ ಕಥೆ, ಯುದ್ಧದ ಕಥೆಯನ್ನು ಕೇಳುವುದಕ್ಕೆ ಅಷ್ಟು ಪುಣ್ಯ ಅಂತ ಹೇಳುವಂಥದ್ದು ಹೇಗೆ ಗ್ರಾಹ್ಯ ಅನ್ನೋ ಪ್ರಶ್ನೆ ಬರ್ತದೆ. ಮಹಾಭಾರತದಲ್ಲಿ ಇಲ್ಲದೇ ಇದ್ದದ್ದು ಯಾವುದೂ ಇಲ್ಲ ಅಂತ ಹೇಳುವ ಮಾತು ಮಹಾಭಾರತದಲ್ಲೇ ಉಂಟು. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕ್ವಚಿತ್ ಅಂತ ಹೇಳುವ ಮಾತು. ಅದು ಅರ್ಥ ಆಗಬೇಕಾದರೆ ನಾವು ಒಂದು ವನಪರ್ವವನ್ನು ಶ್ರವಣ ಮಾಡಬೇಕು, ಇನ್ನೊಂದು ಶಾಂತಿ ಪರ್ವ, ಮತ್ತೊಂದು ಅನುಶಾಸನ ಪರ್ವ. ಈ 3 ಪರ್ವಗಳಲ್ಲಿ ಪಾಂಡವರ ಕಥೆ ಬಹಳ ಕಡಿಮೆ, ಉಳಿದ ಬೇರೆ ಬೇರೆ ಕಥೆಗಳು ಸಿಕ್ಕಾಬಟ್ಟೆ ಜಾಸ್ತಿ. ಆ ಎಲ್ಲ ಕಥೆಗಳು ಮನುಷ್ಯನಿಗೆ ಒಂದು ಜೀವನದ ಹೆದ್ದಾರಿಯನ್ನು ತೋರಿಸಿಕೊಡ್ತದೆ. ಬದುಕು ಅಂದರೆ ಹೀಗೆ. ಬದುಕಿನಲ್ಲಿ 2 ಇದೆ, ಒಂದು ಹೊರಗಿನ ಬದುಕು, ಒಂದು ಒಳಗಿನ ಬದುಕು. ಪ್ರಪಂಚವು 2, ಒಂದು ಹೊರಗಿನ ಪ್ರಪಂಚ, ಒಂದು ಒಳಗಿನ ಪ್ರಪಂಚ. ಹೊರಗಿನ ಪ್ರಪಂಚದಲ್ಲಿ ಹೇಗಾದರೂ ಈಜಾಡಿಕೊಂಡು ಬದುಕು ಬಿಡ್ತೇವೆ. ಏನು ಒಳ್ಳೆ ಎಂಥ ಮನುಷ್ಯ, ಚೆನ್ನಾಗಿದ್ದಾನಪ್ಪ, ಖುಷಿಯಾಗಿದ್ದಾನೆ ಅಂತ ಅವನನ್ನು ನೋಡಿದಾಗ ಹೊರಗೆ ಎಲ್ಲರಿಗೂ ಮುಖ ಕೊಟ್ಟು ಮಾತಾಡ್ತಾನೆ, ನಗುತ್ತಾ ಇರ್ತಾನೆ, ಪ್ರತಿಯೊಬ್ಬರೂ ಅವನನ್ನು ಪ್ರೀತಿಸ್ತಾರೆ, ಇವನು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾನೆ, ಕಷ್ಟದಲ್ಲಿದ್ದವನಿಗೆ ನೆರವಾಗ್ತಾನೆ. ಇದು ಲೋಕದ ಬದುಕೊಂದಿದೆ. ಹೀಗೆ ಬದುಕಬೇಕು. ಇಂಥವನು ಸುಸಂಸ್ಕೃತ. ಏನು ಕರಿತೀರಿ ನೀವೆಲ್ಲ? ಜೆಂಟ್ಲ್ಮ್ಯಾನ್. ಜೆಂಟ್ಲ್ಮ್ಯಾನ್. ಹೀಗಿದ್ರೆ ಅವ ಸುಸಂಸ್ಕೃತ ಅಂತ ಒಂದು ವ್ಯವಸ್ಥೆ ಇದೆ. ಅದರ ಪ್ರಕಾರ ಲೋಕದ ಬದುಕು ಅನ್ನೋದು ಇರ್ತದೆ. ಆದರೆ ಆಂತರಿಕ ಬದುಕೇನಿದೆ, ಹೊರಗಿನ ಪ್ರಪಂಚಕ್ಕಿಂತಲೂ ವಿಶಾಲವಾದ ಒಳಗಿನ ಪ್ರಪಂಚ ಇದೆ. ಹೊರಗೆ ನಮಗೆ 3.5 ಕೋಟಿ ನದಿಗಳು ಕಾಣಿಸುವುದಿಲ್ಲ. ಏನು ನಾವು ಭಾರತದಲ್ಲಿ ಲೆಕ್ಕ ಹಾಕಿದರೆ ಕೊನೆ ಕಷ್ಟಪಟ್ಟು 40 ನದಿಗಳ ಹೆಸರುಗಳನ್ನು ಹೇಳ್ತೇವೆ. ಶ್ರೀಮನ್ ಮಹಾಭಾರತ ಸುಮಾರು 75 ನದಿಗಳ ಹೆಸರನ್ನು ಹೇಳಿದೆ. ಅಂತೂ ನದಿಗಳು ಇಷ್ಟು ಅಂತ ನಮ್ಮದೊಂದು ವ್ಯವಸ್ಥೆ. ಆದರೆ ನಮ್ಮ ಒಳಗೆ ನಾಡಿಗಳು, ಇಂಗ್ಲೀಷ್ನಲ್ಲಿ ನದಿ ನಾಡಿ ಸ್ಪೆಲ್ಲಿಂಗ್ ಒಂದೇ. ನಮ್ಮ ಶರೀರದ ನಾಡಿಗಳು ನೋಡಿದರೆ ಅದು 3,50,00,000 ಸಾರ್ಧ ತ್ರಿಕೋಟ್ಯಸ್ತು ನಾಡ್ಯ ಅಂತ ಚರಕ ಸಂಹಿತೆಯಲ್ಲಿ ಆಯುರ್ವೇದದ ಆರಂಭದಲ್ಲಿ ಹೇಳ್ತಾನೆ. 3.5 ಕೋಟಿ ನಾಡಿಗಳು ಶರೀರದಲ್ಲಿದ್ದಾವೆ. ಹೊರಗೂ ಎಷ್ಟು ನದಿಗಳು? ಬ್ರಹ್ಮಾಂಡದಲ್ಲಿ, ಭಾರತದಲ್ಲಿ ಅಲ್ಲ, ಬ್ರಹ್ಮಾಂಡದಲ್ಲಿ 3.5 ಕೋಟಿ ನದಿಗಳು. ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟಿ ತೀರ್ಥಾಭಿಮಾನಿ ದೇವತಾ. ತೀರ್ಥಗಳು 3.5 ಕೋಟಿ ಅಂತ. ಅಂದರೆ ಹೊರಗಿನ ಪ್ರಪಂಚಕ್ಕೂ ಈ ಒಳಗಿನ ಪ್ರಪಂಚಕ್ಕೂ ಒಂದು ನಿಕಟವಾದ ಸಂಬಂಧ ಇದೆ. ಹೊರಗೆ 7 ಲೋಕಗಳು 7 ಸಾಗರಗಳು ಅಂತ ಪ್ರಸಿದ್ಧವಾದರೆ, ಈ ಶರೀರದಲ್ಲಿ 7 ಚಕ್ರಗಳು 7 ಧಾತುಗಳು ಅನ್ನೋದು ಪ್ರಸಿದ್ಧ. ಹಾಗಾದರೆ ಒಳಗಿನ 7 ಧಾತುಗಳು, ಹೊರಗಿನ 7 ಲೋಕಗಳು, ಒಳಗಿರತಕ್ಕಂತಹ 7 ಚಕ್ರಗಳು, ಅದು ಹೊರಗಿನ 7 ಸಾಗರಗಳು. 7 ಸಾಗರ 7 ದ್ವೀಪವತಿ ಅನಿಸಿದಂತಹ ವಸುಂಧರೆಯನ್ನು ಧರಿಸಿರುವ ಶೇಷಶಕ್ತಿ ಹೊರಗಿದ್ರೆ ಒಳಗೆ
ಕುಂಡಲಿನಿ ಶಕ್ತಿ ನಮ್ಮ ಇಡೀ ಶಕ್ತಿಯನ್ನು, ಇಡೀ ಶರೀರ ಶಕ್ತಿಯನ್ನು ಧಾರಣೆ ಮಾಡಿದೆ. ಹೀಗೆ ಹೊರಗೆ ಮತ್ತು ಒಳಗೆ ಒಂದು ವಿಶಿಷ್ಟವಾದ ಸಾಮ್ಯದ ಜೊತೆಗೆ ಅಂತಃಪ್ರಪಂಚ ಅನ್ನುವುದು ಒಂದಿದೆ. ಈ ಅಂತಃಪ್ರಪಂಚದ ವಿವರಣೆಯನ್ನು ಕೊಡುವ ಅನೇಕ ಭಾಗ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಬರ್ತದೆ. ಆದ್ದರಿಂದ ಮಹಾಭಾರತದಲ್ಲಿ ಇಲ್ಲದೆ ಇದ್ದದ್ದು ಯಾವುದಿದೆ ಅಂತ ಕೇಳುವುದು ಅದಕ್ಕೋಸ್ಕರ. ಹೊರಗಿನ ಪ್ರಪಂಚದ ವಿವರಣೆ ಬೇಕಾದಷ್ಟು ಗ್ರಂಥದಲ್ಲಿ ಸಿಗಬಹುದು, ವಿಶ್ವಕೋಶಗಳಲ್ಲಿ ಸಿಗಬಹುದು. ಆದರೆ ಒಳಪ್ರಪಂಚದ ವಿವರಣೆ ಅದರಲ್ಲಿ ಸಿಗುವುದಿಲ್ಲ. ಒಳಪ್ರಪಂಚದ ವಿವರಣೆ ಉಪನಿಷತ್ತುಗಳಲ್ಲಿ ಸಿಗಬಹುದು, ಆದರೆ ಉಪನಿಷತ್ತುಗಳಲ್ಲಿ ಹೊರಗಿನ ಪ್ರಪಂಚದ ವಿವರಣೆ ಇಲ್ಲ. ಆದರೆ ಎರಡನ್ನೂ ಕೂಡ ಕೊಡತಕ್ಕಂತಹ ವಿಶಿಷ್ಟವಾದ ಸಾಹಿತ್ಯ ಕೋಕ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಪುಂಡರೀಕಾಕ್ಷ ಬಿಟ್ಟರೆ ಯಾರಪ್ಪ ಮಹಾಭಾರತ ಮಾಡ್ತಾನೆ ಅಂತ ಕೇಳುವಷ್ಟು ದೊಡ್ಡ ಸಾಹಿತ್ಯ ಮಹಾಭಾರತ. ಅದರ ಶಾಂತಿ ಪರ್ವದ ಒಳಗೆ ಪ್ರವೇಶ ಮಾಡೋಣ. ಶಾಂತಿ ಪರ್ವದ ಆಲೋಚನೆ ಅಂತ ನೀವು ಹೇಳಿದ್ವಿ. ಅದರಿಂದ ಅದನ್ನೇ ಈಗ ಆರಂಭ ಮಾಡು. ಅಶಾಂತಿ ಬಂದವರೆಲ್ಲ ಶಾಂತಿ ಪರ್ವ ಕೇಳಬೇಕು. ಹಾಗಾಗಿ ಅಶಾಂತಿ ಅದು ಈಗ ಒಂದು ಷಷ್ಠಿ ಪೂರ್ತಿ ಶಾಂತಿ ಯಾರಿಗೆ ಮಾಡುವುದು ಅಂತ ಒಂದು ಪ್ರಶ್ನೆ. ಕೆಲವು ಷಷ್ಠಿ ಪೂರ್ತಿ ಶಾಂತಿ ಆದ ಮೇಲೆ 70ನೇ ವರ್ಷಕ್ಕೆ ಮತ್ತೆ ಜಾತಸ್ಯ ಷಷ್ಠಿಮೇ ವರ್ಷೆ ಮೃತ್ಯುರುಗ್ರ ರಥೋ ನೃಣಾಂ ತತಸ್ತು ದಶಮೇತೀತೆ ಮೃತ್ಯುರು ಭೀಮರಥೋ ನೃಣಾಂ ಅಂತ 70 ಆದಾಗ ಭೀಮರಥಿ, 78 ಆದಾಗ ವಿಜಯರಥಿ, 81 ಆದಾಗ ಸಹಸ್ರಚಂದ್ರ ದರ್ಶನ, ಆಮೇಲೆ 100 ಆದಾಗ ಒಂದು ಶತಮಾನ ಶಾಂತಿ. ಇದು ಹೀಗೆಲ್ಲ ಶಾಂತಿಗಳಿದ್ದಾವೆ. ಇದಕ್ಕೆಲ್ಲ ಶಾಂತಿ ಅಂತ ಹೆಸರು. ಅಂದರೆ ಆ ಹೊತ್ತಿಗೆ ಅಶಾಂತಿ ಬರ್ತದೆ ಅನ್ನೋದು ಜ್ಯೋತಿಷಾಸ್ತ್ರದ ವಿವರಣೆ. ಅದಕ್ಕೋಸ್ಕರ ಶಾಂತಿ ಮಾಡಬೇಕು ಅಂತ. ಅಶಾಂತಿ ಬರ್ತದೆ ಅಂತ ಹೇಳಿದ್ರೆ ನಾವೆಲ್ಲ ನಮಗೇನು ಅಶಾಂತಿ ಇಲ್ಲಪ್ಪ, ನಾವ್ಯಾಕೆ ಶಾಂತಿ ಮಾಡ್ವಿ. ಇನ್ನು ಇದರ ಪರಿಣಾಮ ಏನಾಗ್ತದೆ ಅಂದರೆ, ಈ ಉಪನ್ಯಾಸ ಕೇಳಿದವರು ನಾಳೆ ಶಾಂತಿ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಶಾಂತಿ ಮಾಡಿದರೆ ಇದರ ಅರ್ಥ ನಮಗೆ ಅಶಾಂತಿ ಬಂದಿದೆ ಅಂತ. ಲೋಕಕ್ಕೆ ನನಗೆ ಅಶಾಂತಿ ಬಂದಿದೆ ಅಂತ ಪ್ರಚಾರ ಮಾಡಿಕೊಳ್ಳೋದಕ್ಕೆ ಮನುಷ್ಯನಿಗೆ ಇಷ್ಟ ಇರೋದಿಲ್ಲ. ಆದರೆ ಧರ್ಮಶಾಸ್ತ್ರದ ಹಿನ್ನೆಲೆ ಏನಿದೆ, ಆ ಸಮಯದಲ್ಲಿ ಕೆಲವೊಂದು ಗ್ರಹಸ್ಥಿತಿ ಜೊತೆಗೆ ಆ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಗ್ರಹ ಸೂಚಿತವಾದ ದೋಷಗಳು, ಅದು ಜನ್ಮಾಂತರ ಕರ್ಮಗಳ ಪಕ್ವತೆಯ ಕಾಲ. ಅದರಿಂದಾಗಿ ತೊಂದರೆ ಆಗ್ತದೆ ಅಂತಲ್ಲ, ಆ ಕಾಲದಲ್ಲಿ ಮಾಡತಕ್ಕಂತಹ ಕರ್ಮಾನುಷ್ಠಾನದಿಂದ ವೃದ್ಧಿ ಉಂಟಾಗ್ತದೆ. ಪೌಷ್ಟಿಕವಾದ ಕರ್ಮಗಳು, ಅದು ಪುಷ್ಟಿಯನ್ನು ಕೊಡ್ತದೆ. ಈ ಪುಷ್ಟಿಗೋಸ್ಕರ ಅಂತಹ ಕರ್ಮಗಳನ್ನು ನಡೆಸಬೇಕು ಅಂತ ವಿಧಾನ ಮಾಡ್ತದೆ. ಆದರೆ ಶಾಂತಿ ಎರಡು ರೀತಿ. ಒಂದು ಬಂದ ಅಶಾಂತಿಯನ್ನು ಪರಿಹರಿಸುವುದಕ್ಕೆ ಶಾಂತಿ, ಮತ್ತೊಂದು ಪುಷ್ಟಿ ಪ್ರಾಪ್ತಿಗೋಸ್ಕರ ಶಾಂತಿ. ಅದರಿಂದ ಈ ಶಾಂತಿ ಪರ್ವದ ಪಠನದ ಫಲ ಏನು ಅಂದರೆ ಕೊನೆಗೆ ಪುಷ್ಟಿ ಅಂತಲೇ ಫಲ ಹೇಳು. ಪುಷ್ಟಿ ಅಂತ ಹೇಳಿದರೆ ಇದ್ದದ್ದಕ್ಕಿಂತ ಹೆಚ್ಚು ಪ್ರಾಪ್ತಿ ಆಗುವುದು, ಇರುವುದಕ್ಕಿಂತ ಹೆಚ್ಚಿನದ್ದನ್ನು ಪಡೆಯುವುದಕ್ಕೆ ಪೌಷ್ಟಿಕ ಪುಷ್ಟಿ ಅಂತ ಕರೆಯುವುದು. ಆ ಪುಷ್ಟಿಯ ದೃಷ್ಟಿಯಿಂದ ಶಾಂತಿ ಪರ್ವದ ಶ್ರವಣ. ಇದಕ್ಕೆ ಶಾಂತಿ ಪರ್ವ ಅಂತ ಹೆಸರು ಯಾಕೆ? ಯುದ್ಧ ಮುಗಿದದ್ರಿಂದ ಶಾಂತಿ ಪರ್ವ. ಹಾಗಾದರೆ ಶಾಂತಿ ಯಾವಾಗ ನೆಲೆಗೊಳ್ತದೆ ಅಂದರೆ ಒಂದು ಯುದ್ಧ ಆದ ಮೇಲೆ ಶಾಂತಿ ನೆಲೆಗೊಳ್ಳುವುದು. ಯಾವತ್ತೂ ಅಷ್ಟೇ. ಈಗ ಭಾರತದಲ್ಲಿ ನಾವು ಹೇಳ್ತೇವೆ ಎಂಥ ಅಶಾಂತಿ, ಅವರದ್ದು ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ಸಿಕ್ಕಾಬಟ್ಟೆ ತೊಂದರೆ ಆಗ್ತದೆ, ಇನ್ನು ಮುಂದೆ ಈ ಧರ್ಮ ಬೆಳೆಯುವುದೇ ಕಷ್ಟ, ಹಾಗೆ ಹೀಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತೇವೆ. ಇತಿಹಾಸ ಗಮನಿಸಿದ್ರೂ ಕೂಡ ಹಾಗೆ. ಯಾವಾಗ ಒಂದು ರೀತಿಯ ಧರ್ಮ ಪ್ರಕೋಪ ಉಂಟಾಗ್ತದೆ, ಧರ್ಮ ವಿದ್ವೇಷ ಉಂಟಾಗ್ತದೆ, ಆವಾಗ ಒಂದು ಯುದ್ಧ ಆಗ್ತದೆ. ಯುದ್ಧ ಆದ ಮೇಲೆ ಒಂದಷ್ಟು ಕಾಲ ಶಾಂತಿ ಇರ್ತದೆ. ಶಾಂತಿ ದೀರ್ಘಕಾಲ ಅನ್ನೋದಿಲ್ಲ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ತತ್ರ ಕಾ ಪರಿದೇವನ ಅಂತ. ಚಕ್ರ ತಿರುಗಿದ ಹಾಗೆ ಅದು ಶಾಂತಿ ಆದ ಮೇಲೆ ಯುದ್ಧ, ಯುದ್ಧ ಆದ ಮೇಲೆ ಶಾಂತಿ, ಹೀಗೆ ನಡೀತಾ ಹೋಗ್ತದೆ. ಆದರೆ ಮಹಾಭಾರತ ಯುದ್ಧ ಅನ್ನೋದು ಒಂದು ಹಂತದಲ್ಲಿ ದೀರ್ಘಕಾಲಿಕವಾದ ಶಾಂತಿಯ ನೆಲೆಗೊಳ್ಳುವಿಕೆಗೆ ಕಾರಣವಾಯಿತು. ಅದಕ್ಕೆ ಕಾರಣ ಭಗವಂತ ಶ್ರೀಕೃಷ್ಣನ ಅಪಾರವಾದಂತಹ ಮಹಿಮೆ ಜೊತೆಗೆ ಚಿಂತನ ಶಕ್ತಿ. ಇದು ಹೀಗಾದರೆ ಹೀಗಾಗ್ತದೆ ಅನ್ನೋ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನು 18 ದಿವಸದ ಮಹಾಯುದ್ಧದಲ್ಲಿ ಭಗವಂತ ಶ್ರೀಕೃಷ್ಣ ಮಾಡಿದ. ಕೇವಲ ಪಾಂಡುಪಕ್ಷ ಕೌರವ ಪಕ್ಷವಷ್ಟೇ ಸತ್ತದ್ದಲ್ಲ, ಪಾಂಡುಪಕ್ಷದಲ್ಲಿ ಉಳಿದದ್ದು 7 ಜನ ಅನ್ನುವಷ್ಟು ದೊಡ್ಡ ಯುದ್ಧ ನಡೆಯಿತು. 18 ಅಕ್ಷೌಹಿಣಿ ಸೈನ್ಯಗಳು ಪುಡಿಯಾದವು. ಎಲ್ಲ ಆಗಿ ಯುದ್ಧ ಮುಗಿದ ಮೇಲೆ ಇನ್ನು ಶಾಂತಿ. ಶಾಂತಿ ಅಂತ ಹೇಳಿದ್ರೆ ಏನು? ಉತ್ತರ ಕ್ರಿಯೆಗೆ ಶಾಂತಿ ಅಂತ ಹೆಸರು. ಅವರೆಲ್ಲರನ್ನು ಉದ್ದೇಶಿಸಿ ಕುಲ್ಯಕರಣ ಅನ್ನುವ ಕೆಲಸ ನಡೆಯಿತು. ಸಂಸ್ಕೃತದಲ್ಲಿ ಈ ಶಬ್ದಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ಕುಲ್ಯಕರಣ, ಕುಲ ಸಂಬಂಧಿಯಾಗಿ ಅವಶ್ಯವಾಗಿ ಮಾಡಬೇಕಾದ ಕೆಲಸಕ್ಕೆ ಕುಲ್ಯ ಅಂತ ಹೆಸರು. ಹಾಗೆ ಧರ್ಮೋದಕ ಇತ್ಯಾದಿ ವಿಧಾನಗಳನ್ನು ಹೇಳ್ತೇವಲ್ವ, ಆ ವಿಧಾನಕ್ಕೆ ಕುಲ್ಯ ಅಂತ ಹೆಸರು. ಅದಕ್ಕೋಸ್ಕರ ಗಂಗಾ ತೀರಕ್ಕೆ ಪಾಂಡವರು ಬಂದಿದ್ದಾರೆ. ಗಂಗಾ ತೀರದಲ್ಲಿ ಯಾರ್ಯಾರು ತೀರಿಕೊಂಡು ಹೋಗಿದ್ದಾರೆ ಅಂತ ಅವರದೆಲ್ಲ ಲಿಸ್ಟ್ ಇಟ್ಟುಕೊಂಡಿದ್ದಾರೆ. ಅವರ ಗೋತ್ರ ಯಾವುದು, ಏನು ಕಥೆ ಅಂತೆಲ್ಲ ಇಟ್ಟುಕೊಂಡು ಧೌಮ್ಯ ಪುರೋಹಿತರ ಮುಂಭಾಗದಲ್ಲಿ ಒಬ್ಬೊಬ್ಬರ ಹೆಸರಲ್ಲೂ 3 ಗಂಗೆಯಲ್ಲಿ ಮುಳುಗು ಹಾಕಿ ಅವರಿಗೆ ತಿಲಾದಿಗಳನ್ನು ಹಿಡ್ಕೊಂಡು ತರ್ಪಣವನ್ನು ಕೊಡುವ ಪ್ರಕ್ರಿಯೆ. ಅದರಲ್ಲಿ ಪ್ರಧಾನ ಪಾತ್ರ ಕುಂತಿಯದ್ದು. ಕುಂತಿ ಮುಂದುಗಡೆ ನಿಂತುಕೊಂಡು ಅದನ್ನು ನಡೆಸಬೇಕು. ಧೃತರಾಷ್ಟ್ರನೂ ಅಲ್ಲೇ ಇದ್ದಾನೆ, ವಿದುರನೂ ಅಲ್ಲೇ ಇದ್ದಾನೆ. ಕೂತುಕೊಂಡು ಇವರದೆಲ್ಲ ಈ ಪ್ರಕ್ರಿಯೆ ನಡೀತಾ ಇದೆ.
ಇದನ್ನು ನಡೆಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೃತೋದಕಾಸ್ತೆ ಸುಹೃದಾಂ ಸರ್ವೇಷಾಂ ಪಾಂಡುನಂದನಾ ವಿದುರೋ ಧೃತರಾಷ್ಟ್ರಶ್ಚ ಸರ್ವಾಶ್ಚ ಭರತ ಸ್ತ್ರೀಯರು ಅಂದರೆ ಭರತ ವಂಶದ ಸ್ತ್ರೀಯರೆಲ್ಲ, ಹೆಚ್ಚು ಸ್ತ್ರೀಯರೇ ಉಳಿದದ್ದು ಅಲ್ಲಿ ಯುದ್ಧದಲ್ಲಿ ಕೊನೆಯಲ್ಲಿ ಉಳಿದದ್ದು ಸ್ತ್ರೀಯರು, ಅವರೆಲ್ಲರೂ ಸೇರಿ ಈ ಕುಲ್ಯಕರಣ ಅನ್ನುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಕೃತೋದಕಾಹ, ಅವರವರ ಹೆಸರು ಹೇಳಿ ಉದಕ ತರ್ಪಣವನ್ನು ಕೊಡ್ತಾ ಇದ್ದಾರೆ, ಉದಕಾಂಜಲಿಯನ್ನು ಕೊಡ್ತಾ ಇದ್ದಾರೆ. ತತ್ರ ತ್ರೇ ಸುಮಹಾನ್ಮಾನಃ ನ್ಯವಸನ್ ಪಾಂಡುನಂದನಾಃ ಶೌಚಂ ನಿವರ್ತಯಿಷ್ಯಂತಹ ಮಾಸ ಮಾತ್ರಂ ಬಹಿಃ ಪುರಾತ್. ಹಸ್ತಿನಪುರದ ಹೊರಗೆ ಇರುವಂಥದ್ದು, ಇವತ್ತು ನಮ್ಗೆ ಗೊತ್ತು ಹಸ್ತಿನಪುರ ಎಲ್ಲಿದೆ, ಗಂಗೆ ಎಲ್ಲಿದೆ ಅಂತ. ಪುರದಿಂದ ಹೊರಗೆ ಗಂಗಾ ನದಿ ಹರಿತದೆ. ಆ ಗಂಗಾ ನದಿಯ ತೀರದಲ್ಲಿ ಇವರು ಈ ತರ್ಪಣಾದಿಗಳನ್ನು ಕೊಡ್ತಾ 1 ತಿಂಗಳು ಅಲ್ಲೇ ಇದ್ರಂತೆ. ಅಲ್ಲಿ 1 ತಿಂಗಳು ಮನೆಗೆ ಬರಲೇ ಇಲ್ಲ. ಯಾಕೆ 1 ತಿಂಗಳು ಅಲ್ಲೇ ಇದ್ದದ್ದು? ಅವರ ಕಣ್ಣೀರು ಹೋಗುವಲ್ಲಿಯ ತನಕ ಅಶುಚಿತ್ವ ಹೋಗುವುದಿಲ್ಲ ಅಂತ ಲೆಕ್ಕ. ಈ ಧರ್ಮರಾಜ, ಎಲ್ಲರ ಕಣ್ಣೀರು ನಿಂತಿದೆ, ಭೀಮಸೇನಿಗಂತೂ ಕಣ್ಣೀರು ಬರಲೇ ಇಲ್ಲ. ಧರ್ಮರಾಜನ ಕಣ್ಣೀರು ನಿಲ್ತಾ ಇಲ್ಲ ಅಂತೆ. 10 ದಿವಸ ಆಯಿತು, 12 ದಿವಸ ಆಯಿತು. ಕ್ಷತ್ರಿಯರ ಪ್ರಕಾರ 15 ದಿವಸದ ಆಶೌಚರಣೆ ಮಾಡಬೇಕು ಯುದ್ಧ ಮುಗಿದ ಮೇಲೆ. ಯುದ್ಧಕ್ಕೆ ಆಶೌಚ ಇಲ್ಲ. ಯುದ್ಧದಲ್ಲಿ ಸ್ವತಃ ಪಿತೃಪಾದರು ಮೃತರಾದರೂ ಕೂಡ ಮಗನಿಗೆ ಆಶೌಚ ಇರುವುದಿಲ್ಲ. ಯಾಕಂದರೆ ರಣರಂಗ ಅನ್ನೋದು ಅದೊಂದು ಯಜ್ಞರಂಗ, ಯಜ್ಞವೇದಿ. ಯಜ್ಞದಲ್ಲಿ ಮೃತನಾದಾಗ ಆಶೌಚ ಇಲ್ಲ. ಯಾಕೆ ಅಂತ ಹೇಳಿದರೆ ಅವರೆಲ್ಲ ಯುದ್ಧ ಕಂಕಣವನ್ನು ಧಾರಣೆ ಮಾಡಿದರು. ಕಂಕಣ ಧಾರಣೆ ಮಾಡಿದಾಗ ಆಶೌಚ ಅನ್ನುವ ಪ್ರಕ್ರಿಯೆ ಇಲ್ಲ ಯುದ್ಧದಲ್ಲಿ. ಆದರೆ ಈ ಯುದ್ಧದಲ್ಲಿ ತೀರ ಬಂಧುಗಳು ತೀರಿಕೊಂಡಿದ್ದಾರೆ, ಅದರಿಂದ ಅವರಿಗೆಲ್ಲ ಜಲದಾನ ಕೊಡಬೇಕು ಅಂತ ಧೌಮ್ಯರು ಹೇಳಿದ್ದು. ಅದು ಉಂಟು, ಜಲದಾನ ಕೊಡಲಿಕ್ಕಿದೆ, ಆಶೌಚ ಇಲ್ಲ. ಆದ್ದರಿಂದ ಅವರೆಲ್ಲರನ್ನೂ ಉದ್ದೇಶಿಸಿಕೊಂಡು ಜಲಾಂಜಲಿಯನ್ನು ಕೊಡ್ತಕ್ಕಂತಹ, ನಾವು ತಿಲಾಂಜಲಿ ಅಂತ ಕರಿತೇವೆ, ಶ್ರದ್ಧಾಂಜಲಿ ಅಂತ ಹೇಳ್ತೇವೆ, ಅಂಜಲಿಯನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆ ನಡೆಸಿದ ಮೇಲೂ ಕಣ್ಣೀರು ಹೋಗದೇ ಇದ್ದದ್ರಿಂದ ನಾವು ಪಟ್ಟಣಕ್ಕೆ ಹೋಗೋದು ಬೇಡ, ಇಲ್ಲೇ ಕುಳಿತು ಋಷಿಮುನಿಗಳ ಹತ್ರ ಚಿಂತನೆ ನಡೆಸುವ. ಆ ಗಂಗಾ ತೀರದ 1 ತಿಂಗಳೇ ಇಷ್ಟು ದಪ್ಪ ಆದದ್ದು. ಆದರೆ ಈ ಶಾಂತಿ ಪರ್ವ, ಇದಿಷ್ಟು ಪುಸ್ತಕದಲ್ಲಿ ಶಾಂತಿ ಪರ್ವ ಇರೋದು. ಈ ಶಾಂತಿ ಪರ್ವ ಇದಿಷ್ಟು ಉಪದೇಶ ಎಲ್ಲಿ ಅಂದರೆ ಇವರು 1 ತಿಂಗಳು ಪುರುಸೊತ್ತು ಮಾಡಿಕೊಂಡದಕ್ಕೋಸ್ಕರ. ಧರ್ಮರಾಜ ಸಿಂಹಾಸನದಲ್ಲಿ ಹೊತ್ತು ಕೂತಿದ್ರೆ ಯಾರ ಉಪನ್ಯಾಸವನ್ನು ಕೇಳ್ತಿರ್ಲಿಲ್ಲ, ಅವನು ಪುರುಸೊತ್ತೇ ಇಲ್ಲ. ಈಗ ಇಲ್ಲಿ ಗಂಗಾ ನದಿ ತೀರದಲ್ಲಿ ಇವರು ಉಳ್ಕೊಂಡಿದ್ರಲ್ಲ, ಆವಾಗ ಬಂದ ಋಷಿಗಳ ಜೊತೆಗೆ, ಮುಖ್ಯವಾಗಿ ನಾರದರ ಜೊತೆಗೆ ನಡೆದಂತಹ ಸಂವಾದವೇ ಈ ಶಾಂತಿ ಪರ್ವ ಅಂತ ಕರೆಸಿಕೊಂಡದ್ದು. ಅಲ್ಲಿ 1 ತಿಂಗಳು ಮಾಸ ಮಾತ್ರಂ ಬಹಿಃ ಪುರಾತ್, ಪುರದ ಹೊರಗೆ 1 ಮಾಸದ ತನಕ ಅವರಿದ್ದಾರೆ. ಹಾಗಿರಬೇಕಾದರೆ ಅಲ್ಲಿಗೆ ಅನೇಕ ಬ್ರಹ್ಮರ್ಷಿ ಸತ್ತಮರೆಲ್ಲ ಆಗಮಿಸಿದ್ದಾರೆ. ಬಂತ ಯಾರೆಲ್ಲ? ದ್ವೈಪಾಯನಃ ನಾರದಶ್ಚ ದೇವಲಶ್ಚ ಮಹಾನ್ ಋಷಿ ದೇವಸ್ಥಾನಶ್ಚ ಕಣ್ವಶ್ಚ ತೇಷಾಂ ಶಿಷ್ಯಾಶ್ಚ ಸತ್ತಮಾಹ. ಕೆಲವರ ಹೆಸರು ಹೇಳಿದ್ರಿ. ಮುಂದೆ ಯಾರ್ಯಾರ ಜೊತೆಗೆ ಧರ್ಮರಾಜ ವಿಶೇಷವಾಗಿ ಧರ್ಮ ಜಿಜ್ಞಾಸೆ ನಡೆಸಿದ್ದಾನೆ ಅಂಥವರ ಹೆಸರು ನಿಮ್ಗೆ ಗೊತ್ತಿರುವ ಹೆಸರು ದ್ವೈಪಾಯನ, ಸಾಕ್ಷಾತ್ ವೇದವ್ಯಾಸರು ಬಂದರು. ನಾರದರ ಹೆಸರು ಗೊತ್ತಿಲ್ಲದೆ ಇದ್ದವರು ಭೂಮಂಡಲದಲ್ಲಿ ಇಲ್ಲ. ಆಮೇಲೆ ದೇವಲ ಅಂತ ಮತ್ತೊಬ್ಬ ಮಹರ್ಷಿ, ಅವನನ್ನು ಅಸಿತ ದೇವಲ ಅಂತ ಕರೀತಾರೆ. ಋಗ್ವೇದದಲ್ಲಿ ಅನೇಕ ಮಂತ್ರಗಳನ್ನು ಕಂಡಿರತಕ್ಕಂತಹ ವ್ಯಕ್ತಿ. ಮತ್ತೊಬ್ಬ ದೇವಸ್ಥಾನ ಅಂತ ಒಬ್ಬನ ಹೆಸರು, ಅವನ ಹೆಸರು ದೇವಸ್ಥಾನ ಅಂತ. ಶ್ರೀಮಾನ್ ದೇವಸ್ಥಾನ ಮಹಾಶಯರು ಅವರು ದೇವಸ್ಥಾನ ಅಂತ ಒಬ್ಬ ಋಷಿ. ಅವರ ಚರ್ಚೆ ಮುಂದಕ್ಕೆ ಬರ್ತದೆ. ದೇವಸ್ಥಾನ ಅಂತ ಒಬ್ಬ ಋಷಿ, ಒಳ್ಳೆಯ ಹೆಸರು ಅದು. ದೇವಸ್ಥಾನ ಅಂದ್ರೇನು? ದೇವರ ಸ್ಥಾನ. ಈಗ ಇವರು ವಚನಕಾರರು ಹೇಳ್ತಾರಲ್ವ, ಉಳ್ಳವರು ದೇವಾಲಯವ ಕಟ್ಟುವರು, ನಾನೇನ ಮಾಡಲಿ ಬಡವನಯ್ಯ ಅಂತ ಉಂಟು, ವಚನ ಸಾಹಿತ್ಯ ಉಂಟು. ಮತ್ತೆ ನಾನೇನು ಮಾಡಲಿ ಬಡವ, ದೇವಸ್ಥಾನ ಕಟ್ಟಲಿಕ್ಕೆ ಆಗುವುದಿಲ್ಲ ಅಂದರೆ ಈ ಕಾಲುಗಳೇ ಸ್ತಂಭ, ಹೃದಯವೇ ಗರ್ಭಗುಡಿ, ಶಿರವೇ ಹೊನ್ನ ಕಲಶವಯ್ಯ ಅಂತ ಎಲ್ಲ ಉಂಟಲ್ಲ. ಅಂದರೆ ಈ ಶರೀರದಲ್ಲೇ ಒಂದು ದೇವಸ್ಥಾನ ಅಂತ ಪರಿಕಲ್ಪನೆ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ಶರೀರವೇ ದೇವಸ್ಥಾನ ಆದಾಗ ಶರೀರದ ಒಳಗಿರುವ ಜೀವ ಅಲ್ಲೂ ದೇವರು ಇರುವುದರಿಂದ ಜೀವ ಸ್ವರೂಪವೇ ದೇವಸ್ಥಾನ. ಆದ್ದರಿಂದ ಒಬ್ಬನಿಗೆ ದೇವಸ್ಥಾನ ಅಂತ ಹೆಸರಿಟ್ಟರೆ ತಪ್ಪಲ್ಲ. ಒಬ್ಬ ಋಷಿ ಇದ್ದಾನೆ ದೇವಸ್ಥಾನಶ್ಚ ಕಣ್ವಶ್ಚ, ಮತ್ತೊಬ್ಬ ಋಷಿ ಕಣ್ವ ಮಹರ್ಷಿಗಳು. ಇವರೆಲ್ಲ ಅಷ್ಟೇ ಅಲ್ಲ, ತೇಷಾಂ ಶಿಷ್ಯಾಶ್ಚ ಸತ್ತಮ, ಮಹಾಸಜ್ಜನರಾದಂತಹ ಅವರ ಶಿಷ್ಯರು. ಇವರೆಲ್ಲ ಅನ್ನೇಚ ವೇದ ವಿದ್ವಾಂಸಃ ಕೃತ ಪ್ರಜ್ಞಾ ದ್ವಿಜಾತಯ ಗೃಹಸ್ಥಾ ಸ್ನಾತಕಾ. ಬರೀ ಗೃಹಸ್ಥರು ಮಾತ್ರ ಬಂದದ್ದಲ್ಲ, ಸ್ನಾತಕಾ. ಅವರು ವೇದಾಧ್ಯಯನ ಮುಗಿಸಿದ್ದಾರೆ. ವೇದಾಧ್ಯಯನ ಮುಗಿಸಿದ ಮೇಲೆ ಗುರುಗಳು ಒಂದು ದೊಡ್ಡ ಕುಂಭ ಇಟ್ಟು ಅದರಲ್ಲಿ ನೀರು ತುಂಬಿಸಿ ಅಭಿಮಂತ್ರಣೆ ಮಾಡಿ ಇವನಿಗೆ ಆ ಕುಂಭದಿಂದ ಒಂದು ಸ್ನಾನ ಮಾಡಿಸ್ಲಿಕ್ಕುಂಟು. ಸ್ನಾನ ಮಾಡಿದಾಗ ಅವ ಸ್ನಾತ ಅಥವಾ ಸ್ನಾತಕ ಅಂತ ಆಗ್ತಾನೆ. ಸ್ನಾತಕನಾದ ಮೇಲೆ ಮದುವೆ ಆಗುವಲ್ಲಿಯ ತನಕ ಅವನಿಗೆ ಸ್ನಾತಕ ಅಂತ ಹೆಸರು. ಮದುವೆ ಆದಮೇಲೆ ಗೃಹಸ್ಥ ಅಂತ ಹೆಸರು. ಸ್ನಾನ ಆಗುವುದಕ್ಕಿಂತ ಮುಂಚೆ ಬ್ರಹ್ಮಚಾರಿ ಅಂತ ಹೆಸರು. ಹೀಗೆ ಬ್ರಹ್ಮಚಾರಿಯಾಗಿ ಗೃಹಸ್ಥನಾಗುವಲ್ಲಿಯ ತನಕದ ಏನು ಸ್ಥಿತಿ ಇದೆ, ಸಮಾವರ್ತನೆ ಆಗಿದೆ, ವಿವಾಹ ಆಗಲಿಲ್ಲ ಅನ್ನುವ ಸ್ಥಿತಿ ಉಂಟಲ್ಲೋ, ಅದನ್ನು ಅನಾಶ್ರಮ ಅಂತ ಕರಿತೇವೆ. ಅದಕ್ಕೆ ಅವನಿಗೆ ಸ್ನಾತಕ ಅಂತ ಹೆಸರು. ಅದನ್ನು ಸ್ನಾತಕೋತ್ತರ ಅಧ್ಯಯನ ಆಗಬೇಕಾದ್ರೆ ಮದುವೆ ಆಗಬೇಕು.
ಸ್ನಾತಕ ಅಧ್ಯಯನ ಆಯಿತು ಅಂತಾದರೆ ಅಧ್ಯಯನ ಎಲ್ಲ ಮುಗೀತು ಅಂತ ಅರ್ಥ. ಸ್ನಾತಕೋತ್ತರ ಅಂದರೆ ಮದುವೆ ಅಂತಲೇ ಅರ್ಥ. ಮದುವೆ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಅಧ್ಯಯನ ಅಂತ ಶಾಸ್ತ್ರದ ಪ್ರಕಾರ. ಅದರಿಂದಾಗಿ ಸ್ನಾತಕಾಹ ಸಂತಹ ದದೃಶುಹು ಕುರು ಸತ್ತಮಂ, ಧರ್ಮರಾಜನ ಹತ್ರ ಬಂದಿದ್ದಾರೆ. ಧರ್ಮರಾಜನ ಜೊತೆಗೆ ಅವರದ್ದು ಭಾರಿ ಭಾರಿ ವಿಚಾರ ಚಿಂತನೆಗಳು ನಡೆದವು. ಅದರಲ್ಲಿ ಪ್ರಧಾನವಾಗಿ ಬಂದವರು ನಾರದರು. ನಾರದರು ಬಂದವರು ಈತನ ಹತ್ರ ಮಾತಾಡ್ತಾರೆ. ಅವರು ಹೇಳ್ತಾರೆ, ಕಚ್ಚಿಚ್ಚ ನಿಹತ ಮಿತ್ರ ಪ್ರೀಣಾಸಿ ಸುಹೃದೋ ನೃಪ ಕಚ್ಚಿತ್ ಶೂನ್ಯಮಿಮಾಂ ಪ್ರಾಪ್ಯ ನತ್ವಾಂ ಶೋಕ ಪ್ರಬಾಧಸೆ. ಈ ಧರ್ಮರಾಜ ಮೊದಲೇ ಕಣ್ಣಲ್ಲಿ ನೀರು ಮಿನುಗುತ್ತಾ ಇದೆ. ಅವನ ಹತ್ರ ನಾರದರು ಬಂದು ಬೇಕು ಅಂತ ಕೇಳ್ತಾರೆ. ಎಲ್ಲ ರಾಜ್ಯ ಎಲ್ಲ ಚೆನ್ನಾಗಿದೆ ಅಲ್ವಾ, ನಿನ್ನವರನ್ನೆಲ್ಲ ಕೊಂದು ಹಾಕಿದಿ, ಈಗ ನೀನು ಖುಷಿಯಾಗಿದ್ಯಲ್ವಾ ಅಂತ ಬಂದು ಬೇಕು ಅಂತ. ನಾರದರ ಕೆಲಸ ಅಂತದ್ದು. ಅದಕ್ಕೆ ಆ ರೀತಿ ಮಾಡುವವರನ್ನೆಲ್ಲ ನಾರದರು ಅಂತ ಅದಕ್ಕೋಸ್ಕರ ಕರೆಯೋದು. ಇವ್ರು ಬಂದು ಹೀಗೆ, ಏನು ನಿಂಗೇನು ತೊಂದರೆ ಏನೂ ಆಗ್ತಾ ಇಲ್ಲ ಅಲ್ವಾ, ರಾಜ್ಯಭಾರ ಮಾಡೋದಕ್ಕೆಲ್ಲ ಅನುಕೂಲವಾಗಿದೆ ಅಲ್ವಾ, ಏನು ತೊಂದರೆ ಇಲ್ವಾ ಅಂತ ಕೇಳಿದರು. ಯುಧಿಷ್ಠಿರನಿಗೆ ಇದ್ದಕ್ಕಿದ್ದ ಹಾಗೆ ಗಂಗಾ ನದಿ ಹರಿಯುವ ಹಾಗೆ ಆಯ್ತು. ಕಣ್ಣಲ್ಲೆಲ್ಲ ನೀರು ಇಳಿಯುವುದಕ್ಕೆ. ವಿಜಿತೇಯಂ ಮಹಿ ಕೃಷ್ಣ ಕೃಷ್ಣ ಬಾಹು ಬಲಾಶ್ರಯಾತ್. ಅವ ಹೇಳ್ತಾನೆ, ನಾನು ಯಾರನ್ನು ಕೊಂದದ್ದಲ್ಲ ಸ್ವಾಮಿ, ಎಲ್ಲ ಕೃಷ್ಣದೇವರು ಅಂತ ಹೇಳ್ತಾರೆ. ಕೃಷ್ಣ ಬಾಹು ಬಲಾಶ್ರಯಾತ್. ಆ ಕೃಷ್ಣನ ಬಾಹುಬಲ ನಮ್ಮಲ್ಲಿಲ್ಲ ಅಂತಾದರೆ, ಅವನು ಅರ್ಜುನನ ಮುಂಭಾಗದಲ್ಲಿ ಸಾರಥಿಯಾಗಿ ಪಾರ್ಥ ಸಾರಥಿ ಅನ್ನೋ ಹೆಸರಿನಿಂದ ಆತ ತಾನು ತನ್ನನ್ನು ತೋರಿಸಿಕೊಳ್ಳಿಲ್ಲ ಅಂತ ಆಗಿದ್ದಿದ್ರೆ ನಾವು ಏನು ಗೆಲ್ತಿದ್ವಿ? ಅದನ್ನ ಮುಖ್ಯವಾದ ಬಲ ನಮ್ಮದು ಕೃಷ್ಣನ ಬಾಹುಬಲ, ಕೃಷ್ಣನ ಯುಕ್ತಿ ಬಲ, ಕೃಷ್ಣನ ಉಪದೇಶ ಬಲ, ಕೃಷ್ಣನ ಸ್ಥಾನ ಬಲ. ಕೃಷ್ಣ ಅಲ್ಲಿ ನಿಂತದ್ರಿಂದ ನಾವೆಲ್ಲ ಗೆದ್ದಿದ್ದೇವೆ. ಎರಡನೇದ್ದೇನು? ಬ್ರಾಹ್ಮಣಾನಾಂ ಪ್ರಸಾದೇನ ಭೀಮಾರ್ಜುನ ಬಲೇನ ಚ. ಎರಡನೇ ಕಾರಣ ನಾವು ಗೆಲ್ಲುವುದಕ್ಕೆ, ಬ್ರಾಹ್ಮಣರೆಲ್ಲ ಅನುಗ್ರಹ ಮಾಡಿದ್ರು. ನಾವು ಯಾರಿಗೆ ನಮಸ್ಕಾರ ಮಾಡಿದ್ರು ವಿಜಯೀ ಭವ ಅಂತಲೇ ಆಶೀರ್ವಾದ ಮಾಡ್ತಾ ಇದ್ರು. ದುರ್ಯೋಧನ ನಮಸ್ಕಾರ ಮಾಡಿದಾಗ ವಿಜಯ್ ಅಂತ ಕಷ್ಟಪಟ್ಟು ವಿಜಯೀ ಭವ ಹೇಳ್ತಾ ಇದ್ರಂತೆ. ಅವ್ನು ನೋಡ್ತಾ ಇದ್ದಾಗ ವಿಜಯೀ ಭವ ಅಂತ ಹೇಳೋದು. ಇಲ್ಲದೆ ಹೋದರೆ ಸುಮ್ಮನೆ ಹೇಳಿದ್ದೇನೆ ಅಂತ ಪಕ್ಕದವರ ಹತ್ರ ಹೋಗಿ ಹೇಳೋದು. ಅವ್ನು ಹೇಳದೆ ಹೋದರೆ ಅವ್ರು ಬಿಡೋಲ್ಲ, ಅದಕ್ಕೋಸ್ಕರ ಹೇಳಿದ್ದೇನೆ ಅಂತ. ಹೀಗೆ ವಿಜಯೀ ಭವ ಅಂತ ಆ ಮನಃಪೂರ್ವಕವಾಗಿ ಯಾರೂ ಅವನಿಗೆ ಆಶೀರ್ವಾದ ಮಾಡಲಿಲ್ಲ. ಆದರೆ ನನಗೆ ಪ್ರತಿಯೊಬ್ಬರೂ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿದ್ರು. ಬ್ರಾಹ್ಮಣಾನಾಂ ಪ್ರಸಾದೇನ. ಕೊನೆಯದ್ದು ಕಾರಣ ಏನು ನಾನು ಗೆಲ್ಲುವುದಕ್ಕೆ? ಭೀಮಾರ್ಜುನ ಬಲೇನ ಚ. ಭೀಮಾರ್ಜುನರ ಬಲ ಅದು ನಮ್ಮನ್ನು ಗೆಲ್ಲಿಸಿದ್ದು. ಇಷ್ಟು ಕಾರಣದಿಂದ ನಾನು ಗೆದ್ದಿದ್ದೇನೆ. ಆದರೆ ಇದರಿಂದೇನು ಖುಷಿ ಇಲ್ಲ ನನಗೆ. ಯಾಕೆ ಆನಂದ ಇಲ್ಲ ಅಂದರೆ, ನನಗೇನು ದುಃಖ ಇಲ್ಲ ಅಂತ ಹೇಳ್ತಾನೆ ಅವನು. ಭಾರಿ ಬುದ್ಧಿವಂತ ಧರ್ಮರಾಜ. ಹೇಳ್ತಾನೆ, ಈ ಶರೀರ ಹೋದರೂ ನನಗೆ ದುಃಖ ಆಗುವುದಿಲ್ಲ. ನನ್ನ ಅಮ್ಮ ಈಗ ತುಂಬ ವಯಸ್ಸಾಗಿದೆ, ಯಾವತ್ತಾದರೂ ಅವರಾದರೂ ಶರೀರ ಕಳ್ಕೊಳ್ಬೇಕು. ಯಾಕಂದರೆ ಭೀಷ್ಮಾಚಾರ್ಯರು ಶರೀರದಿಂದ ಬಿದ್ದದ್ದು ನೋಡಿದ್ದೇವೆ ನಾವು. ಆದ್ರಿಂದ ಅದು ಕೂಡ ದುಃಖದ ವಿಷಯ ಅಲ್ಲ. ಆದರೆ ನನಗೆ ದುಃಖದ ವಿಷಯ ಏನು ಅಂದರೆ, ಬದುಕಿದ್ದಾರಲ್ವ ತುಂಬ ಜನ, ಅವರಿಗೆ ಅದು ದುಃಖ ಅಂತ. ಯಾಕೆಂದರೆ ಅಭಿಮನ್ಯು ಚಿಕ್ಕ ವಯಸ್ಸಿನ ಹುಡುಗ, 16 ವರ್ಷದ ಹುಡುಗ, ಅವ ತೀರಿಕೊಂಡ. ಈಗ ಕೃಷ್ಣ ಇಲ್ಲಿಂದ ಹೊರಟ, ಅವನು ದ್ವಾರಕೆಗೆ ಹೋಗಿದ್ದಾನೆ. ನಾವು ಒಂದು ಅನುಕೂಲ ಮಾಡಿದ್ದೇವೇನು ಅಂದರೆ, ಅಭಿಮನ್ಯು ಯುದ್ಧ ಮಾಡುವ ಹೊತ್ತಿಗೆ ಸುಭದ್ರೆಯನ್ನು ನಾವು ಕೃಷ್ಣನ ಊರಿಗೆ ಕಳಿಸಿದ್ದೇವೆ, ದ್ವಾರಕೆಗೆ ಕಳಿಸಿದ್ದೇವೆ. ಇದೆಲ್ಲ ಮಾಡಿದ್ದಾರೆ ಅವರು. ಅದರಿಂದ ಈ ಚಲನಚಿತ್ರ ಈ ಟಿವಿಯಲ್ಲಿ ಬಂದದ್ದು ಸುಳ್ಳೆ. ಅಭಿಮನ್ಯು ಮೃತನಾಗುವ ಹೊತ್ತಿಗೆ ಸುಭದ್ರೆ ಅಲ್ಲಿ ಇರಲಿಲ್ಲ. ಸುಭದ್ರೆ ದ್ವಾರಕೆಯಲ್ಲಿದ್ದಾಳೆ, ಅಂದರೆ ಅಣ್ಣನ ಮನೆಗೆ, ಅಪ್ಪನ ಮನೆಗೆ, ತವರು ಮನೆಗೆ ಹೋಗಿದ್ದಾಳೆ. ಈಗ ಕೃಷ್ಣ ಅಲ್ಲಿಗೆ ಹೋಗಿದ್ದಾನೆ. ಹೋದಾಗ ಅವಳಿಗೆ ವಿಷಯ ಮುಟ್ಟಿರ್ತದೆ. ಅಂದರೆ ಇಲ್ಲಿ ತನಕ ವಿಷಯ ಮುಟ್ಟಿಲ್ಲ ಅಂತ ಅರ್ಥ. ಅವಳಿಗೆ ವಿಷಯ ಮುಟ್ಟಿದೆ, ಅಭಿಮನ್ಯು ಮೃತನಾಗಿದ್ದಾನೆ. ಈ ವಿಷಯ ಕೇಳಿದಾಗ ಇಲ್ಲಿ ನನ್ನ ಸೊಸೆ ಅಥವಾ ಅಭಿಮನ್ಯುವಿನ ಪತ್ನಿಯಾದ ಉತ್ತರೆ, ಅಲ್ಲಿ ಸುಭದ್ರೆ, ಅವರಿಬ್ಬರು ಕಣ್ಣೀರು ಹಾಕ್ತಾ ಇದ್ರೆ ನಾನು ಹೇಗೆ ಆನಂದದಲ್ಲಿರುವುದು ಹೇಳು? ಅದು ಅವರು ಬದುಕಿದ್ದು ಸಮಸ್ಯೆಯವನಿಗೆ. ಅವರು ಬದುಕಿದ ವ್ಯಕ್ತಿಗಳು ದುಃಖ ಪಡ್ತಾ ಇದ್ದಾರಲ್ಲ. ಅಷ್ಟೇ ಅಲ್ಲ, 5 ಜನ ಮಕ್ಕಳು, ಶ್ರುತಾನೀಕ ಮೊದಲಾದಂತಹ ದ್ರೌಪದಿಯರು 5 ಜನ, ಪುಟ್ಟ ವಯಸ್ಸಿನವರು, ಇನ್ನೂ ಮದುವೆಯೂ ಆಗಲಿಲ್ಲ. ಅಂತಹ ವಯಸ್ಸಿನ ಮಕ್ಕಳನ್ನು ಕಳೆದುಕೊಂಡ ದ್ರೌಪದಿ ದೇವಿಯ ಹೊಟ್ಟೆ, ಆಕೆಯ ಮನಸ್ಸು, ಅದನ್ನು ಯೋಚಿಸಿದ ಹೊತ್ತಿಗೆ ನನಗೆ ದುಃಖ ಬರ್ತಾ ಇದೆ. ನಾನು ಅಳ್ತಾ ಇರುವುದು ಇನ್ನೊಬ್ಬರಿಗೋಸ್ಕರ ಅಂತ. ಇದು ಸರಿಯಿದೆ. ಒಂದು ನಾನೇನು ಇದನ್ನು ವೇದಾಂತದ ಬಲದಿಂದ ಗಟ್ಟಿ ಮಾಡಿಕೊಂಡೇನು. ಸೌಭದ್ರಂ ದ್ರೌಪದೇಯಾನುಶ್ಚ ಘಾತಯಿತ್ವಾ ಸುತಾನ್ ಪ್ರಿಯಾನ್. ನಾನು ಹೇಗೆ ಆನಂದದಿಂದ ಇರಲಿ? ಕಿಮ್ನು ವಕ್ಷ್ಯತಿ ವಾರ್ಷ್ಣೇಯಿ ದ್ರೌಪದಿ ಹತಪುತ್ರೇಯಂ ಹತಮನ್ಯತ್ವ ಭಗವಾನ್ ಯತ್ವಾಂ ವಕ್ಷ್ಯಾಮಿ ನಾರದ. ಒಟ್ಟಿನಲ್ಲಿ ಇಡೀ ದುಃಖದ ವಾತಾವರಣ ಉಂಟಾಗೋಯ್ತು. ಇದರಲ್ಲಿ ನನಗೆ ಭಾರಿ ದುಃಖವಾಗುವುದೇನೆಂದರೆ ನನ್ನ ಅಮ್ಮನ ಬಗ್ಗೆ ಅಂತ ಹೇಳ್ತಾನೆ. ಯಾಕಂದರೆ ಆಕೆ ಹೊಟ್ಟೆಯಲ್ಲಿ ಹುಟ್ಟಿದ ಒಬ್ಬ ಮಗನನ್ನು ಕಳ್ಕೊಂಡಿದ್ದಾಳೆ.
ಕರ್ಣ ತನ್ನ ಮಗ ಅಂತ ನಮಗೆ ಹೇಳದೆ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಲು. ನಿನ್ನೆ ಅಲ್ಲ ಮೊನ್ನೆ ನಾವು ಜಲವನ್ನು ಕೈಯಲ್ಲಿ ಹಿಡಿದು ತಿಲವನ್ನು ಸೇರಿಸಿ ಕೊಡ್ತಾ ಇರುವಾಗ ಹೇಳ್ತಾಳೆ, ಆ ಕರ್ಣನಿಗೊಂದು ತರ್ಪಣ ಕೊಡು ಅಂತ ಹೇಳ್ತಾಳೆ. ಶತ್ರುವಿಗೆ ಹೇಗೆ ತರ್ಪಣ ಕೊಡಬೇಕು, ಸೂತಪುತ್ರನಿಗೆ ತರ್ಪಣ ಹೇಗೆ ಅಂತ ಅರ್ಜುನ ಪ್ರಶ್ನಿಸಿದಾಗ ಹೇಳಿದ್ಲು, ಸ್ವಲ್ಪ ಈ ಕಡೆ ಬನ್ನಿ ಅಂತ ಕರೆದು, ಅವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ಹೀಗೀಗೆ ಘಟಿಸಿದೆ. ದೂರ್ವಾಸರ ಮಂತ್ರವನ್ನು ಪಡೆದಂತಹ ನಾನು ಉದೀಪ ಭಾನುವನ್ನು ಕಂಡ ಕೂಡಲೇ ಈ ಮಂತ್ರದಿಂದ ಉದೀಪ ಭಾನುವನ್ನು ವಶೀಕರಿಸಿಕೊಳ್ಳಬೇಕು ಅಂತ ನನ್ನ ಕೌಮಾರ ಸಹಜವಾದಂತಹ ಕುತೂಹಲದಿಂದ ಒಂದು ತಪ್ಪು ಮಾಡಿದೆ. ಬಂದಂತಹ ಸೂರ್ಯದೇವ ನಾನು ಫಲವನ್ನು ಕೊಡದೆ ಹೊರಡುವ ಹಾಗಿಲ್ಲ ಅಂತ ಹೇಳಿದ. ಆತನ ಸ್ಪರ್ಶದಿಂದ ಪಡೆದಂತಹ ಸುತ ಆ ಕರ್ಣ, ಕುಂಡಲದ ಜೊತೆಗೆ ಕವಚದ ಜೊತೆಗೆ ಆವಿರ್ಭವಿಸಿದಂತಹ ಮಗ. ಅವನನ್ನು ಕಂಡ ಕೂಡಲೇ ನನಗೆ ಎದೆ ಹಾಲು ಉಕ್ಕಿ ಬಂತು ಆ ವಯಸ್ಸಿನಲ್ಲಿ. ಆದರೆ ಏನು ಮಾಡೋಣ, ಆ ಮಗುವನ್ನು ನಾನು ಹಿಡ್ಕೊಂಡು ಸಮಾಜದಲ್ಲಿ ತೋರಿಸುವ ಸ್ಥಿತಿ ಇರಲಿಲ್ಲ. ಕನ್ನಿಕೆಯೇ ಇದ್ದೀ ಅಂತ ಸೂರ್ಯದೇವ ಹೇಳಿದ. ಆ ಕಾರಣದಿಂದ ನನ್ನ ಮನಸ್ಸನ್ನು ಕಲ್ಲಾಗಿಸಿಕೊಂಡು ನನ್ನ ಒಡವೆಗಳನ್ನೆಲ್ಲ ಒಂದು ಮಂಜೂಷಾದಲ್ಲಿ ಅಂದರೆ ಪೆಟ್ಟಿಗೆಯಲ್ಲಿಟ್ಟು, ಪೆಟ್ಟಿಗೆಯಲ್ಲಿ ಮಗುವನ್ನಿಟ್ಟು ಚಿರಸ್ಥಾಯಿಯಾಗಿ ಮಾಳುಮಗನೇ ಅಂತ ನನ್ನ ಮಂತ್ರದ ತಪಸ್ಸಿನ ಫಲವನ್ನೆಲ್ಲ ಆ ಮಗುವಿಗೆ ಕೊಟ್ಟು ನದಿಯಲ್ಲಿ ತೇಲಿಬಿಟ್ಟಿದ್ದೆ. ಆದರೆ ಅಧಿರಥನ ಮನೆಯಲ್ಲಿ ರಾಧೆಯ ಮಗನಾಗಿ ಅವ ಬೆಳೀತಾ ಇದ್ದಾನೆ ಅನ್ನುವ ವಿಷಯ ಗೊತ್ತಾದದ್ದೇ ಅರ್ಜುನ ಮತ್ತು ಅವರಿಬ್ಬರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಾಗ. ಶಸ್ತ್ರ ಪರೀಕ್ಷೆಯನ್ನು ನಡೆಸುವಂತಹ ದ್ರೋಣಾಚಾರ್ಯರ ವಿದ್ಯಾಭ್ಯಾಸ ಮುಗಿದಂತಹ ಘಟಿಕೋತ್ಸವದ ಸಂದರ್ಭದಲ್ಲಿ ಅವರವರ ಅಸ್ತ್ರಗಳ ವಿದ್ಯೆಯನ್ನು ಪರೀಕ್ಷೆ ಮಾಡತಕ್ಕಂತಹ ಪ್ರದರ್ಶನ ನಡೆಯುವಾಗ ಬರಸಿಡಿಲಿನ ಹಾಗೆ ಬಂದವ ಪರಶುರಾಮರ ಆಶ್ರಮದಿಂದ ಕರ್ಣ. ಆವಾಗ ಅವರಿಬ್ಬರು ಹೋರಾಡುವುದನ್ನು ನೋಡಿ ನನ್ನ ಎದೆ ಕಿವಿಚಿದ ಹಾಗೆ ಆಯಿತು. ಇಷ್ಟು ಸಮಯವೂ ನಾನು ಆ ವಿಷಯವನ್ನು ಮುಚ್ಚಿಕೊಂಡಿದ್ದೆ. ಆದರೆ ನೀವು ತರ್ಪಣ ಕೊಡುವ ಹೊತ್ತಿಗೆ ಇದನ್ನು ನಾನು ಹೇಳದೆ ಮಾರ್ಗ ಇಲ್ಲ, ಅದಕ್ಕೆ ಹೇಳಿದ್ದೇನೆ ಅಂತ. ಆವಾಗಲೇ ಧರ್ಮರಾಜ ಶಾಪ ಕೊಟ್ಟದ್ದು, ಹೆಂಗಸರ ಮನಸ್ಸಿನಲ್ಲಿ ಯಾವ ಗುಟ್ಟು ಉಳಿಯದೇ ಹೋಗಲಿ ಅಂತ ಕೊಟ್ಟದ್ದು. ಅವಳಿಗೊಬ್ಳಿಗೆ ಕೊಟ್ಟಿದ್ರೆ ಸಾಕಿತ್ತು, ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವ ಹೇಳ್ತಾನೆ ಧರ್ಮರಾಜ, ಎಂಥ ಕರ್ಣ, ನಮ್ಮ ಒಡ ಹುಟ್ಟಿದವ ಅನ್ನುವುದನ್ನು ಕೇಳಿದ ಮೇಲೆ ಅವನ ಗುಣಗಳೆಲ್ಲ ನನಗೆ ಇನ್ನಷ್ಟು ವಿಜೃಂಭಿಸಿ ಕಾಣಿಸ್ತಾ ಇದೆ. ಎಂತವ? ಯಸ್ಸ ನಾನಾ ನಾಗಾಯುತ ಬಲಹ ಲೋಕೆ ಅಪ್ರತಿರಥೋ ಬಲೆ. 10,000 ಆನೆಗಳ ಬಲ ಅವನಿಗೆ, ನಮ್ಮ ಭೀಮಸೇನನಿಗೆ ಸದೃಶ ಅಂತ ಅನಿಸುವಷ್ಟು ಬಲಶಾಲಿಯಾದವ. ನಾಗಾಯುತ ಬಲಹ ಲೋಕೆ ಅಪ್ರತಿರಥ, ಅವನಿಗೆ ಎದುರಾಗಿ ನಿಲ್ಲಬಲ್ಲತಕ್ಕಂತಹ ಬಲಶಾಲಿ ಮತ್ತೊಬ್ಬ ಇಲ್ಲ. ಕುಂಡಲ ಮತ್ತು ಕವಚದಿಂದ ಶೋಭಿಸತಕ್ಕಂತಹ ವ್ಯಕ್ತಿತ್ವ. ಅವ ಎದೆ ಸೆಟೆದು ನಿಲ್ಲಿಸಿದ ಅಂತ ಹೇಳಿದರೆ ಅದೊಂದು ಉಕ್ಕಿನ ಪ್ರತಿಮೆಯೋ ಅನ್ನಿಸುವ ರೀತಿಯಲ್ಲಿ ಕಾಣಿಸ್ತಕ್ಕಂತಹ ಶರೀರ ದಾರ್ಢ್ಯ. ಧಾರ್ತರಾಷ್ಟ್ರರಿಗಂತೂ ಅವ ಇಲ್ಲದೆ ಹೋದರೆ ಜೀವವೇ ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಆಪ್ತನಾದ ಸ್ನೇಹಿತ. ತನಗೆ ಸ್ವತಃ ನಮ್ಮ ತಾಯಿ ಕುಂತಿ ಅಂತ ಗೊತ್ತಾದರೂ ಕೂಡ ನಾನು ನನ್ನ ಗೆಳೆಯನಿಗೆ ಯಾವತ್ತಿಗೂ ಅಪಚಾರ ಮಾಡಲಾರೆ ಅಂತ ತಾನು ತನ್ನ ಗೆಳೆಯನ ಕಡೆಯಲ್ಲೇ ನಿಂತವ. ಎಂಥ ದಾರ್ಢ್ಯ ಅವನದ್ದು. ಅದನ್ನು ಹೊಗಳ್ತಾನೆ ಧರ್ಮರಾಜ. ಅದಕ್ಕೋಸ್ಕರವೇ ಅಜಾತ ಶತ್ರು ಅಂತ ಕರೆಸಿಕೊಂಡದ್ದು. ಅವ ಯಾರು ಶತ್ರುಗಳಿರಲಿ ಅವರ ಗುಣ ಅಂತ ಆದರೆ ಗ್ರಹಣ ಮಾಡ್ತಾನೆ. ಕರ್ಣನಲ್ಲಿ ದೋಷಗಳಿಲ್ಲ ಅಂತಲ್ಲ, 1000 ದೋಷ ಇದೆ, ಆದರೆ 1000ದಷ್ಟೇ ಗುಣಗಳು ಇದ್ದಾರೆ. ಧರ್ಮರಾಜ ನೋಡುವುದೇನು? ಗುಣಗಳನ್ನೇ ನೋಡ್ತಾನೆ. ಅವ ಹೇಳ್ತಾನೆ, ಈಗ ನಮಗೆ ಅಮ್ಮ ಹೇಳದೇ ಇದ್ದದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ, ಆದರೆ ಕರ್ಣನಿಗೆ ಹೇಳಿದ್ದು ತಪ್ಪು ಅಂತ ಹೇಳ್ತಾನೆ. ಯಾಕಂದರೆ ಕರ್ಣ ಸಾಯುವುದಕ್ಕೆ ನನ್ನ ಅಮ್ಮ ಕಾರಣಲಾದಳು. ಕರ್ಣ ನಮ್ಮ ಅಣ್ಣನೇ ಆಗಿದ್ರು ನಾವು ಅವನು ಮೋಸದಿಂದ ಕೊಂದ ಹಾಗೆ ಆಯಿತು. ನಮ್ಮ ಅಮ್ಮ ಹೇಳಿಬಿಟ್ಲು ಅವನಿಗೆ ಪಾಂಡವರು ನಿನ್ನ ತಮ್ಮಂದಿರು ಮಗನೇ, ನೀನು ಒಂದು ಬಾರಿ ಧರ್ಮರಾಜನಿಗೆ ಬಂದು ನಾನು ನಿನ್ನ ಅಣ್ಣ ಇದ್ದೇನೆ, ನಿನ್ನ ಜೊತೆಗೆ ಸೇರ್ತೇನೆ ಅಂತ ಹೇಳಿದರೆ ಈ ಕಡೆ ದುರ್ಯೋಧನ ಯುದ್ಧ ಮಾಡುವುದನ್ನು ನಿಲ್ಲಿಸ್ತಾನೆ, ಕರ್ಣ ಜೊತೆಗಿಲ್ಲ ಅನ್ನುವ ಕಾರಣದಿಂದ. ಆಗ ಅಣ್ಣ ತಮ್ಮಂದಿರು ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ ಧರ್ಮರಾಜ, ನಿನ್ನ ಅಡಿಯಾಳಾಗಿ ತಾನು ನಡೀತಾನೆ. ನೀನು ಸಿಂಹಾಸನದಲ್ಲಿದ್ದರೆ ದುರ್ಯೋಧನಾದಿಗಳು ಕೂಡ ನಿನ್ನ ಅಡಿಯಾಳಾಗಿ ನಡೀತಾರೆ. ಆದ್ರಿಂದಾಗಿ ಯುದ್ಧವೇ ನಿಂತು ಹೋಗುತ್ತೆ, ಬಾ ಅಂತ ಕರೆದರೆ ನಾನು ಪಾಂಡವರ ಕಡೆಗೆ ಬಂದರೆ ದುರ್ಯೋಧನನಿಗೆ ನಾನು ಮಿತ್ರ ಹತಿ ಮಾಡಿದ ಹಾಗೆ, ಮಿತ್ರನಾಗಿ ಆತನಿಗೆ ಒಂದು ಘಾಸಿಯನ್ನು ಕೊಟ್ಟ ಹಾಗೆ, ನಾನು ಮಿತ್ರನಲ್ಲಿ ಅಂತಹ ಭಾವವನ್ನು ಯಾವತ್ತೂ ಅಂಕುರಿಸುವುದಿಲ್ಲ ಅಂತ ಹೇಳಿ ಅದನ್ನು ನಿರಾಕರಿಸಿದಂತಹ ವ್ಯಕ್ತಿ. ಹಾಗಾಗಿ ಅವನ ಮನಸ್ಸಿನಲ್ಲಿ ತನ್ನ ತಾಯಿಯ ಹತ್ತಿರ ಹೇಳಿದ್ದಾನೆ, ಅದನ್ನೆಲ್ಲ ಕುಂತಿ ಹೇಳಿದ್ದಾಳೆ, ಅದನ್ನೆಲ್ಲ ಇವು ಉಲ್ಲೇಖ ಮಾಡ್ತಾನೆ. ಸೋಬ್ರವೀನ್ ಮಾತರಂ ಧೀಮಾನ್
ವೇಪಮಾನಾಂ ಕೃತಾಂಜಲಿ ಪ್ರಾಪ್ತಾನ್ ವಿಷಕ್ಯಾನ್ ಚತುರಃ ನ ಹನಿಷ್ಯಾಮಿ ತೇ ಸುತಾನ್. ಅಮ್ಮ ಕುಂತಿ, ನಿನ್ನ ಮೇಲೆ ನನಗೆ ಬಹಳ ಶ್ರದ್ಧೆ. ಆದ್ದರಿಂದ ನೀನು ತಾಯಿಯಾಗಿ ದುಃಖ ಅನುಭವಿಸಬಾರದು ಅನ್ನೋದು ನನ್ನ ದೃಷ್ಟಿ. ಆದ್ದರಿಂದ ನಿನ್ನ 5 ಮಕ್ಕಳನ್ನು ಉಳಿಸುವ ಜವಾಬ್ದಾರಿ ನಂದು ಅಂತ ಮಾತು ಕೊಟ್ಟಿದ್ದಾನಂತೆ. ಆದರೆ 5 ಮಕ್ಕಳಲ್ಲಿ 4 ಮಕ್ಕಳನ್ನು ನಾನು ಕೊಲ್ಲುವುದಿಲ್ಲ. ನ ಹನಿಷ್ಯಾಮಿ ತೇ ಸುತಾನ್. ಯಾರು? ಧರ್ಮರಾಜ, ಭೀಮ, ನಕುಲ, ಸಹದೇವ. ಆದರೆ ಅರ್ಜುನನನ್ನು ಕೊಂದೇ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಅರ್ಜುನನನ್ನು ನಾನು ಕೊಂದರೆ ನಿನಗೆ 5 ಮಕ್ಕಳು ಉಳಿತಾರೆ, ನಾನು ಬರ್ತೇನೆ ನಿನ್ನ ಹತ್ರ. ಅರ್ಜುನನನ್ನು ಕೊಂದ ಮೇಲೆ ನಾನು ನಿನ್ನ ಮಗನಾಗಿ ಇರ್ತೇನೆ. ಅಂತೂ ಪಂಚ ಪಾಂಡವರು ಅನ್ನುವುದು ಯಾವತ್ತಿಗೂ ಸುಳ್ಳಾಗುವುದಿಲ್ಲ. ಈ ಮಾತು ನಾನು ಕೊಡ್ತೇನೆ. ಸಾರ್ಜುನ ವಾ ಹತೆ ಕರ್ಣೆ ಸಕರ್ಣ ವಾ ಹತೆ ಅರ್ಜುನೇ. ಹೀಗೂ ಆಗುವ ಸಾಧ್ಯತೆ ಇದೆ ಅಮ್ಮ. ಅರ್ಜುನ ನನ್ನನ್ನು ಕೊಲ್ಬೋದು, ನನ್ನನ್ನು ಕೊಂದರೂ ಕೂಡ ನಿನಗೆ 5 ಜನ ಉಳಿತಾರೆ. ಅಂತೂ 2 ಸ್ಥಿತಿಯಲ್ಲೂ ಪಂಚಪಾಂಡವರು ಅನ್ನುವ ವ್ಯಕ್ತಿತ್ವ ಯಾವತ್ತೂ ವ್ಯತ್ಯಾಸವಾಗುವುದಿಲ್ಲ. ಆದ್ದರಿಂದ ನೀನು ಇದಕ್ಕೆ ಅನುಮತಿ ಕೊಡಬೇಕು, ಹೆಚ್ಚು ಒತ್ತಾಯ ಮಾಡಬಾರ್ದು ಅಂತ ಹೇಳಿ ನಮಸ್ಕಾರ ಮಾಡಿ ತಾನು ಸೂರ್ಯಾರ್ಘ್ಯವನ್ನು ಕೊಟ್ಟು ಹೊರಟು ಹೋಗಿದ್ದಾನಂತೆ. ಇದಿಷ್ಟನ್ನೂ ನಮ್ಮ ಅಮ್ಮ ಹೇಳಿದ್ಲು. ಇದಾದ ಮೇಲೆ ನನಗೆ ಉಂಟಾದ ದುಃಖಕ್ಕೆ ಪಾರವೇ ಇಲ್ಲ. ಕರ್ಣ ಸೋರ್ಜುನೇನ ಹತೋ ವೀರ ಭ್ರಾತ್ರ ಭ್ರಾತ ಸಹೋದರ ನಚೈವ ವಿವೃತೋ ಮಂತ್ರ ಪೃಥಾಯಾಸ್ತಸ್ಯ ವಾ ವಿಭೋ. ನನ್ನ ಅರ್ಜುನನಿಗೂ ನಿನ್ನ ಅಣ್ಣ ಕರ್ಣ ಅಂತ ಒಂದು ಮಾತು ಹೇಳಿದ್ದಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಅವನಿಗೆ ಮಾತ್ರ ಹೇಳಿಬಿಟ್ಲಲ್ವ ನನ್ನ ತಾಯಿ. ಮಂತ್ರ ಇದು. ಮಂತ್ರ ಅಂದ್ರೇನು? ಮತ್ರಿ ಗುಪ್ತ ಪರಿಭಾಷಣೆ. ರಹಸ್ಯವಾಗಿಯೇ ವಿಷಯವನ್ನು ಉಳಿಸಿಕೊಂಡು ಬಿಟ್ಲು ಅಮ್ಮ. ನನ್ನ ಅರ್ಜುನನಿಗೆ ಹೇಳಲಿಲ್ಲ. ಆದ್ರಿಂದ ಏನಾಯಿತು? ಭ್ರಾತ್ರ ಭ್ರಾತ ಸಹೋದರ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನಾನು ಹೇಗೆ ಅರ್ಜುನನಿಗೆ, ಹಾಗೆ ಕರ್ಣ. ಆದ್ರಿಂದ ನನ್ನನ್ನು ಅರ್ಜುನ ಕೊಂದರೆ ಹೇಗೋ ಕರ್ಣನನ್ನು ಕೊಂದರೆ ಹಾಗೆ. ಆ ರೀತಿಯಲ್ಲಿ ಕರ್ಣನನ್ನು ನನ್ನ ಕುಂತಿಯೇ ಸಾಯಿಸಿಬಿಟ್ಲಲ್ವ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದನ್ನು. ಇದನ್ನು ನಾವು ಹೇಗೆ ಸಹಿಸುವುದು? ಇದಕ್ಕಿಂತ ಮುಖ್ಯವಾಗಿ ಕುಂತಿಯಾದರೂ ಹೇಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ? ಆದ್ರಿಂದ ಈ ದುಃಖದಿಂದ ತುಂಬಿದ ಮುಖದಲ್ಲಿ ನಗು ತೋರಿಸಿಲ್ಲೂ ಕೂಡ ಕುಂತಿ ಒಳಗಿನಿಂದ ಏನು ಒಂದು ಬೇಗುದಿಗೆ ಒಳಗಾಗಿದ್ದಾಳೆ ಅನ್ನೋದನ್ನು ಆಲೋಚಿಸ್ತಾ ನಾವು ಹೇಗೆ ಸುಖವಾಗಿರುವುದಕ್ಕೆ ಸಾಧ್ಯ ನಾರದ? ಇನ್ನೂ ನನಗೆ ಕರ್ಣ ರಾತ್ರಿ ನಿದ್ದೆ ಬರುವುದಿಲ್ಲ, ಕರ್ಣಂದೇ ನೆನಪಾಗ್ತದೆ ಅಂತ ಧರ್ಮರಾಜನಿಗೆ. ಏನು ಪ್ರಧಾನ ನೆನಪು ಏನು ಅಂದರೆ, ಕರ್ಣನನ್ನು ನೋಡಿದರೆ ಇವನಿಗೊಂದು ಅವ ಹೇಳ್ತಾನೆ, ಅವ ಹೇಳಿದ ಮಾತೆಲ್ಲ ಕೇಳಿದರೆ ನಮಗೆ ಒಳಗೆ ಬಿಸಿ ಆಗ್ತದೆ. ಅವ ಹೇಳ್ತಾನೆ, ಕರ್ಣ ತುಂಬ ಅಪರಾಧ ಮಾಡಿದ್ದಾನೆ. ದ್ರೌಪದಿ ದೇವಿಯನ್ನು ಸಭೆಗೆ ಎಳೆದು ತರುವಾಗಲೂ ಕೂಡ ಆತನ ಕುಮ್ಮಕ್ಕೆ ಜಾಸ್ತಿ ಕಾಣಿಸ್ತಾ ಇತ್ತು. ಆದರೆ ದುರ್ಯೋಧನ ದುಶ್ಯಾಸನರು ಆ ರೀತಿ ಕೆಲಸ ಮಾಡುವಾಗ ನನಗೆ ಇವರು ತಪ್ಪು ಮಾಡ್ತಾ ಇದ್ದಾರೆ, ಅಪರಾಧಿಗಳು ಅಂತ ಅನಿಸ್ತಾ ಇತ್ತು. ಅವರಷ್ಟೇ ಕೆಲಸವನ್ನು ಕರ್ಣ ಮಾಡಿದಾಗ ಮಾತ್ರ ಕರ್ಣ ಒಳ್ಳೆಯವ, ಯಾಕೋ ಹೀಗೆ ಮಾಡ್ತಾ ಇದ್ದಾನೆ ಅಂತಲೇ ಅನಿಸ್ತಾ ಇತ್ತಂತೆ. ಅದೆಲ್ಲ ಹೇಳ್ಕೊಳ್ತಾನೆ. ಕರ್ಣ ಒಳ್ಳೆಯವ, ಯಾಕೆ ಹೀಗೆ ಮಾಡ್ತಾನೆ, ಒಳ್ಳೆಯವ. ಅಷ್ಟೇ ಅಲ್ಲ, ಆಗಾಗ ಅವ ಕರ್ಣನ ಕಾಲು ನೋಡುದಂತೆ. ಕರ್ಣನ ಕಾಲು ನೋಡಿದರೆ ಇವನಿಗೆ ಕುಂತಿಯ ಕಾಲಿನ ಹಾಗೆಯೇ ಕಾಣಿಸುವುದಂತೆ. ಅದನ್ನು ನೋಡ್ತಾನೆ. ಸಹಸೋತ್ಪತಿ ತಕ್ರೋಧ ಕರ್ಣಂ ದೃಷ್ಟ ಪ್ರಶಾಮ್ಯತಿ ಕರ್ಣಾರ್ಜುನ ಸಹಾಯೋಯಂ ಜಪೇಯಮಪಿ ವಾಸರಂ ಜಯೇಯಮಪಿ ವಾಸರಂ ಸಭಾಯಾಂ ಕ್ಲಿಶ್ಯಮಾನಸ್ಯ ಧಾರ್ತರಾಷ್ಟ್ರೈಃ ದುರಾತ್ಮಭಿಃ ಸಹಸೋತ್ಪತಿ ತಕ್ರೋಧ ಕರ್ಣಂ ದೃಷ್ಟ ಪ್ರಶಾಮ್ಯತಿ. ನನಗೆ ಆ ದುರ್ಯೋಧನಾದಿಗಳು ಅಪಚಾರ ಮಾಡ್ತಾ ಇದ್ದಾಗ ಒಂದೊಂದು ಸಲ ಕೋಪ ಬರ್ತಿತ್ತು. ಆದರೆ ಕರ್ಣನನ್ನು ನೋಡಿಕೊಳ್ಳೆ ಶಮನ ಆಗ್ತಾ ಇತ್ತು. ಅದು ಯಾಕೆ, ಏನು ಕರ್ಣನಲ್ಲಿ ಅಂತ ವಿಶೇಷ ಗೊತ್ತಾಗ್ತಾನೇ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕುಂತ್ಯಾಹಿ ಸದೃಶ ಉಪಾದೌ ಕರ್ಣಸ್ಯೇತಿ ಮತಿರ್ಮಮ. ಕುಂತಿಯ ಪಾದದ ಹಾಗೇ ಕರ್ಣನ ಪಾದ ಅಂತ ನನಗೆ ಸ್ಪಷ್ಟ ಗೊತ್ತು. ಆದ್ದರಿಂದ ಆಗಾಗ ನನಗೆ ಅಣ್ಣ ಅನ್ನುವ ಭಾವ ಬರ್ತಾ ಇತ್ತು. ಅದೇ ಕಾರಣದಿಂದ ಅವ ಎಷ್ಟು ಅಪಚಾರ ಮಾಡಿದರೂ ಅವನ ಬಗ್ಗೆ ನನಗೆ ಕ್ರೋಧ ಬರ್ತಾ ಇರಲಿಲ್ಲ. ಅಂತಲ್ಲಿ ನನ್ನ ಕುಂತಿ ಒಂದು ಸೂಚನೆಯನ್ನು ನನಗೆ ಕೊಟ್ಟಿದ್ದಿದ್ರೆ ಇಂತಹ ಅನರ್ಥ ಘಟಿಸ್ತಾ ಇರಲಿಲ್ಲ. ಹಾಗಾದರೆ ನಾನು ನಿನ್ನ ಹತ್ರ ಕೇಳ್ತೇನೆ, ನಾರದ ಮಹರ್ಷಿ, ನಿನಗೆ ಗೊತ್ತಿಲ್ಲದೆ ಇದ್ದ ವಿಷಯ ಇಲ್ಲ. ಕರ್ಣನಲ್ಲಿ ಅಂತಹ ಸಾಮರ್ಥ್ಯ ಹೇಗೆ ಬಂತು? ಕರ್ಣ ಕುಂತಿಯ ಮಗ ಹೇಗೆ ಅನ್ನೋದು ನಮಗೆ ಅರ್ಥ ಆಗಿದೆ. ಆದರೆ ಆತ ಅಂತಹ ದೌಷ್ಟ್ಯವನ್ನು ಆಚರಿಸುವುದಕ್ಕೆ ಕಾರಣ ಏನು? ಅಂತಹ ಮಹಾಶಕ್ತಿಶಾಲಿಯಾದಂತಹ ಕರ್ಣ ಕೊನೆಯಲ್ಲಿ ಸಾಯುವುದಕ್ಕೆ ಕಾರಣ ಏನು? ಅರ್ಜುನನಿಗಿಂತ ಒಂದು ಹಂತ ಜಾಸ್ತಿ. ಯಾಕಂದರೆ ಅರ್ಜುನ ಕಲ್ತದ್ದು ದ್ರೋಣರ ಹತ್ರ, ಆದರೆ ಕರ್ಣ ಕಲ್ತದ್ದು ದ್ರೋಣರ ಗುರುವಾದ ಪರಶುರಾಮರ ಹತ್ರ. ಹಾಗಿದ್ದು ಆತ ಮೃತನಾದ ಅಂತಾದರೆ ಅದಕ್ಕೆ ಏನು ಕಾರಣ? ಆದರೆ ಈ ವಿಷಯವನ್ನು ನನಗೆ ಹೇಳಬೇಕು, ಕರ್ಣನ ಇತಿಹಾಸವನ್ನು ಹೇಳು ಅಂತ ನಾರದರ ಹತ್ರ ಕೇಳಿದರೆ ನಾರದರಿಗೆ ಭಾರಿ ಖುಷಿ ಆಯ್ತಂತೆ. ಇವನು ನಿನ್ನಷ್ಟು ಹೊಟ್ಟೆ ಉರಿಸಬೇಕು ಅಂತ.
ಅಂದರೆ ಈ ಧರ್ಮರಾಜನಿಗೆ ದುಃಖ ಬರುವಷ್ಟು ಭರಿಸಿದರೆ ಮುಂದಕ್ಕೆ ರಾಜ್ಯ ಸರಿಯಾಗಿ ನಡೆಯುತ್ತೆ. ಒಂದು ಸಲಕ್ಕೆ ಏನೇನು ಬರಬೇಕು ಎಲ್ಲ, ಆಮೇಲೆ ಕೊನೆಗೆ ಅಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಂಡ ಮೇಲೆ ಆಳ್ತಾ ಕೂತ್ಕೊಳ್ಳೋದು, ಅದಾಗಬಾರ್ದು. ಒಂದು ಸಲ ಎಲ್ಲ ಶುದ್ಧ ಆಗಿ ಬಿಡಬೇಕು ಅಂತ ನಾರದರು ಯೋಚನೆ ಮಾಡಿ, ನಾರದ ಉವಾಚ ಏವಮೇತನ್ ಮಹಾಬಾಹೋ ಯಥಾ ವಕ್ಷ್ಯಸಿ ಭಾರತ ಗುಹ್ಯಮೇತತ್ತು ದೇವಾನಾಂ ಕಥಯಿಷ್ಯಾಮಿ ತೇ ನಘ. ನಿನಗೊಂದು ರಹಸ್ಯ ವಿಷಯ ಹೇಳ್ತೇನೆ ಕರ್ಣನ ಬಗ್ಗೆ. ದೇವತೆಗಳಿಗೂ ಇದು ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಂಗೆ ಗೊತ್ತು. ಗುಹ್ಯಮೇತತ್ತು ದೇವಾನಾಂ, ಇದಕ್ಕೆ ದೇವಗುಹ್ಯ ಅಂತ ಹೆಸರು. ಅಂಥದ್ದೊಂದು ಇದೆ, ಅದನ್ನು ನಾನು ನಿನಗೆ ಹೇಳ್ತೇನೆ. ಏನದು ಅಂದರೆ, ಕ್ಷತ್ರಂ ಸ್ವರ್ಗೇ ಕಥಂ ಗಚ್ಚೇತ್ ಶಸ್ತ್ರಪೂತಂ ಇತಿ ಪ್ರಭೋ ಸಂಘರ್ಷ ಜನನಸ್ತಸ್ಮಾತ್ ಕನ್ಯಾಗರ್ಭೋ ವಿನಿರ್ಮಿತ. ಕರ್ಣ ಅಂದರೆ ಸಾಮಾನ್ಯ ಅಲ್ಲ. ಆಕಾಶವನ್ನು ಬೆಳಗಿ ಭೂಲೋಕವನ್ನು ಬೆಳಗತಕ್ಕಂತಹ ಸೂರ್ಯನೇ ಕರ್ಣನಾಗಿ ಇಳಿದು ಬಂದದ್ದು. ಸೂರ್ಯ ಕರ್ಣನಾಗಿ ಇಳಿದು ಬರುವುದರ ಹಿನ್ನೆಲೆಯಲ್ಲಿ ಒಂದು ದೇವತೆಗಳ ಗುಹ್ಯ ಇದೆ. ಏನಂದರೆ, ದೇವತೆಗಳು ಕೂತು ಪರಸ್ಪರವಾಗಿ ಚರ್ಚಿಸಿದ್ರಂತೆ. ಈ ಭೂಲೋಕದಲ್ಲಿ ಅನೇಕ ಕ್ಷತ್ರಿಯರು, ಸತ್ಕ್ಷತ್ರಿಯರಿದ್ದಾರೆ, ಒಳ್ಳೆಯ ಕ್ಷತ್ರಿಯರಿದ್ದಾರೆ. ಆ ಕ್ಷತ್ರಿಯರಿಗೆಲ್ಲ ಒಂದು ಗತಿಯಾಗಬೇಕು. ಏನು? ಊರ್ಧ್ವಗತಿ, ದೇವಲೋಕಕ್ಕೆ ಬರಬೇಕು. ಅವರು ದೇವಲೋಕಕ್ಕೆ ಬರಬೇಕಾದರೆ ಒಳ್ಳೆಯ ಕ್ಷತ್ರಿಯರೆಲ್ಲ ಪಾಂಡುಪಕ್ಷದಲ್ಲಿ ಸೇರಿಕೊಳ್ತಾರೆ, ಸತ್ಪಕ್ಷಪಾತಿಗಳಾಗಿರ್ತಾರೆ. ಪಾಂಡುಪಕ್ಷದಲ್ಲಿ ಸೇರಿಕೊಂಡ್ರು ಅಂದರೆ ಅವರು ಸಾಯುವುದಿಲ್ಲ. ಯಾಕಂದರೆ ಭೀಮಸೇನಂತಹ ಮಹಾಶಕ್ತಿಶಾಲಿಗಳ ರಕ್ಷಣೆ ಸಿಗ್ತದೆ. ಅವರು ಸಾಯಲಿಲ್ಲ ಅಂದರೆ ವೀರಸ್ವರ್ಗ ಅವರಿಗೆ ಸಿಗುವುದಿಲ್ಲ. ಹಾಗಾದರೆ ಈ ಕ್ಷತ್ರಂ ಸ್ವರ್ಗೇ ಕಥಂ ಭವೇತ್, ಈ ಕ್ಷತ್ರಿಯ ಸಮುದಾಯ ಸ್ವರ್ಗಕ್ಕೆ ಹೇಗೆ ಬರಲಿಕ್ಕೆ ಸಾಧ್ಯ? ಅವರನ್ನು ಭರಿಸಬೇಕು. ಇದಕ್ಕೆ ಏನು ಮಾಡುವ? ಇದಕ್ಕೆ ಸೂರ್ಯ ಹುಟ್ಟಬೇಕು. ಸೂರ್ಯ ಹುಟ್ಟಬೇಕು ಅಂತ ಹೇಳಿದರೆ ಅವನು ಪಾಂಡುಪಕ್ಷದಲ್ಲೇ ಹುಟ್ಟಿದರೆ ಪಾಂಡುಪಕ್ಷದಲ್ಲಿದ್ದವರು ಸ್ವರ್ಗಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಇವರೆಲ್ಲ ಭಾರಿ ಯೋಜನೆ ಮಾಡಿದ್ರಂತೆ. ಏನಂದರೆ, ಪಾಂಡುಪಕ್ಷದಲ್ಲಿ ಅವರು ಹುಟ್ಟುವುದಕ್ಕೆ, ದೇವತೆಗಳು ಹುಟ್ಟುವುದಕ್ಕೆ ಸರಿಯಾದಂತಹ ಕ್ಷೇತ್ರವೇ ಬೇಕು. ಅದು ಸಜ್ಜನ ಕ್ಷೇತ್ರ ಆಗ್ತದೆ. ಸಜ್ಜನ ಕ್ಷೇತ್ರದಲ್ಲಿ ಹುಟ್ಟಿದರೆ ಸಜ್ಜನರನ್ನು ಅವರು ಕೊಲ್ಲುವುದಿಲ್ಲ. ಅದಕ್ಕೇನು ಮಾಡುವುದು? ಕನ್ಯಾ ಗರ್ಭೋ ಯಥಾ ಭವೇತ್. ಇವಳು ಕನ್ಯೆಯಲ್ಲೇ ಇವನು ಹುಟ್ಟಿಬಿಟ್ರೆ ಆವಾಗ ಕನ್ಯೆ ಅದನ್ನು ಪರಿತ್ಯಜಿಸ್ತಾಳೆ. ಪರಿತ್ಯಜಿಸಿದರೆ ದುಷ್ಟರ ಪಕ್ಷದಲ್ಲಿ ಸೇರಿಕೊಳ್ಳಿಕ್ಕೆ ಆಗ್ತದೆ. ಸೇರಿದರೆ ಸಜ್ಜನ ಪಕ್ಷದಲ್ಲಿದ್ದಂತಹ ಕ್ಷತ್ರಿಯರಿಗೆ ಸ್ವರ್ಗ ತೋರಿಸಲಿಕ್ಕೆ ಆಗ್ತದೆ. ಹಾಗಾದರೆ ಕರ್ಣ ಪಾಂಡವ ಪಕ್ಷಕ್ಕೆ ವಿರುದ್ಧ ಪಕ್ಷದಲ್ಲಿ ಹೋಗಿ ಸೇರುವುದಕ್ಕೆ ಬೇಕಾದ ಯೋಜನೆಯನ್ನು ದೇವತೆಗಳು ಅಲ್ಲಿ ಕೂತು ಮಾಡಿಟ್ಟಿದ್ದಾರೆ. ಆ ಯೋಜನೆಯ ಪ್ರಕಾರ ಕರ್ಣ ದುರ್ಯೋಧನನ ಪಕ್ಷಕ್ಕೆ ಹೋದದ್ದು. ಆದ್ದರಿಂದ ಕರ್ಣನ ಬಗ್ಗೆ ನೀವು ಅಳಬೇಕಾದ ಕೆಲಸ ಏನಿಲ್ಲ. ಯಾಕಂದರೆ ಇದು ದೇವತೆಗಳ ಗುಹ್ಯ, ದೇವಗುಹ್ಯ ಅಂತ ಅರ್ಥ ಮಾಡಿಕೊಂಡು ಬಿಟ್ರೆ ನೀವು ಅಯ್ಯೋ ಪಾಪ ಕರ್ಣನಿಗೆ ಹಾಗಾಗೋಯ್ತು, ನಮ್ಮಿಂದ ಆದದ್ದು, ನನ್ನ ಅಮ್ಮನಿಂದ ಆದದ್ದು, ಹೀಗೆ ಯೋಚಿಸಬೇಕಾದ್ದೇ ಇಲ್ಲ. ಅದು ಹೇಗೆ ಆಗಬೇಕು ಅನ್ನೋದು ಮೊದಲೇ ದೇವಲೋಕದಲ್ಲಿ ಅಕ್ಷರಶಃ ಪಂಕ್ತಿಶಃ ತೀರ್ಮಾನವಾಗಿರತಕ್ಕಂಥ ವಿಷಯ. ಆದ್ರಿಂದ ಅದರ ಬಗ್ಗೆ ಯೋಚನೆ ಮಾಡಬೇಡ. ಸ ಬಾಲಸ್ತೇಜಸಾಯುಕ್ತಃ ಸೂತಪುತ್ರತ್ವಮಾಗತಃ ಚಕಾರಾಂಗಿರಸಾಂ ಶ್ರೇಷ್ಠಾತ್ ಧನುರ್ವೇದಂ ಗುರೋಸ್ತಥಾ. ಇನ್ನೂ ಕೆಲವು ಸೂಕ್ಷ್ಮಗಳುಂಟು. ಅವನು ಹಾಗೆ ನದಿಯಲ್ಲಿ ತೇಲಿ ಬಂದವ ಅಧಿರಥ ಅಂತಕ್ಕಂತಹ ಒಬ್ಬ ಸೂತನಿಗೆ ಸಿಕ್ಕಿದ. ಆತನ ಪತ್ನಿಯಾದ ರಾಧೆ ನಮಗೆ ಮಕ್ಕಳಿಲ್ಲ, ದೇವರೇ ಕೊಟ್ಟದ್ದು ಅಂತ ಹೇಳಿ ಮಗುವನ್ನು ಸಾಕಿದ್ರು. ಹಾಗಾಗಿ ಆತ ಸೂತಪುತ್ರ ರಾಧೇಯ ಅನ್ನುವ ಹೆಸರಿನಿಂದ ಲೋಕದಲ್ಲಿ ಖ್ಯಾತಿಗೆ ಬಂದ. ಕರ್ಣಕುಂಡಲಗಳು ಅಷ್ಟು ಶೋಭಾಯಮಾನವಾದ್ದರಿಂದ ಅವನಿಗೆ ಕರ್ಣ ಅನ್ನುವುದೇ ಲೋಕಖ್ಯಾತವಾದಂತಹ ಹೆಸರಾಯಿತು. ಆದರೆ ಆತ ಶಸ್ತ್ರಾಭ್ಯಾಸದಲ್ಲಿ ಅತ್ಯಂತ ನಿಷ್ಣಾತ. ಪಾಠ ಹೇಳುವುದಕ್ಕಿಂತ ಮುಂಚೆಯೇ ಧನುರ್ವಿದ್ಯೆಯನ್ನು ಕಲಿತವ. ಈ ಧನುರ್ವಿದ್ಯೆಯಲ್ಲಿ ಅಸ್ತ್ರವನ್ನೂ ಸೇರಿಸಿಕೊಳ್ಳಬೇಕು ಅಂತ ಆಸೆ ಆಯ್ತಂತೆ ಅವನಿಗೆ. ಶಸ್ತ್ರ ಬೇರೆ, ಅಸ್ತ್ರ ಬೇರೆ. ಅಸ್ತ್ರ ಅಂದರೆ ಮಂತ್ರವನ್ನು ಹೇಳಿ ಪ್ರಯೋಗ ಮಾಡ್ತಕ್ಕಂಥದ್ದು. ಇವನಿಗೆ 14ನೇ ವರ್ಷಕ್ಕೆ ಉಪನಯನ ಆಯ್ತಂತೆ ಕರ್ಣನಿಗೆ. ಅಂದರೆ ವಸ್ತುತಃ ಸೂತ ಅಂದರೆ ಅದು ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಸಮ್ಮೇಳನದಿಂದ ಆವಿರ್ಭವಿಸುವ ಸಂಕರ ಜಾತಿ. ಆದ್ದರಿಂದಾಗಿ ಅವರಿಗೂ ವೇದದ ಅಧಿಕಾರ ಇದೆ, ಉಪನಯನ ಅಧಿಕಾರ ಇದೆ. ಆದ್ದರಿಂದ ಈಗ ನಮ್ಮಲ್ಲಿ ವಿಶ್ವಕರ್ಮ ಸಮಾಜ ಎಲ್ಲ ಇದ್ದ ಹಾಗೆ ಅವರಿಗೆ ವೇದಾಧಿಕಾರ ಇದೆ. ಆದ್ದರಿಂದಾಗಿ ಉಪನೀತನಾದ. ಇನ್ನು ಉಪನೀತನಾದ ಮೇಲೆ ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಬಹುದಲ್ವಾ? ಅದಕ್ಕೋಸ್ಕರ ದ್ರೋಣಾಚಾರ್ಯರ ಹತ್ರವೇ ಅಭ್ಯಾಸಕ್ಕೋಸ್ಕರ ಬಂದ. ದ್ರೋಣಾಚಾರ್ಯರು ಅತ್ಯಂತ ಪ್ರೀತಿಯಿಂದ ಪಾಠ ಹೇಳಿದರು. ಈ ಕಥೆ ಗೊತ್ತಿಲ್ಲ ನಮಗೆ. ದ್ರೋಣಾಚಾರ್ಯ ಆಗಲ್ಲ ಅಂತ ಹೇಳಿ ಕಳಿಸಿದ್ರು ಅಂತ ಕಥೆ ಕೇಳಿದ್ದೇವೆ. ಹಾಗಲ್ಲಂತೆ. ಭಾರದ್ವಾಜಾತ್, ಇದು ಬೇರೆ ಕಡೆಗೂ ಬಂದಿದೆ. ಇದನ್ನು ಓದಿದ ಮೇಲೆ ನೀವು ನಾವು ಉಪನ್ಯಾಸ ಮಾಡಿಸಿದ್ರಿಂದ ನನಗೆ ಒಳ್ಳೇದಾಗುತ್ತೆ. ಇಲ್ಲಿ ಭಾರದ್ವಾಜರಿಂದ ಪಾಠ ಕೇಳಿದಂತೆ. ಸಹ ಬಾಲಹ, ಇನ್ನೂ ಯುವಕ ಆಗಿಲ್ಲ,
ತೇಜಸಾಯುಕ್ತ ಆಗಾಗಲೇ ಪರಾಕ್ರಮಿಯಾಗಿದ್ದಾನೆ. ಸೂತಪುತ್ರತ್ವಮಾಗತಃ ಸೂತಪುತ್ರ ಅಂತ ಖ್ಯಾತಿ ಬಂದಿದೆ. ಚಕಾರ ಅಂಗಿರಸಾಂ ಶ್ರೇಷ್ಠಾತ್ ಅಂಗಿರಸ್ಸಿನ ಮಗ ಅಂತ ಹೇಳಿದ್ರೆ ಯಾರು? ದ್ರೋಣರ ಕೈಯಿಂದ ಧನುರ್ವೇದಂ ಗುರೋಸ್ತಥ ಸಬಲಂ ಭೀಮಸೇನಸ್ಯ. ಆ ರೀತಿ ಧರ್ಮರಾಜಾದಿಗಳು ಪಾಠ ಕೇಳುವ ಹೊತ್ತಿಗೆ ಇವನು ಪಾಠ ಕೇಳುವುದಕ್ಕೆ ಅಲ್ಲಿ ಬಂದದ್ದು. ಹಾಗೆ ಪಾಠ ಕೇಳುವಾಗ ಭೀಮಸೇನನ ಬಲ ನೋಡಿ ಇವನಿಗೆ ಈರ್ಷ್ಯಂತೆ. ಆಗಲೇ ದುರ್ಯೋಧನನ ಗೆಳೆತನಾಗಿದೆ ಅಂತ ಅರ್ಥ. ಭೀಮಸೇನನ ಮೇಲೆ ಈರ್ಷ್ಯೆ. ಏನು ಅವನ ಬಲ, ನಂಗೆ ಅಷ್ಟು ಬಲ ಇಲ್ವಲ್ಲ ಅಂತ ಕೆಲವು ಸಲ ಕಬಡ್ಡಿ ಆಡುವಾಗ ಇವ ಸಿಕ್ಕಾಕೊಳ್ತಿದ್ದ. ಭೀಮಸೇನ ಎತ್ತಿ ಎಳೆದುವಾಗ ಅದರಿಂದ ಹೊರಗೆ ಬಿಸಾಡ್ತಾ ಇದ್ದ ಇವನನ್ನು. ಆಗ ಅವನಿಗೆ ಈರ್ಷ್ಯೆ. ಇವನ ಬಲವನ್ನು ಕಡಿಮೆ ಮಾಡಬೇಕು, ನನ್ನ ಬಲ ಜಾಸ್ತಿ ಮಾಡಿಕೊಳ್ಬೇಕು ಅಂತ ಆದರೆ ಅದು ಒಳ್ಳೆಯದು. ಇದು ಹಾಗಲ್ಲ, ಅವನ ಬಲವನ್ನು ಇಳಿಸಬೇಕು ಅಂತ ಈ ಈರ್ಷ್ಯೆ ಪ್ರಾರಂಭ ಆಯಿತು. ಸ್ಪರ್ಧೆ ಒಳ್ಳೆಯದು, ಈರ್ಷ್ಯೆ ಅಂದರೆ ಹೊಟ್ಟೆಗಿಚ್ಚು ಹಾಳು. ಸ್ಪರ್ಧೆ ಏನು ಮಾಡ್ತದೆ? ಅವನು 80% ತೆಗೆದಿದ್ದಾನೆ, ನನಗೆ 60 ಬಂದಿದೆ ಅಲ್ವಾ, ನಾನು ನಾಳೆ 81 ತೆಗಿಬೇಕು, ಇದು ಸ್ಪರ್ಧೆ. ಇದು ಹಾಗಲ್ಲ, ನನಗೆ 60 ಬಂದಿದೆ, ಅವನಿಗೆ 80 ಬಂದಿದೆ, ಮುಂದಿನ ಸಲ ಅವನಿಗೆ 40 ಬರುವ ಹಾಗೆ ಮಾಡ್ತೇನೆ. ಇದು ಈರ್ಷ್ಯೆ. ಇದು ಈರ್ಷ್ಯೆ ಏನು ಮಾಡ್ತದೆ ಅಂದರೆ ಮತ್ತೊಬ್ಬರನ್ನು ಎಳೆದು ಕೆಳಗೆ ಹಾಕ್ತದೆ. ಸ್ಪರ್ಧೆ ಅನ್ನೋದು ತನ್ನನ್ನು ಮೇಲ್ಮಟ್ಟಕ್ಕೆ ಒಯ್ಯುವ ದೃಷ್ಟಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ. ಇವನಿಗೆ ಆ ಸ್ಪರ್ಧೆ ಬರಲಿಲ್ಲ ಅಂತೆ ಭೀಮಸೇನಾದಿಗಳ ವಿಷಯದಲ್ಲಿ. ಮತ್ತೇನು ಮಾಡಿದ? ಸಬಲಂ ಭೀಮಸೇನಸ್ಯ ಫಲ್ಗುನಸ್ಯ ಚ ಲಾಘವಂ. ಫಲ್ಗುನನ ಲಾಘವ ನೋಡಿ ಈರ್ಷ್ಯೆ ಇವನಿಗೆ. ಲಾಘವ ಅಂದ್ರೆ ಏನು? ಒಂದೇ ಕೈಯಲ್ಲಿ ಬಾಣ ಎಳೆದು ಬಿಟ್ಟು ಬಿಡ್ತಾನೆ. ಅಂತಹ ಚಾತುರ್ಯ, ಕರಕುಶಲತೆ, ಕರಕೌಶಲ ಇದನ್ನು ನೋಡಿ ಅವನಿಗೆ. ಜೊತೆಗೆ ಬುದ್ಧಿಂಚ ತವ ರಾಜೇಂದ್ರ, ನಿನ್ನ ಮೇಲೆಯೂ ಅವನಿಗೆ ಅಸೂಯೆ ಸಿಕ್ಕಾಬೆಟ್ಟ ಇತ್ತು ಅಂತ. ಈ ನಿಂದೇನು ಅಂದರೆ ಬುದ್ಧಿ, ಧರ್ಮ ಬುದ್ಧಿ. ಆ ಬುದ್ಧಿಯಲ್ಲಿ ಲೆಕ್ಕಾಚಾರಗಳು ಏನು, ಅವನಿಗೆ ಕ್ಯಾಲ್ಕುಲೇಟರ್ ಎಲ್ಲ ಬೇಕು ಅಂತಲೇ ಇಲ್ಲ. ಅವನೊಂದು ಮರವನ್ನು ನೋಡಿ ಮರದಲ್ಲಿ ಎಷ್ಟು ಎಲೆ ಇದೆ ಅಂತ ಕೇಳಿದ್ರೆ ಧರ್ಮರಾಜ ಕೂಡಲೇ ಹೇಳ್ತಿದ್ದಂತೆ ಎಲೆಗಳ ಲೆಕ್ಕಾಚಾರ. ಈ ದಿಕ್ಕಿನಲ್ಲಿ ಇಷ್ಟೇ ಎಲೆ ಇದೆ ಅಂತ ಆದರೆ ಇಡೀ ಮರದಲ್ಲಿ ಇಷ್ಟೇ ಎಲೆ ಇರುವುದು ಅಂತ. ಋತುಪರ್ಣ ರಾಜನಲ್ಲಿದ್ದಂತಹ ವಿದ್ಯೆ ಧರ್ಮರಾಜನಲ್ಲಿತ್ತು, ಅಕ್ಷವಿದ್ಯೆ. ಅಂತಹ ಬುದ್ಧಿ. ಬುದ್ಧಿಂಚ ತವ ರಾಜೇಂದ್ರ ಯಮಯೋಹೋ ವಿನಯಂ ತದಾ. ಇನ್ನೂ ಅವನಿಗೆ ದೊಡ್ಡ ಅಸೂಯೆ ಎಲ್ಲಿ ಅಂತ ಹೇಳಿದರೆ ಈ ನಕುಲ ಸಹದೇವರ ವಿನಯ. ಅವರು ಏನು ಎಂಥ ಶಕ್ತಿಶಾಲಿಗಳು, ಎಷ್ಟು ಬುದ್ಧಿವಂತರು, ಎಷ್ಟು ಸುಂದರರು. ಅವರ ಶರೀರದ ಮೃದುತ್ವ, ಸೌಂದರ್ಯ ಇದರ ಜೊತೆಗೆ ಎಷ್ಟು ವಿನಯಶಾಲಿಗಳು. ಕರ್ಣನ ಹತ್ರ ಬಂದರೂ ಕೂಡ ಒಂದು ನಮಸ್ಕಾರ ಮಾಡಿ ಹೇಗಿದ್ದಿ ಅಂತ ಸೂತಪುತ್ರನ ಹತ್ರ ಹಾಗೆ ಮಾತಾಡ್ತಾ ಇದ್ರಂತೆ ರಾಜಕುಮಾರರು. ಅವರ ವಿನಯ ನೋಡಿ ಇವನಿಗೆ ಖುಷಿ ಆಗಬೇಕೋ ಬೇಡೋ, ನನ್ನಲ್ಲಿಲ್ಲ ಇಷ್ಟು ವಿನಯ ಅಂತ ಅವನ ಮೇಲೆ ಅಸೂಯೆ. ಹೀಗೆ ಪಾಂಡವರ ಮೇಲೆ ಅಸೂಯೆ ಬಂದಿತ್ತಂತೆ. ಅದಕ್ಕಿಂತ ಮುಖ್ಯವಾಗಿ ಸಖ್ಯಂಚ ವಾಸುದೇವೇನ, ಇವರಿಗೆ ವಾಸುದೇವ ಕೃಷ್ಣನಲ್ಲಿ ಗೆಳೆತನ ನೋಡಿ ಅಸೂಯೆ ಅಂತೆ. ನಮ್ಮಲ್ಲಿ ಕೃಷ್ಣ ಗೆಳೆತನ ಮಾಡುವುದಿಲ್ಲ, ಇವರಲ್ಲಿ ಗೆಳೆತನ ಮಾಡ್ತಾನೆ. ಬಾಲ್ಯೇ ಗಾಂಡೀವ ಧನ್ವನಃ, ಧರ್ಮ ನಮ್ಮ ಅರ್ಜುನನ ಸಖ್ಯವನ್ನು ನೋಡಿ ಪ್ರಜಾನಾಂ ಅನುರಾಗಂಚ ಚಿಂತಯಾನೋ ವ್ಯದಕ್ಯತ. ಜೊತೆಗೆ 5 ಜನ ಪಾಂಡವರಿಗೆ ಪ್ರತಿಯೊಬ್ಬ ಪ್ರಜೆಗಳೂ ಪ್ರೀತಿ ಮಾಡ್ತಾರೆ. ಇವರು ಬರ್ತಾರೆ ಅಂದರೆ ಜಯಕಾರ ಹಾಕು. ಈ ಕಡೆಯಿಂದ ದುರ್ಯೋಧನ, ಕರ್ಣ ಎಲ್ಲ ಬಂದರೆ ಬರ್ತಾ ಇದ್ದಾನೆ ಅಂತ ಸುಮ್ಮನೆ, ಅದರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲವೇ ಇಲ್ಲ. ಅದೇ ಪಾಂಡವರು ಒಬ್ಬರು ಆ ಕಡೆ ಹೊರಗೆ ಬಂದರು ಅಂತಾದರೆ ಅರ್ಜುನ ಬಂದ ಎಲ್ಲರೂ ಕೂಡ ಜೊತೆ ಸೇರುವುದೇನು, ಅವನನ್ನು ನೋಡುವುದೇನು, ಆ ಕಡೆಯಿಂದ ಹೆಂಗಸರು ಬಂದು ಒಂದು ಆರತಿ ಮಾಡುವುದೇನು. ಈ ಪ್ರಜೆಗಳ ಈ ಅನುರಾಗವನ್ನು ನೋಡಿ ಚಿಂತಯಾನ ವ್ಯದಕ್ಯದ, ಒಳಗಿಂದ ಒಳಗೆ ಇವನಿಗೆ ತಾಪಸುರಾಗಿ ಹೋಯ್ತಂತೆ. ಅಂದರೆ ಕರ್ಣನಲ್ಲಿ ಹೇಗಾದರೂ ಅವ ಸುಡುವವನೇ ಅಲ್ವಾ ಸೂರ್ಯ, ಅವನನ್ನೇ ಅವನು ಸುಡುವ ಹಾಗೆ ಒಳಗಿಂದ ಒಂದು ರೀತಿಯ ಅಸೂಯಾತಾಪ ಉಂಟಾಯಿತು. ಇದಕ್ಕೆ ಕಾರಣ ಏನು? ಅಲ್ಲಿ ಇನ್ನೊಂದು ಗುಖ್ಯ ಇದೆ. ಏನಂದರೆ ಇವ ಬರೀ ಸೂರ್ಯ ಅಲ್ಲ, ಈ ಸೂರ್ಯನಲ್ಲಿ ಒಬ್ಬ ಸಹಸ್ರವರ್ಮ ಅಂತ ಹೇಳುವ ಸೇರಿಕೊಂಡಿದ್ದಾನೆ. ಅವನನ್ನು 2 ಶಬ್ದದಿಂದ ಕರೀತಾರೆ, ಸಹಸ್ರವರ್ಮಿ, ಸಹಸ್ರವರ್ಮ. ಆ ಕಥೆ ಇಲ್ಲಿಲ್ಲ, ಅದು ಇನ್ನೊಂದು ಸಲ ಪುರುಷೋತ್ತಾದಾಗ ಕೇಳುವ. ಒಂದು ಸಹಸ್ರವರ್ಮನೆಂಬಂತಹ ಒಬ್ಬ ಅಸುರ, ಒಂದೇ ಒಂದು ಕವಚ ಉಳಿದಿತ್ತು ಅವನಿಗೆ. 1000 ಕವಚ ಇತ್ತು. 1000ದಲ್ಲಿ 999 ಕವಚವನ್ನು ನಾರಾಯಣರು ಸೇರಿ ಸಂಹಾರ ಮಾಡಿ ಹಾಕಿದ್ದಾರೆ. ಒಂದು ಕವಚ ಉಳಿದಿತ್ತು. ಚತುರ್ಮುಖ ಬ್ರಹ್ಮ ಅದನ್ನೊಂದನ್ನು ಹಾಳಾಗದೇ ಇರುವ ಹಾಗೆ ನರನಾರಾಯಣರಲ್ಲಿ ಕೇಳಿಕೊಂಡ. ಆಗ ನರನಾರಾಯಣರು ಹೇಳಿದ್ರು, ಹಾಗಾದರೆ ಈ ಒಂದು ಕವಚ ಅವನಲ್ಲಿರಲಿ, ಮುಂದಕ್ಕೆ ದ್ವಾಪರದಲ್ಲಿ ನಾವಿಬ್ಬರು ಒಂದೇ ರಥದಲ್ಲಿ ಬಂದು ಮುಗಿಸ್ತೇವೆ ಅದನ್ನು. ಹಾಗಾಗಿ ನರನಾರಾಯಣ ಅಂತ ಈ ಪಾರ್ಥ ಮತ್ತು ಪಾರ್ಥಸಾರಥಿಯನ್ನು ಕರೆಯುವುದು ಅದಕ್ಕೋಸ್ಕರ. ಭಗವಂತ ನಾರಾಯಣ ಇಂದ್ರನ ಅವತಾರವಾದಂತಹ ಅರ್ಜುನನಲ್ಲಿ ನರನ ಆವೇಶ, ಆದ್ರಿಂದ ನರನಾರಾಯಣರು ಅಂತ ಅಲ್ಲಲ್ಲಿ ಮಹಾಭಾರತ ಇಬ್ಬರನ್ನು ಕರೆಯುತ್ತೆ. ಆ ಕೊನೆಯ ಕವಚ ಮುಗಿಸುವುದಕ್ಕೋಸ್ಕರ ಇವರು ಬಂದದ್ದು. ಆ ಸಹಸ್ರವರ್ಮಿಯ ಆವೇಶ ಇರುವ ಕಾರಣದಿಂದ ಅವನಿಗೆ ಇವರಲ್ಲಿ ಅಸೂಯೆ ಉಂಟಾದದ್ದು. ಈ ಅಸೂಯೆಯಿಂದ ಅವ ಯಾವತ್ತೂ ಕೂಡ ಬೇಯ್ತಾ ಇದ್ದ ಒಳಗೆ. ಅದಕ್ಕೆ ಸರಿಯಾಗಿ ನಮ್ಮ ದುರ್ಯೋಧನ ಅವನಿಗೊಂದು ರಾಜ್ಯವನ್ನೇ ಕೊಟ್ಟುಬಿಟ್ಟ. ಆದರೆ ಅಷ್ಟರಲ್ಲಿ ಏನಾಯಿತು?
ಬ್ರಹ್ಮಾಸ್ತ್ರಂ ವೇತ್ತುಮಿಚ್ಛಾಮಿ. ಅಷ್ಟರಲ್ಲಿ ಕರ್ಣ ದ್ರೋಣರು ಸಾಯಂಕಾಲದ ಸಂಧ್ಯಾವಂದನೆ ಮುಗಿಸುವ ಹೊತ್ತಿಗೆ ತಾನು ಬಂದ. ದ್ರೋಣರ ಸಂಧ್ಯಾವಂದನೆಗೋಸ್ಕರ ಕೂತಿದ್ದಂತಹ ಒಂದು ಬೃಸಿ ಅಂದರೆ ಒಂದು ದರ್ಭೆಯ ಚಾಪೆ. ಅವರು ಎದ್ದ ಕೂಡಲೇ ಚಾಪೆಯನ್ನು ತಾನು ಮಡಿಚಿಟ್ಟ. ಅವರಿಗೆ ವಸ್ತ್ರಾಂತರಿಸುವುದಕ್ಕೆ ವಸ್ತ್ರವನ್ನು ತಾನೇ ತಂದು ಕೊಡ್ತಾನೆ. ಬಹುಶಃ ಗೌತಮಿ ಒಳಗಿರಲಿಲ್ಲ ಅನಿಸುತ್ತೆ, ಇವಂದೇ ಎಲ್ಲ ಮನೆಯಲ್ಲೆಲ್ಲ ವ್ಯವಸ್ಥೆ ಇವಂದೇ, ಎಲ್ಲ ತಂದು ಕೊಟ್ಟ. ಎಲ್ಲ ಭಾರಿ ವ್ಯವಸ್ಥೆ ಮಾಡಿದ. ದ್ರೋಣರಿಗೆ ಭಾರಿ ಖುಷಿ ಆಯಿತು. ಏನು ಇವತ್ತು ಶಿಷ್ಯರು ಇಷ್ಟು ಬಂದು ಸೇವೆ ಮಾಡ್ತಾ ಇದ್ದೀರಿ, ಏನು ವಿಶೇಷ ಅಂತ ಕೇಳಿದರು. ಆವಾಗ ಇವ ಕಾಲಿ ಹೋಗಿ ಅವರ ಕಾಲನ್ನು ಒತ್ತುತ್ತಾ ಪಾದ ಸಂವಾಹನವನ್ನು ಮಾಡ್ತಾ, ಇನ್ನಷ್ಟು ನಾನೊಂದು ಕೇಳ್ತೇನೆ, ನೀವು ಬೇಸರ ಮಾಡಬಾರ್ದು. ನೀವು ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ಉಪದೇಶಿಸಿದ್ದೀರಿ, ನನಗೆ ಬ್ರಹ್ಮಾಸ್ತ್ರ ಬೇಕಿತ್ತು ಅಂತ ಕೇಳಿದ. ಬ್ರಹ್ಮಾಸ್ತ್ರಂ ವೇತ್ತುಮಿಚ್ಛಾಮಿ ಸರಹಸ್ಯ ನಿವರ್ತನಂ. ಬರೀ ಬ್ರಹ್ಮಾಸ್ತ್ರ ಅಲ್ಲ, ಗಾಯತ್ರಿ ಮಂತ್ರದಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವುದು. ಆ ಮಂತ್ರದ ಉಪದೇಶ ಸಾಕಾಗುವುದಿಲ್ಲ, ಅದರಲ್ಲಿ ರಹಸ್ಯ ಉಂಟು. ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗಿ ಕೆಲಸ ಮಾಡಿಕೊಂಡು ಕೊನೆಗೆ ಹಿಂದಕ್ಕೆ ಬಂದು ನಮ್ಮದೇ ಬತ್ತಳಿಕೆಯಲ್ಲಿ ಸೇರುವಷ್ಟು ಅದರಲ್ಲಿ ರಹಸ್ಯ ಇದೆ. ಆ ರಹಸ್ಯ ಬೇಕು ನನಗೆ. ಜೊತೆಗೆ ನಿವರ್ತನಂ, ಅದನ್ನು ಉಪಸಂಹಾರ ಮಾಡತಕ್ಕಂತಹ ಕ್ರಮ, ಇದಿಷ್ಟನ್ನು ನನಗೆ ಒಂದು ಉಪದೇಶ ಮಾಡಬೇಕು. ಯಾಕಂದ್ರೆ ಅರ್ಜುನೇನ ಸಮಂ ಚಾಹಂ ಯುದ್ಧೇಯ ಮಿತಿ ಮೇ ಮತಿಹಿ. ನಾಳೆ ನಾನು ಅರ್ಜುನನ ಜೊತೆಗೆ ಒಂದು ಯುದ್ಧ ಮಾಡಿ ಗೆಲ್ಲಬೇಕು ಅಂತ ನನಗೆ ಮನಸ್ಸಾಗಿದೆ. ಅದಕ್ಕೋಸ್ಕರ ಅರ್ಜುನನಿಗೆ ನೀವು ಬ್ರಹ್ಮಾಸ್ತ್ರ ಕೊಟ್ಟಿದ್ದೀರಿ, ನನಗೂ ಬ್ರಹ್ಮಾಸ್ತ್ರ ಕೊಡಬೇಕು. ಯಾಕಂದ್ರೆ ನೀವು ಕೊಡದೆ ಹೋದರೆ ತಪ್ಪಾಗ್ತದೆ, ಅದು ಹೇಳ್ತಾನೆ. ಯಾಕಂದ್ರೆ ಸಮಶಿಷ್ಯೇಷು ಯಸ್ನೇಹ ಪುತ್ರೇ ಚೈವ ತಥಾ ಧ್ರುವಂ ತತ್ಪ್ರಸಾದಾತ್ ನಮಾಂ ಬ್ರೂಯುಹು ಅಕೃತಾಸ್ತ್ರಂ ವಿಚಕ್ಷಣಾಃ. ಯಾವತ್ತು ಗುರು ಶಿಷ್ಯರಲ್ಲಿ ತಾರತಮ್ಯ ಮಾಡಬಾರ್ದು ಅಂತ ನಾನು ಕೇಳಿದ್ದೇನೆ. ಅರ್ಜುನ ನಾನು ನಿಮಗೆ ಸಮಾನ, ಒಂದು ಹಂತದಲ್ಲಿ ಅವನಿಗಿಂತ ನಾನೇ ಜಾಸ್ತಿ ನಿಮಗೆ, ಯಾಕಂದರೆ ಅವಷ್ಟು ಸೇವೆ ಮಾಡುವುದಿಲ್ಲ. ನಿಮ್ಮದು ಕುರುಡು ಪ್ರೀತಿ. ಅವನು ಹಿಂದಿನಿಂದ ನಿಮ್ಮ ಬಗ್ಗೆ ಏನು ಮಾತಾಡಿಕೊಳ್ತಾನೆ ಅಂತ ನೀವೆಲ್ಲ ನೋಡುವುದಿಲ್ಲ. ನಿಮಗೆ ಅವನನ್ನು ನೋಡಿದರೆ ಏನೂ ಖುಷಿ ಅಷ್ಟೇ. ನಾನು ಹಾಗಲ್ಲ, ನಾನು ಎಷ್ಟು ಸೇವೆ ಮಾಡಿದ್ದೇನೆ ನಿಮಗೆ. ಆದ್ದರಿಂದ ಅಂತಹ ಶಿಷ್ಯನ ಮೇಲೆ ನೀವು ಅಷ್ಟು ಕೃಪೆ ತೋರದೆ ನಿಮ್ಮನ್ನು ಹೊರಗಿನಿಂದ ಬೈಕೊಳ್ತಕ್ಕಂತಹ, ಹತ್ರ ಬಂದಾಗ ಮಾತ್ರ ಪ್ರೀತಿ ಮಾಡ್ತಕ್ಕಂತಹ ಆ ಅರ್ಜುನನ ಮೇಲೆ ಅಷ್ಟು ಪ್ರೀತಿ ತೋರಿಸುವುದು ಸಮಂಜಸ ಅಲ್ಲ. ಅದು ಅವನಿಗೆ ಕೊಟ್ಟ ಅಸ್ತ್ರವನ್ನು ಸಮಶಿಷ್ಯನಾದಂತಹ ನನಗೂ ಕೊಡಬೇಕು. ಅಲ್ಲದೆ ಕೊಡದೆ ಹೋದರೆ ನಿಮಗೆ ಅಪಕೀರ್ತಿ ಬರ್ತದೆ. ನಾಳೆ ನಾನು ಇಲ್ಲಿಂದ ಬಿಟ್ಟು ಹೊರಟೆ, ಗುರುಕುಲ ಮುಗೀತು ಅಂತ ಹೊರಡುವಾಗ ದ್ರೋಣರ ಹತ್ರ ಎಲ್ಲ ಅಸ್ತ್ರಗಳು ಪ್ರಾಪ್ತ ಆಯಿತು ಅಂತ ಜನ ಕೇಳ್ತಾರೆ, ಬ್ರಹ್ಮಾಸ್ತ್ರ ಒಂದು ಸಿಗಲಿಲ್ಲ ಅಂತ ನಾನು ಹೇಳ್ತೇನೆ. ಆವಾಗ ಹೆಸರು ಕೆಟ್ಟದಾಗುವುದು ಯಾರ್ದು? ನಿಮ್ದು. ದ್ರೋಣರು ಅವನಿಗೆ ಬ್ರಹ್ಮಾಸ್ತ್ರ ಕೊಡಲಿಲ್ಲ ಅಂತ, ದಿವಸ ಗಾಯತ್ರಿ ಜಪ ಮಾಡ್ತಾನೆ ಕಾರಣ ಅವನಿಗೆ ಬ್ರಹ್ಮಾಸ್ತ್ರ ಕೊಡಲಿಲ್ಲ, ಇದೊಂದು ಹೆಸರು ನಿಮಗೆ ಬರ್ತದೆ. ಬ್ರೂಯುಹು ಅಕೃತಾಸ್ತ್ರಂ ವಿಚಕ್ಷಣ. ಇವ ಪೂರ್ತಿ ಅಸ್ತ್ರಗಳನ್ನು ದ್ರೋಣರ ಹತ್ರ ಕಲೀಲಿಲ್ಲ, ಯಾಕಂದ್ರೆ ದ್ರೋಣರು ಪಾಠ ಹೇಳಲಿಲ್ಲ ಅಂತ ಬುದ್ಧಿವಂತರೆಲ್ಲ ಮಾತಾಡಿಕೊಳ್ತಾರೆ, ನಿಮಗೂ ಹೆಸರು ಹಾಳಾಗ್ತದೆ. ಆದ್ರಿಂದ ನನಗೊಂದು ಬ್ರಹ್ಮಾಸ್ತ್ರದ ಉಪದೇಶ ಕೊಡಬೇಕು. ದ್ರೋಣರು ಆಗೋಲ್ಲ ಅಂತ, ಮೊದಲೇ ಮಾತೆ ಅವತ್ತು ಆಗೋಲ್ಲ ಅಂತ ಹೇಳಿದ್ರು. ಹೋಗಿ ಕಾಲು ಹೊತ್ತು ಬೇಡ ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ರು, ದ್ರೋಣಸ್ತಥೋಕ್ತ ಕರ್ಣೇನ ಸಾಪೇಕ್ಷ ಫಲ್ಗುಣಂ ಪ್ರತಿ ದೌರಾತ್ಮ್ಯಂ ಚೈವ ಕರ್ಣಸ್ಯ ವಿದಿತ್ವಾ ತಮುವಾಚಃ ಬ್ರಹ್ಮಾಸ್ತ್ರಂ ಬ್ರಾಹ್ಮಣೋ ವಿದ್ಯಾತ್ ಯಥಾವಚ್ಚರಿತವ್ರತಃ ಕ್ಷತ್ರಿಯೋ ವಾ ತಪಸ್ವೀಯಃ ನಾನ್ಯೋ ವಿದ್ಯಾತ್ ಕಥಂಚನ. ನಿನಗೆ ಬ್ರಹ್ಮಾಸ್ತ್ರ ಕೊಡಲಾಗದು. ಯಾಕೆ? ಬ್ರಹ್ಮಾಸ್ತ್ರವನ್ನು ಬ್ರಾಹ್ಮಣನಿಗೆ ಕೊಡಬೇಕು, ಇಲ್ಲ ತಪಸ್ಸು ಇರತಕ್ಕಂತಹ ಕ್ಷತ್ರಿಯನಿಗೆ ಕೊಡಬೇಕು. ಈ ಎರಡು ಬಿಟ್ಟು ಉಳಿದ ಯಾರಿಗೂ ಕೊಡುವ ಹಾಗಿಲ್ಲ ಬ್ರಹ್ಮಾಸ್ತ್ರ. ಅದು ವಿಧಿ. ನನಗೆ ಪರಶುರಾಮರು ಪಾಠ ಹೇಳಿದ ಮೇಲೆ ಕೊಟ್ಟಿರತಕ್ಕಂಥ ಒಂದು ಚೌಕಟ್ಟು, ಹೀಗೆ ನಿನ್ನ ಪಾಠದ ಕ್ರಮ ಇರಬೇಕು ಅಂತ. ಆದ್ದರಿಂದ ನಿನಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣವಾ ವ್ಯಾಸರು ಸೇರಿಸಿದ್ರು. ಇದಲ್ಲಂತೆ ಇನ್ನೊಂದು ಕಾರಣ ಒಳಗುಂಟಂತೆ. ಏನದು? ದೌರಾತ್ಮ್ಯಂ ಚೈವ ಕರ್ಣಸ್ಯ. ಕರ್ಣನ ಆತ್ಮದಲ್ಲಿ ದುರಾತ್ಮ ಇದ್ದಾನೆ ಅನ್ನೋದು ಕಂಡಿದೆ ಅವರಿಗೆ. ಇವನಿಗೆ ಬ್ರಹ್ಮಾಸ್ತ್ರ ಕೊಟ್ಟರೆ ಅದು ನಮ್ಮ ಈಶಾನ್ಯ ದೇಶದ ಕೈಯಲ್ಲಿ ಅಣುಬಾಂಬು ಕೊಟ್ಟ ಹಾಗೆ ಅಂತ, ಅಥವಾ ಭಯೋತ್ಪಾದಕರ ಕೈಯಲ್ಲಿ ಅಣುಬಾಂಬು ಕೊಟ್ಟ ಹಾಗೆ. ಇವನ ಕೈಯಲ್ಲಿ ಮಹಾಸ್ತ್ರಗಳನ್ನು ಕೊಟ್ಟರೆ ಲೋಕನಾಶ ಮಾಡ್ತಾನೆ. ಆದ್ರಿಂದ ದೌರಾತ್ಮ್ಯಂ ಚೈವ ಕರ್ಣಸ್ಯ ವಿದಿತ್ವ ತಮುವಾಚ. ಇದನ್ನು ಅರ್ಥ ಮಾಡಿಕೊಂಡ ಗುರು. ಅಂದ್ರೆ ಗುರು ಒಬ್ಬ ಶಿಷ್ಯ ಒಂದು ಸಲ ಸಿಕ್ಕಿದ್ರೆ ಸಾಕು, ಒಂದು ಏನು ಅಂತ ಇತಿಹಾಸ ಎಲ್ಲ ತಿಳ್ಕೊಳ್ತಾನೆ. ಅವನ ಏನು ನೀವು ಶರೀರ ವಿಜ್ಞಾನ, ಬಾಡಿ ಲ್ಯಾಂಗ್ವೇಜಾ, ಅಷ್ಟು ನೋಡಿದರೆ ಗುರುವಿಗೆ ಸಾಕಾಗ್ತದೆ. ಅವನ ಶರೀರವನ್ನು ನೋಡಿ ಹೇಗೆ ನಿಂತಿದ್ದಾನೆ, ಅವನ ಹುಬ್ಬು ಹೇಗೆ ಹಾರ್ತದೆ,
ತಲೆಯಲ್ಲಿ ಕ್ರಾಫ್ ಎದುರುಗಡೆ ಇದೆಯೋ ಹಿಂದುಗಡೆ ಇದೆಯೋ ಇಷ್ಟನ್ನು ನೋಡಿದ್ರೇನೆ ಇವನು ಎಷ್ಟಕ್ಕೆ ಅಂತ ಒಂದು ಸಾಮಾನ್ಯ ಹಂತದಲ್ಲೇ ಅರ್ಥ ಆಗ್ತದೆ. ಅವನಿಗೆ ಅಭಿರುಚಿ ಯಾವ ಕಡೆ ಇರ್ತದೆ, ಏನು ಕಥೆ, ಇಷ್ಟು ಗುರುವಿಗೆ ಅರ್ಥ ಆಗ್ತದೆ. ಆದ್ರಿಂದ ಈಗ ಕರ್ಣನನ್ನು ಈಗ ತಾನೇ ನೋಡ್ತಾ ಇರುವುದಲ್ಲ, ಬಹಳಷ್ಟು ಅಸ್ತ್ರಗಳನ್ನು ದ್ರೋಣರಲ್ಲಿ ಅಭ್ಯಾಸ ಮಾಡಿ ಆಗಿದೆ. ಮಾಡಿ ಆದ ಮೇಲೆ ಬ್ರಹ್ಮಾಸ್ತ್ರ ಕೇಳಿದಾಗ ಇಲ್ಲ, ನಾನು ಅರ್ಜುನನಿಗೆ ನಿನ್ನನ್ನು ಸಮನಾಗಿಸುವುದಿಲ್ಲ. ಯಾಕಂದ್ರೆ ಅರ್ಜುನನ ವ್ಯಕ್ತಿತ್ವ ಏನು, ಎಷ್ಟು ಲೋಕಕ್ಷೇಮವನ್ನು ಚಿಂತಿಸ್ತಕ್ಕಂಥವ, ನೀನು ಹಾಗಲ್ಲ, ನೀನು ದುಷ್ಟರಿಗೆ ಸಹಕಾರಿಯಾಗಿ ಬೆಳೆಯುವವ, ಪಾಂಡವರ ಮೇಲೆ ನಿರಂತರವಾಗಿ ಅಸೂಯೆಯನ್ನು ತೋರಿಸ್ತಕ್ಕಂಥವ. ಆದ್ರಿಂದ ನಿನ್ನ ಈ ದುರಾತ್ಮತೆಗೆ ಇದನ್ನು ಕೊಡುವುದು ಸಾಧ್ಯ ಇಲ್ಲ. ಅದನ್ನು ಬಾಯಿಬಿಟ್ಟೆ ಹೇಳಿಲ್ಲ. ಬಾಯಿಬಿಟ್ಟು ಹೇಳಿದ್ದೇನು, ಬ್ರಾಹ್ಮಣನಿಗೆ ಅಥವಾ ಕ್ಷತ್ರಿಯನಿಗೆ ಕೊಡಬೇಕು. ನೀನು ಬ್ರಾಹ್ಮಣ ಕ್ಷತ್ರಿಯರ ಮಧ್ಯದಲ್ಲಿ ಹುಟ್ಟಿದವ ಅಲ್ವಾ, ಆದ್ರಿಂದ ಸೂತನಿಗೆ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಹೀಗೆ ಕೆಲವೆಲ್ಲ ಇದು. ಆಮೇಲೆ ದ್ರೋಣರ ಮೇಲೆ ದ್ರೋಣ ವಿರೋಧಿ ಸಂಘಸುರಾದದ್ದು ಅವತ್ತಿನಿಂದ. ಒಂದು ದ್ರೋಣರು ಕರ್ಣನಿಗೆ ಹೇಳಲಿಲ್ಲ, ಇನ್ನೊಂದು ಏಕಲವ್ಯನಿಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಅವನು ಬೇಡ ಜಾತಿಯವ, ಇವನು ಸೂತ ಜಾತಿಯವ, ಜಾತಿ ಇಟ್ಟುಕೊಂಡು ಬ್ರಾಹ್ಮಣರು ಪಾಠ ಹೇಳ್ತಾರೆ ಅಂತ ಗಲಾಟೆ. ನಿಜವಾಗಿ ಅವರು ಕಾರಣವನ್ನೇ ಕೊಟ್ಟಿದ್ರೆ ಸರಿ ಆಗ್ತಿತ್ತು ಅಂತ ಅನಿಸುತ್ತೆ. ಶ್ರೀಮನ್ ಮಧ್ವಾಚಾರ್ಯರು ಆ ಕಾರಣವನ್ನೇ ಎತ್ತಿಕೊಡ್ತಾರೆ. ಕರ್ಣನಿಗೆ ಎಷ್ಟು ಪಾಠ ಹೇಳಿದ್ದಾರೆ ದ್ರೋಣರು, ಜೊತೆಗೆ ಏಕಲವ್ಯನಿಗೂ ಪಾಠ ಹೇಳಿದ್ದಾರೆ ದ್ರೋಣರು. ಬರೀ ಏಕಲವ್ಯ ದ್ರೋಣರ ಮೂರ್ತಿ ಮಾಡಿಕೊಂಡೇ ಕಲ್ತದ್ದಲ್ಲ, ಮೂರ್ತಿ ಮಾಡಿಕೊಂಡು ಕಲ್ತು ಅವನ ದೌಷ್ಟ್ಯದ ಕಾರಣದಿಂದ ಊರನ್ನು ಸುಡುವ ಕೆಲಸಕ್ಕೆ ಅವ ಬಂದಾಗ ಇವನ ಲಾಘವವನ್ನು ಕಡಿಮೆ ಮಾಡಬೇಕು ಅಂತ ಒಂದು ಬೆರಳು ಕಿತ್ತರು ದ್ರೋಣರು. ಕಿತ್ತ ಮೇಲೆ ಆ ಶಿಷ್ಯನ ಮೇಲೆ ಪ್ರೀತಿಯಿಂದ ಅವನಿದ್ದ ಮನೆಗೇ ಹೋಗಿ ಪಾಠ ಹೇಳಿದ್ದಾರೆ ಅಂತ ಶ್ರೀಮನ್ ಮಧ್ವಾಚಾರ್ಯರು ತಾವು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಏಕಲವ್ಯನಿಗೂ ಪಾಠ ಹೇಳಿದ್ದಾರೆ. ಕರ್ಣನಿಗಂತೂ ಆರಂಭದಲ್ಲಿ ಪೂರ್ತಿ ಪಾಠ ಹೇಳಿದ್ದು ಕೇವಲ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಉಳಿದ ಅಸ್ತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. 2 ಅಸ್ತ್ರ ಕೊಡಲಿಲ್ಲ, ಒಂದು ಬ್ರಹ್ಮಾಸ್ತ್ರ ಮತ್ತೊಂದು ನಾರಾಯಣಾಸ್ತ್ರ. 2 ಅಸ್ತ್ರ ಬಿಟ್ಟು ಉಳಿದ ಎಲ್ಲ ಅಸ್ತ್ರವನ್ನು ಕೂಡ ಇವನಿಗೆ ಕೊಟ್ಟಾಗಿದೆ ದ್ರೋಣರು. ಇನ್ನು ಯಾವುದು ಕೊಡಲಿಲ್ಲ ಅಂದರೆ ತಮ್ಗೆ ಗೊತ್ತಿಲ್ಲದೆ ಇದ್ದದ್ದು ಕೊಡಲಿಲ್ಲ ಅಷ್ಟೇ. ಅವರಿಗೆ ಕೆಲವು ಗೊತ್ತಿರಲಿಲ್ಲ. ಅದನ್ನು ಅರ್ಜುನ ಕೊನೆಗೆ ದೇವಲೋಕಕ್ಕೆ ಹೋಗಿ ಇಂದ್ರಕೀಲಕದಲ್ಲಿ ಈಶ್ವರನನ್ನು ತಪಸ್ಸು ಮಾಡಿ ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದ, ದೇವಲೋಕಕ್ಕೆ ಹೋಗಿ ಕೆಲವು ಅಸ್ತ್ರಗಳನ್ನು ಸಂಮೋಹನಾಸ್ತ್ರ ಪಡೆದ. ಈ ಅಸ್ತ್ರಗಳೆಲ್ಲ ಇವರಿಗೆ ಗೊತ್ತಿರಲಿಲ್ಲ ಅಷ್ಟೇ. ಅದನ್ನ ಗೊತ್ತಿದ್ದದ್ದನ್ನು ಅರ್ಜುನನಿಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟನ್ನೂ ಕರ್ಣನಿಗೆ ಕೊಟ್ಟಿದ್ದಾನೆ. ಆದರೆ ಅರ್ಜುನನಿಗಿದ್ದ ಲಾಘವ ಕರ್ಣನಿಗಿರಲಿಲ್ಲ, ಹಸ್ತಲಾಘವ ಇರಲಿಲ್ಲ. ಇಷ್ಟು ಮಾತ್ರ ವ್ಯತ್ಯಾಸ. ಆದರೆ ಕರ್ಣ ಏನು ಮಾಡಿದಂತೆ, ನೀವು ಅಸ್ತ್ರ ಕೊಡುವುದಿಲ್ಲ ಅಲ್ವಾ, ಇನ್ನೊಂದು ಸಲ ಕೇಳ್ತಾ ಇದ್ದೇನೆ ಕೊಡಿ ಅಂತ ಹೇಳ್ತಾರೆ. ಸ್ವಲ್ಪ ಕಣ್ಣು ಕೆಂಪು ಮಾಡಿಕೊಂಡು, ಈ ಶಿಷ್ಯರು ಇಂಥವರಿದ್ದರೆ ಭಯೋತ್ಪಾದಕ ಶಿಷ್ಯರು. ದ್ರೋಣ ಹತ್ರ ಹೇಳಿದ, ನಾನು ಕ್ಷತ್ರಿಯ ಅಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಕೇಳಿದ. ಕ್ಷತ್ರಿಯ ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆ ಕ್ಷತ್ರಿಯನಿಗೂ ಅರ್ಜುನನಿಗೂ ನನಗೂ ಯಾವ ಭೇದವನ್ನು ತಿಳಿದಿದ್ದೀರಿ ನೀವು? ಕೇವಲ ದ್ರಾಧೇಯ ನಾನು ಅಧಿರಥನ ಮಗ, ಈ ಕಾರಣದಿಂದ ಕೊಡುವುದಿಲ್ಲ ಅಂತ ಹೇಗೆ ಹೇಳ್ತೀರಿ? ಎಲ್ಲ ಕ್ಷತ್ರಿಯರಿಗಿಂತಲೂ ಮಿಗಿಲಾದ ಕ್ಷತ್ರಿಯ ನಾನಿದ್ದೇನೆ, ನೀವು ಕೊಡತಕ್ಕದ್ದು. ಇವತ್ತಿನ ಹುಡುಗರು ವಾದ ಮಾಡುವ ಹಾಗೆ ಕಾರಣ ಅಷ್ಟು ಸ್ಫುಟವಾಗಿ ವಾದ ಮಾಡಿದ, ನನಗೆ ಕೊಡಬೇಕು, ನಾನು ಕೊಡಲ್ಲ ಅಂತ ಹೇಳಿದರು. ಇವರ ಚಾಪೆ ಮತ್ತು ಸಂಧ್ಯಾವಂದನೆ ಪಾತ್ರೆ ಹಿಡ್ಕೊಂಡು ಒಳಗೆ ಹೋದ್ರಂತೆ. ಇವನು ಅಲ್ಲಿಂದ ಹೊರಗೆ ಎಲ್ಲಿಗೂ ಹೋಗಲಿಲ್ಲ. ಸೀದಾ ನಿಮಗೆ ಪಾಠ ಹೇಳಿದವರ ಹತ್ರವೇ ನಾನು ಕೇಳಿ ನಿಮ್ಮನ್ನೇ ಮುಗಿಸುವ ಅಷ್ಟು ದೊಡ್ಡವನಾಗ್ತೇನೆ ಅಂತ ಹಠ ಹಿಡಿದು ಇವರಿಗೆ ಪಾಠ ಹೇಳಿದ್ದು ಪರಶುರಾಮರಲ್ವಾ, ಅವರಲ್ಲೇ ಹೋಗ್ತೇನೆ ಅಂತ ಹೇಳಿ ತಾನು ಹೋಗುವಾಗ ಯಜ್ಞೋಪವೀತ ವ್ಯತ್ಯಾಸ ಮಾಡಿಕೊಂಡು ಹೋದ. ಅಲ್ಲಿಯ ತನಕ ಅವನು ರೇಷ್ಮೆಯ ಯಜ್ಞೋಪವೀತ ಹಾಕ್ತಾ ಇದ್ದದ್ದು. ಯಾಕಂದರೆ ಸೂತರಿಗೆ ರೇಷ್ಮೆಯ ಯಜ್ಞೋಪವೀತ, ಬ್ರಾಹ್ಮಣನಿಗೆ ಹತ್ತಿಯ ಯಜ್ಞೋಪವೀತ, ಕ್ಷತ್ರಿಯರಿಗೆ ಉಣ್ಣೆಯ ಯಜ್ಞೋಪವೀತ, ವ್ಯತ್ಯಾಸ ಇದೆ. ಅದು ಯಾವುದರ ಪಾಲಿಸ್ಟರ್ ಯಜ್ಞೋಪವೀತ ಯಾರಿಗೂ ಇಲ್ಲ. ಈಗೆಲ್ಲ ಅದೇ ಬರೋದು ಅಂಗಡಿಯಲ್ಲಿ, ಬಹಳ ಜಾಗೃತೆಯಾಗಿರಬೇಕು. ಹೌದಾ? ಇಲ್ಲಿ ಇದು ಶುದ್ಧ ಹತ್ತಿಯಿಂದ ಮಾಡಿದ ಯಜ್ಞೋಪವೀತ ಧಾರಣೆ ಮಾಡಿಕೊಂಡಂತೆ. ಯಾಕೆಂದರೆ ಈ ಪರಶುರಾಮರ ತೀರ್ಮಾನ ಗೊತ್ತು, ಅವರು ಬ್ರಾಹ್ಮಣರಿಗೆ ಪಾಠ ಹೇಳುವುದು ಅಂತ ತೀರ್ಮಾನಿಸಿದ್ದಾರೆ. ಯಾಕೆಂದರೆ ಕ್ಷತ್ರಿಯರಿಗೆ ಪಾಠ ಹೇಳಿದರೆ 21 ಬಾರಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿ ಇವರಿಗೆ ಕೊಟ್ಟ ವಿದ್ಯೆ ಜಾಸ್ತಿ ಆಯಿತು ಅಂತ ತೀರ್ಮಾನಿಸಿದವರು. ಆದ್ದರಿಂದಾಗಿ ಇವರ ಹತ್ರ ಪಾಠಕ್ಕೆ ಹೋಗಬೇಕು ಅಂತಾದರೆ ನಾನು ಯಜ್ಞೋಪವೀತ ವ್ಯತ್ಯಾಸ ಮಾಡಬೇಕು ಅಂತ ಯಜ್ಞೋಪವೀತ ಹಾಕಿಕೊಂಡ. ಸತು ರಾಮಂ ಉಪಾಗಮ್ಯ ಶಿರಸಾಭಿಪ್ರಣಮ್ಯ ಚ ಭಾರ್ಗವ ಬ್ರಾಹ್ಮಣೋಸ್ಮೀತಿ ಗೌರವೇಣಾಭ್ಯಗಚ್ಚತ. ಹೋದ, ಪರಶುರಾಮರಿಗೆ ತಾನು ಷಡ್ಪುಚ್ಛ ಕಚ್ಚೆ ಧಾರಣೆ ಮಾಡಿ ಉತ್ತರಿಯ ಧಾರಣೆ ಮಾಡಿಕೊಂಡು ಹೋಗಿ ಒಂದು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಭಾರ್ಗವ ಅಹಂ ಅಭಿವಾದಯೇ ಅಂತ ಹೇಳಿದ. ಇವನ ಹೆಸರು ನಂದು ಭಾರ್ಗವ ಗೋತ್ರ ಅಂತ ಹೇಳಿಕೊಂಡ. ಯಾಕೆ ಹೇಳಿಕೊಂಡ ಆಮೇಲೆ ಗೊತ್ತಾಗ್ತದೆ. ಪರಶುರಾಮರ ಹತ್ರ ಬಿಚ್ಚುತ್ತಾನೆ, ನಾನು ಸುಳ್ಳು ಹೇಳಿದ್ದು ಹೌದು, ಆದರೆ ಭಾರ್ಗವ ಅಂತ ಹೇಳಿದ್ದು ಸುಳ್ಳಲ್ಲ. ಯಾಕಂದರೆ ನಿಮ್ಮ ಶಿಷ್ಯನಾಗಿ ನಾನು ಬರ್ತಾ ಇದ್ದೇನೆ, ಯಾವತ್ತೂ ಕೂಡ ಗುರು ತಂದೆ ಇದ್ದ ಹಾಗೆ ಅಂತ ನಾನು ಕೇಳಿದ್ದೇನೆ.
ನನ್ನ ಗುರುವಾಗಿ ನಿಮ್ಮನ್ನು ಸ್ವೀಕರಿಸಿದ ಮೇಲೆ ನಾನು ಕೂಡ ಭೃಗು ನನ್ನ ತಂದೆ ಅಂತ ಆಯ್ತು. ನಾನು ಭಾರ್ಗವ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ, ಅದಕ್ಕೊಂದು ಸಮರ್ಥನೆ ಉಂಟು ಇವನ ಹತ್ರ. ಅಂತೂ ಭಾರ್ಗವ ಬ್ರಾಹ್ಮಣೋಸ್ಮೀತಿ ಗೌರವೇಣ ಅಭ್ಯಯಾಚತ. ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ರಾಮಸ್ತಂ ಪ್ರತಿ ಜಗ್ರಾಹ ಪೃಷ್ಟ್ವಾ ಗೋತ್ರಾದಿ ಸರ್ವಶಃ. ಭಾರ್ಗವರು ಅಂದರೆ ಪರಶುರಾಮರು ಅವನನ್ನು ಸ್ವೀಕರಿಸಿದ್ರು. ಹೇಗೆ ಸ್ವೀಕರಿಸಿದ್ರು? ಒಂದು ಇಂಟರ್ವ್ಯೂ ಮಾಡಿದ್ದಾರೆ, ಸಂದರ್ಶನ. ಪೃಷ್ಟ್ವಾ ಗೋತ್ರಾದಿ ಸರ್ವಶಃ. ಗೋತ್ರ ಭಾರ್ಗವ ಅಂತಾದರೆ ಪ್ರವರ ಯಾವುದು ಅಂತ ಕೇಳಿದ್ದಾರೆ. ಇವನು ಪ್ರವರ ಎಲ್ಲ ಅಭ್ಯಾಸ ಮಾಡಿಕೊಂಡು ಹೋಗಿದ್ದಾನೆ. ಅದು ಜಾಮರಜ್ಞ ಗೋತ್ರ ಎಲ್ಲ ಸೇರಿಸಿಕೊಂಡಿದ್ದಾನೆ. ಭಾರ್ಗವ ಚಾವನ ಔರ್ವ ಆಪ್ನವಾನ ಜಾಮರಜ್ಞ ಪಂಚಾರ್ಷೇಯ ಪ್ರವರನಂದು ಅಂತೆಲ್ಲ ಹೇಳಿದ್ದಾನೆ. ಅಂತೂ ಪ್ರವರ ಹೇಳಿದಾಗ ಹಾಗಾದರೆ ಬ್ರಾಹ್ಮಣ ನಿಶ್ಚಯ. ಆಮೇಲೆ ಬೆಳಗ್ಗೆ ಏಳುವುದು ಎಷ್ಟೊತ್ತಿಗೆ ಅಂತ ಕೇಳಿದ್ದಾರೆ. ಅದು ನಾನು ಕೋಳಿ ಕೂಗುವುದಕ್ಕಿಂತ ಎದ್ದಾಗ್ತದೆ ಅಂತ ಹೇಳಿದ್ದಾನೆ. ಹಾಗಾದರೆ ಬ್ರಾಹ್ಮಣ ನಿಶ್ಚಯ. ಅದು ಒಂದೊಂದು ಎಲ್ಲ ವಿಷಯವನ್ನು ಕೇಳಿ ತೀರ್ಮಾನ ಮಾಡಿ. ಇವತ್ತು ಕೆಲವರ ಹತ್ರ ಕೇಳಿದರೆ ಬ್ರಾಹ್ಮಣ ನಿಶ್ಚಯ ಆಗುವುದಿಲ್ಲ, ಅಂಥ ಪ್ರಶ್ನೆಗಳನ್ನೆಲ್ಲ ಇವನು ಬ್ರಾಹ್ಮಣ ಹೌದು ಅಂತ ತೀರ್ಮಾನಿಸುವುದಕ್ಕೆ ಯಾವ ಗುಣಧರ್ಮಗಳು ಬೇಕು ಅವುಗಳ ಮೇಲೆಲ್ಲ ಪ್ರಶ್ನೆ ಮಾಡಿ ಬ್ರಾಹ್ಮಣ್ಯದ ತೀರ್ಮಾನ ಮಾಡಿ ಉಷ್ಯತಾಂ ಸ್ವಾಗತಂಚೇತಿ ಪ್ರೀತಿಮಾನ್ಶ್ಚಾಭವದ್ಭೃಶಂ. ಉಷ್ಯತಾಂ ಸ್ವಾಗತಂ, ನಿನಗೆ ಸ್ವಾಗತ, ಬೇಕಾದ ಹಾಗೆ ಅಧ್ಯಯನ ಮಾಡು, ಬೇಕಾದ್ದನ್ನು ಈ ಆಶ್ರಮದಲ್ಲಿ ಉಪಯೋಗಿಸು ಅಂತ ಹೇಳಿ ಅವನಿಗೆ ತನ್ನ ಆಶ್ರಮದಲ್ಲಿ ಆಶ್ರಯ ಕೊಟ್ಟು ಪಾಠ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಒಂದು ಘಟನೆ ನಡೆಯಿತು. ಏನು? ಇವನಿಗೆ ಭಾರ್ಗವರಾಮ ಪಾಠ ಹೇಳುವುದಕ್ಕಿಂತ ಮುಂಚೆ ಅರ್ಥ ಆಗಿಬಿಡ್ತದೆ ಅಷ್ಟು. ಯಾಕಂದರೆ ಈಗಾಗಲೇ ಓದಿ ಬಂದವಲ್ವ, ಅಷ್ಟೆಲ್ಲ ಓದಿ ಬಂದದ್ರಿಂದ ಇವನಿಗೆ ಪಾಠದನ್ನು ಅಭ್ಯಾಸ ಮಾಡುವ ಕೆಲಸವೇ ಇಲ್ಲ. ಅವರ ಹತ್ರ ಒಂದು ಪಾಠ ಕೇಳುವುದು. ಇದರಿಂದ ಏನಾಗ್ತದೆ? ದ್ರೋಣರು ಕೊಟ್ಟ ವಿದ್ಯೆ ಇನ್ನಷ್ಟು ಬಲಿಷ್ಠವಾಗ್ತದೆ. ಯಾಕಂದರೆ ಗುರುಗಳು ದೊಡ್ಡವರಾದ ಹಾಗೆ ಆ ವಿದ್ಯೆಯ ಬಲ ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಅರ್ಜುನನಿಗೆ ಸಿಕ್ಕಿದ ಆಗ್ನೇಯಾಸ್ತ್ರಕ್ಕಿಂತ ಕರ್ಣನಿಗೆ ಸಿಕ್ಕಿದ ಆಗ್ನೇಯಾಸ್ತ್ರ ಬಲಿಷ್ಠ. ಯಾಕಂದರೆ ಪರಶುರಾಮನಿಂದ ಬಂತು ಅನ್ನುವ ಕಾರಣದಿಂದ ಅದಕ್ಕೆ ಬಲ ಜಾಸ್ತಿ. ಅಂದರೆ ಅರ್ಜುನ ಬಿಟ್ಟ ಆಗ್ನೇಯಾಸ್ತ್ರ ಒಂದು 10 ಕಿಲೋಮೀಟರ್ ಜಾಗವನ್ನು ಸುಟ್ಟರೆ ಇವೊಂದು 20 ಕಿಲೋಮೀಟರ್ ಜಾಗ ಸುಡುತ್ತೆ. ಅಂದರೆ ಇದು ಬಲಿಷ್ಠ ಇವನು. ಆದರೆ ಇವನಕ್ಕಿಂತ ಅವೊಂದು ಬಲಿಷ್ಠ ಆಯಿತು. ಯಾಕೆಂದರೆ ದೇವಲೋಕಕ್ಕೆ ಹೋಗಿ ಅಲ್ಲಿ ಮತ್ತೆ ಆಗ್ನೇಯಾಸ್ತ್ರವನ್ನು ಅಗ್ನಿಯಿಂದಲೇ ಉಪದೇಶ ಪಡೆದವ. ಅದೆಲ್ಲ ಅರ್ಜುನಂದು ಬಲ ಆಗುವುದಕ್ಕೆಲ್ಲ ಕಾರಣವನ್ನು ಮಹಾಭಾರತ ಹೇಳ್ತದೆ. ಅಂತೂ ಇವ ಪರಶುರಾಮರಿಂದ ಉಪದೇಶ ಪಡಿತಾ ಇದ್ದಾನೆ. ಓದಲಿಕ್ಕೆ ಪುರುಸೊತ್ತು, ಅನಧ್ಯಯನದ ಹೊತ್ತು ಅಷ್ಟೂ ಪಾಠ ಆದದ್ದನ್ನು ಇವರು ಅಭ್ಯಾಸ ಮಾಡಬೇಕು. ಕೂತ್ಕೊಂಡು ಒಂದು ಮರದಕ್ಕೆ ಗುರಿ ಇಡುವ ಕೆಲಸ ಎಲ್ಲ ಮಾಡಬೇಕು. ಇವನಿಗೆ ಯಾವ ಕೆಲಸವೂ ಇಲ್ಲ. ಇವ ಪರಶುರಾಮರ ಆಶ್ರಮದಿಂದ ಸೀದಾ ಸಮುದ್ರಕ್ಕೆ ಹೋಗುದು. ಇವರು ಗೋಮಂತಕ ಪರ್ವತದಲ್ಲಿರುವುದು, ಗೋವಾದಲ್ಲಿ ಪಾಠ ಆದದ್ದು ಇವನಿಗೆ. ಹಾಗಾಗಿ ಇವ ಅಲ್ಲಿಂದ ಸೀದಾ ಹೋಗುದು ಎಲ್ಲಿಗೆ? ಸಮುದ್ರ ತೀರಕ್ಕೆ ಹೋಗುದು. ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಬಾಣವನ್ನು ಗುರಿ ಇಡುವುದು. ಯಾವುದಕ್ಕೆ ಅಂದರೆ ಸಮುದ್ರದಲ್ಲಿ ಯಾವುದಾದ್ರೂ ಪ್ರಾಣಿ ಕಂಡ್ರೆ ಅದು ಎಲ್ಲಿದೆ ಅಲ್ಲಿಗೆ ಬಾಣ ಹೊಡೆಯುವುದು. ಇದು ಅಭ್ಯಾಸ. ಅಲ್ಲಿ ಕೂತ್ಕೊಂಡು ಅಭ್ಯಾಸ. ಆ ರೀತಿ ಅಭ್ಯಾಸ ಮಾಡ್ತಾ ಇರುವಾಗ ಸಮುದ್ರ ತೀರದಲ್ಲಿ ಹಾಗೆ ಸಾಗ್ತಾ ಇದ್ದಾನಂತೆ. ಏಕ ಖಡ್ಗ ಧನುಷ್ಪಾಣಿ ಪರಿಚಕ್ರಾಮ ಸೂರ್ಯಜಃ. ಈ ಕರ್ಣ ಧನುಸ್ಸನ್ನು ಖಡ್ಗವನ್ನು ಹಿಡ್ಕೊಂಡು ಅಲ್ಲಿ ಸುತ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಅಲ್ಲಿ ಒಂದು ಘಟನೆ ನಡೆಯಿತು. ಒಬ್ಬ ಬ್ರಾಹ್ಮಣ, ಅವನು ಅಗ್ನಿಹೋತ್ರದಲ್ಲಿ ಪ್ರಸಕ್ತನಾಗಿದ್ದಾನೆ. ಅಗ್ನಿಹೋತ್ರದಲ್ಲಿ ನಿಷ್ಣಾತನಾದವ. ಅವನದ್ದು ಆಶ್ರಮ ಒಂದು ಆ ಕಡೆ ಇದೆ. ಆ ಕಡೆ ಇರತಕ್ಕಂತಹ ಆಶ್ರಮದಲ್ಲಿ ಅವನ ಹತ್ರ ಒಂದೇ ಹಸು ಇದೆ. ಆ ಹಸು ಪರಿಶುದ್ಧವಾಗಿ ಹಾಲು ಕೊಡ್ತಕ್ಕಂಥದ್ದು. ಅವನ ದಿನನಿತ್ಯದ ಅಗ್ನಿಹೋತ್ರಕ್ಕೆ ಅದೇ ಗತಿ, ಅದೇ ಕಾಮಧೇನು. ಅಂತಹ ಕಾಮಧೇನುವನ್ನಿಟ್ಟುಕೊಂಡು ಆತ ತನ್ನ ಹೋಮಧೇನುವಿನ ಮೂಲಕವಾಗಿ ತಾನು ಕರ್ಮಗಳನ್ನು ನಡೆಸ್ತಾ ಇರುವ ಹೊತ್ತಿಗೆ ಆ ಹಸು ಇವನ ಅಗ್ನಿಹೋತ್ರ ನಡೀತಾ ಇರುವ ಭಾಗದಿಂದ ಹೊರಗೆ ಬಂದಿದೆ ಅಂತೆ. ಇವನು ಬಾಣ ಬಿಡುವವ. ಹೊರಗೆ ಬಂದ ಹಸು ಖುರಪುಟ ಕೇಳಿತು. ಇವನಿಗೆ ಕಾಣಿಸ್ತಾ ಇಲ್ಲ, ಮರ ಎಲ್ಲ ಅಡ್ಡ ಇದೆ. ಖುರಪುಟ ಅಂದ್ರೇನು? ಅದರದ್ದು ಗೊರಸಿನ ಧ್ವನಿ ಕೇಳಿಸಿತು. ಆ ಧ್ವನಿ ಕೇಳಿಸಿದಾಗ ಇವನಿಗೆ ಜಿಂಕೆ ಅಂತ ಅನಿಸಿತು. ಆ ಧ್ವನಿ ಕೇಳಿಸಿದ ಕಡೆಗೆ ಬಾಣ ಬಿಟ್ಟ. ಶಬ್ದವೇದಿ ನಿಷ್ಣಾತನಾಗುವುದಕ್ಕೋಸ್ಕರ ಶಬ್ದವೇದಿ. ಧ್ವನಿ ಕೇಳಿಸಿದ ಕಡೆಗೆ ಬಾಣ ಬಿಟ್ಟರೆ ಅದು ಸೀದ ಹೋಗಿ ಹಸುವಿನ ಎದೆಗೆ ನಾಟಿತು. ಹಸು ಸತ್ತೋಯ್ತು. ಇವ ಬಾಣ ಬಿಟ್ಟ ಜಾಗದಿಂದ ಒಂದು ಆಕ್ರಂದನ ಕೇಳಿಸಿತಲ್ವ, ಓಡಿ ಹೋಗಿ ನೋಡಿದರೆ ಹಸು ಸತ್ತಿದೆ. ಸತ್ತ ಜಾಗಕ್ಕೆ ಆ ಮುನಿಗಳು ಕೂಡ ಬಂದಿದ್ದಾರೆ, ಅಗ್ನಿಹೋತ್ರವನ್ನು ಮುಗಿಸಿದವರು. ಇವನು ಮುಂದೆ ಹೋಗಿ ಅವರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾನೆ. ಇದು ಪ್ರಮಾದದಿಂದ ಆದಂತು, ಬುದ್ಧಿಪೂರ್ವಕವಾಗಿ ನಡೆದದ್ದಲ್ಲ. ಅಬುದ್ಧಿಪೂರ್ವಂ ಭಗವನ್ನೇ, ಬುದ್ಧಿಪೂರ್ವಕವಾಗಿ ಅಲ್ಲ. ಧೇನು ರೇಷಾ ಹತಾತವ ಮಯಾ ತತ್ರ ಪ್ರಸಾದಂಚ ಕುರುಷ್ವೇತಿ ಪುನಃ. ಮತ್ತೆ ಕೇಳಿಕೊಂಡ, ಇದು ಕೇವಲ ಪ್ರಮಾದ, ನನಗೆ ಕೊಲ್ಲುವ ಉದ್ದೇಶವೇ ಇರಲಿಲ್ಲ. ನಾನು ಏನೋ ಅಂತ ಅನ್ಕೊಂಡು ಬಿಟ್ಟ ಬಾಣ ಈ ಹಸುವಿಗೆ ತಾಗಿದೆ, ತಪ್ಪಾಗಿ ಹೋಯಿತು.
ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾ ಇದ್ದಾನೆ. ಆದರೆ ತಂಸ ವಿಪ್ರೋ ಬ್ರವೀತ್ ಕ್ರುದ್ಧನಾಗಿ ವಿಪ್ರ ಹೇಳ್ತಾನೆ, ದುರಾಚಾರ ವದಾರ್ಹಸ್ತ್ವಂ ಫಲಂ ಪ್ರಾಪ್ನುಹಿ ದುರ್ಮತೆ. ದುರಾಚಾರಿಯೇ, ನೀನು ವದಾರ್ಹ, ಹಸುವನ್ನು ಕೊಂದವ ಅವನು ವದಾರ್ಹ. ನಾವು ಕೇಳ್ತೇವಲ್ವಾ, ಕೌಸಲ್ಯಾಬಾಯಿ ಹೋಳ್ಕರ್ ಇತ್ಯಾದಿ ಅವರ ಕಥೆಯನ್ನೆಲ್ಲ ಕೇಳುವಾಗ ತನ್ನ ಮಗನೇ ಕುಡಿದು ಕೊಲ್ತಾನೆ ಒಂದು ಹಸುವನ್ನು. ಅವನ ಮಗ ಕೊಂದದ್ದಂದ್ರೆ ಏನು, ರಥವನ್ನು ಓಡಿಸಿಕೊಂಡು ಬಂದ, ಒಂದು ಹಸು ದಾರಿಯಲ್ಲಿ ಬರ್ತಿತ್ತು, ರಥಕ್ಕೆ ಅಡ್ಡ ಬರ್ತಾ ಇದೆ, ನಿಲ್ಲಿಸಬೇಕೋ ಬೇಡ, ಸೀದಾ ಓಡಿಸಿದ್ದೆ. ರಥದ ಅಡಿಗೆ ಸಿಕ್ಕಿ ಕರು ಸತ್ತಿತು. ಕರು ಸತ್ತಾಗ ಅಹಲ್ಯಾಬಾಯಿ ಹೋಳ್ಕರಿಗೆ ಸುದ್ದಿ ಹೋಯಿತು. ಅಲ್ಲೊಂದು ಗಂಟೆಯನ್ನು ಸ್ವತಃ ಹಸು ಬಂದು ಎಳೆದಂತಹ ಘಟನೆಯಲ್ಲ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಘಂಟಾನಾದ ಕೇಳಿ ಯಾರು ತಪ್ಪು ಮಾಡಿದ್ದು, ಕರುವನ್ನು ಯಾರು ಕೊಂದದ್ದು ಅಂತ ಕೇಳಿದರೆ ನಿನ್ನ ಮಗನೇ ಅಂತ. ಏನು ಶಿಕ್ಷೆ ಕರುವನ್ನು ಕೊಂದವನಿಗೆ? ಅವನಿಗೆ ಮರಣ. ಅದು ಹೇಗೆ ಮರಣ ದಂಡನೆ? ಕರುವನ್ನು ಹೇಗೆ ಕೊಂದಿದ್ದಾನೋ ಹಾಗೆ ಅವನನ್ನು ಕೊಲ್ಲಬೇಕು ಅಂತ. ಅಂದರೆ ರಥವನ್ನು ಓಡಿಸಿ ಕೊಲ್ಲಬೇಕು. ರಥದ ಅಡಿಯಲ್ಲಿ ಅವನನ್ನು ಹಾಕಿ ಕೊಲ್ಲುವುದಕ್ಕೆ ವ್ಯವಸ್ಥೆ ಮಾಡಿದರೆ ದಂಡನಾಯಕರು ಕೂಡ ಕೆಲಸ ಮಾಡಲಿಲ್ಲ. ರಾಣಿಯ ಮಗನನ್ನು ಕೊಲ್ಲುವುದು ಹೇಗೆ ಅಂತ. ಕೊನೆಗೆ ಅವಳೇ ರಥದಲ್ಲಿ ಓಡಿಸಿ ಮಗುವನ್ನು ಕೊಲ್ಲುವುದಕ್ಕೆ ಮುಂದೆ ಬಂದಾಗ ಅದೇ ಹಸು ಅಡ್ಡ ನಿಂತಿತ್ತು. ನನಗೆ ಮಗು ಸತ್ರೆ ಏನು ದುಃಖ ನಂಗೆ ಗೊತ್ತಿದೆ, ನಿನಗೆ ಅಂತಹ ದುಃಖ ಬರಬಾರದು ಅಂತ ಹಸು ಅಡ್ಡ ನಿಂತ ಘಟನೆ ಇತಿಹಾಸದಲ್ಲಿ ದಾಖಲಿದೆ ಇವತ್ತಿಗೆ. ಆ ರೀತಿಯಲ್ಲಿ ಹಸುವನ್ನು ಕೊಂದವನಿಗೆ ಏನು ಶಿಕ್ಷೆ? ಮರಣದಂಡನೆ. ಆದ್ರಿಂದ ನೀನು ವಧಾರ್ಹನಾಗಿದ್ದಿ, ಆದ್ರಿಂದ ನಿನ್ನ ಫಲಂ ಪ್ರಾಪ್ನುಹಿ ದುರ್ಮತೆ, ನೀನು ಅದರ ನಿಜವಾದ ಫಲವನ್ನು ನೀನು ಉಣ್ಬೇಕು. ಏನ ವಿಸ್ಪರ್ಧಸೆ ಅಂತ ಹೇಳಿ ಒಂದು ಶಾಪ ಕೊಡ್ತಾನೆ ಬ್ರಾಹ್ಮಣ. ಏನು ಶಾಪ ಅಂದರೆ, ನೀನು ಯಾರ ಜೊತೆಗೆ ಸ್ಪರ್ಧೆ ಮಾಡಿಕೊಂಡು ಯುದ್ಧಕ್ಕೆ ಇಳಿತೀಯೋ, ಯುದ್ಧತಸ್ತೇನ ತೇ ಪಾಪ ಭೂಮಿಶ್ಚಕ್ರಂ ಗ್ರಸಿಷ್ಯತಿ. ನೀನು ಅವನ ಜೊತೆಗೆ ಯುದ್ಧ ಮಾಡ್ತಾ ಇದ್ರೆ, ಸ್ಪರ್ಧೆಯಿಂದ ಗೆಲ್ಲೇಬೇಕು ಅಂತ ಯುದ್ಧ ಮಾಡ್ತಾ ಇದ್ರೆ, ನಿನ್ನ ರಥದ ಚಕ್ರವನ್ನು ಭೂಮಿ ನುಂಗಿ ಬಿಡ್ತಾಳೆ ಅಂತ ಶಾಪ. ಭೂಮಿ ಚಕ್ರಂ ಗ್ರಸಿಷ್ಯತಿ, ನಿನ್ನ ರಥಚಕ್ರವನ್ನು ಭೂಮಿ ಗ್ರಸನ ಮಾಡಿ ಬಿಡ್ತಾಳೆ, ನುಂಗಿ ಬಿಡ್ತಾಳೆ. ತತಶ್ಚಕ್ರೇ ಮಹೀಗ್ರಸ್ತೆ ಮೂರ್ಧಾನಂತೆ ವಿಚೇತಸಃ ಪಾತಯಿಷ್ಯತಿ ವಿಕ್ರಮ್ಯ ಶತ್ರುರ್ಗಚ್ಚನರಾದಮ ಯಥೇಯಂ ಗೌರ್ಹತಾ ಮೂಢ ಪ್ರಮತ್ತೇನ ತ್ವಯಾ ಮಮ ಪ್ರಮತ್ತಸ್ಯ ತಥಾ ರಾತಿಃ ಶಿರಸ್ತೆ ಇಷ್ಯತಿ. ಆ ರೀತಿ ನಿನ್ನ ಚಕ್ರ ಭೂಮಿಗೆ ಅಂಟಿಕೊಂಡ ಮೇಲೆ ನೀನು ಅವನ ಕೈಯಲ್ಲಿ ನನ್ನ ಹಸುವನ್ನು ನೀನು ಹೇಗೆ ಬಾಣ ಹೊಡೆದಿಯೋ ಹಾಗೆ ನಿನ್ನ ಎದೆಗೆ ಬಾಣ ಬಿದ್ದು ನೀನು ಅದರ ದುಃಖವನ್ನು ಅನುಭವಿಸ್ತಿ. ಅಷ್ಟೇ ಅಲ್ಲ, ಎದೆಗೆ ಬಿದ್ದ ಬಾಣವನ್ನು ನೀನು ಕಿತ್ತುವುದಕ್ಕೆ ಪ್ರಯತ್ನಿಸಿದರೆ ನಿನ್ನ ತಲೆಯನ್ನು ನೆಲಕ್ಕೆ ಬೀಳಿಸ್ತಾನೆ ಆ ಶತ್ರು. ನೀನು ತಲೆ ನೆಲಕ್ಕೆ ಬಿದ್ದು ಸತ್ತು ಹೋಗು ಅಂತ ಹೀಗೆ ಆ ಬ್ರಾಹ್ಮಣ ಶಾಪ ಕೊಟ್ಟ. ಆದರೆ ಈ ಶಾಪವನ್ನು ಪರಶುರಾಮರಲ್ಲಿ ಹೇಳಲೇ ಇಲ್ಲ ಈ ಮಹಾತ್ಮ. ಯಾಕಂತ ತಾನು ಅನುಭವಿಸಬೇಕು, ನನ್ನ ತಪ್ಪು ಆಗಲಿ ಅಂತ ಅದನ್ನು ಸ್ವೀಕರಿಸಿ ಬಂದಿದ್ದಾನೆ. ಇಂತಹ ಕರ್ಣ ಅಂತ ಕರ್ಣನ ಕಥೆ ಇನ್ನೊಂದು 5 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಸೂತವು ವಾಚ, ಈ ರೀತಿ ಈ ಕರ್ಣನ ಕಥೆ ಮುಗಿಸಿಬಿಡುವ. ಒಟ್ಟು ಶ್ಲೋಕ ನೋಡ್ತಾ ಹೋದರೆ ಉದ್ದ ಆಗ್ತದೆ. ಒಟ್ಟು ಮುಂದಿನ ಕಥೆ, ಕರ್ಣ ಮತ್ತೆ ಪರಶುರಾಮರ ಹತ್ತಿರಕ್ಕೆ ಬಂದು ಅಧ್ಯಯನ ಮಾಡಿದ. ಪರಶುರಾಮರು ಹೇಳಿದರು, ನೀನು ಓದಬೇಕಾದ್ದೆಲ್ಲ ಓದಿ ಆಯ್ತಪ್ಪ, ಮಹಾಬುದ್ಧಿಶಾಲಿಯಾಗಿದ್ದಿ, ಆದ್ದರಿಂದಾಗಿ ನೀನು ಹೊರಡ್ಬೋದು ಅಂತ. ಆದರೆ ಕರ್ಣನಿಗೆ ಆ ಗುರುಕುಲದಿಂದ ಹೊರಡಲಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ಆ ಗುರುಕುಲದಲ್ಲಿ ಒಂದೊಂದು ದಿವಸ ಇದ್ದರೂ ಕೂಡ ಏನೋ ವಿಶೇಷ ಶಕ್ತಿ ಬರ್ತದೆ, ಅದನ್ನು ಇನ್ನಷ್ಟು ಶಕ್ತಿ ಸಂಪಾದನೆ ಮಾಡಬೇಕು ಅಂತ ಅಲ್ಲೇ ಕೂತಿದ್ದಾನೆ. ಅಂಥ ದಿವಸದಲ್ಲಿ ಒಂದು ದಿವಸ ಭಾರಿ ಸೆಕೆ ಇರತಕ್ಕಂತಹ ಕಾಲ ಅಂತೆ. ಅದು ಗೋವೆ, ನಮ್ಮ ಮಂಗಳೂರಿನ ಹಾಗೆ ಅಲ್ವಾ ಸೆಕೆ. ಆ ಸೆಕೆಯ ದಿವಸದಲ್ಲಿ ಮೈಯೆಲ್ಲ ಬೆವತು ಹೋಗಿದೆ. ಪರಶುರಾಮರು ಕರ್ಣ ಅಲ್ಲಿ ಕೂತಿದ್ದಾನೆ. ಕರ್ಣನ ಕೂತಿದ್ದಲ್ಲಿಗೆ ಬರ್ತಾರೆ. ಅವ ಎದ್ದು ನಿಲ್ತಾನೆ. ಎದ್ದು ನಿಂತಾಗ ಕೂತುಗೋ ಅಂತ ಹೇಳ್ತಾರೆ. ಕೂತುಕೊಂಡವನ ಹತ್ತಿರ ಯಾವುದೋ ವಿದ್ಯೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮಾತಾಡಿದವರು ಮಧ್ಯಾಹ್ನದ ವಿಶ್ರಾಂತಿ ಅಂತ ಹೇಳಿ ಅವನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲ್ಕೊಳ್ತಾರೆ. ಉಪಬರಹವನ್ನಾಗಿ ಅವನ ಊರುವನ್ನೇ ತಾನು ಉಪಬರಹವನ್ನಾಗಿಸಿಕೊಂಡು ಸುಶ್ವಾಪ ಜಾಮರಗ್ನ್ಯಸ್ತು ಅಲ್ಲಿ ಮಲಗಿದಾಗ ಒಂದು ಕೀಟ. ಅದು ಎಂಥ ಕೀಟ? ಅಥ ಕ್ರಿಮಿಹಿ ಶ್ಲೇಷ್ಮ ಮೇಧೋ ಮಾಂಸ ಶೋಣಿತ ಭೋಜನ. ಅದು ತಿನ್ನುವುದು ಏನನ್ನು ಅಂತ ಹೇಳಿದರೆ ಮಾಂಸ, ರಕ್ತ ಇದನ್ನೇ ತಿಂತಕ್ಕಂಥ ಒಂದು ಕ್ರಿಮಿ. ಆ ಕ್ರಿಮಿ ಬಂದಂತೆ ಬಂದು ಇವನ ಪಾದದ ಅಡಿಯಲ್ಲಿ ಹೋಗಿ ಬಟ್ಟೆಯ ಒಳಗೆ ಸೇರಿಕೊಂಡಿತು. ಕೆಲವು ಸಲ ಇರುವೆ ಸೇರಿಕೊಂಡಾಗ ನಮಗೆ ಸಮಸ್ಯೆ ಆಗ್ತದಲ್ವ, ಹಾಗೆ ಒಳಗೆ ಸೇರಿಕೊಂಡು ಕಚ್ಚಿತು ಅಂದಾಗ ನೋವು ಶುರುವಾಯಿತು. ಆದರೆ ಆ
ಕಾಲು ತೆಗೆಯುವ ಹಾಗಿಲ್ಲ, ಗುರುಗಳು ಮಲ್ಕೊಂಡಿದ್ದಾರೆ. ಅದು ನುಗ್ಗಿತಂತೆ ಒಳಗೆ, ವಜ್ರಕ್ರಿಮಿ ಅದು ರಕ್ತ ಸೋರುವುದಕ್ಕೆ ಪ್ರಾರಂಭ ಆಗಿದೆ, ಮಾಂಸವನ್ನೇ ಕೊರೆಯುವುದಕ್ಕೆ ಪ್ರಾರಂಭಿಸಿದೆ. ಆದರೆ ಇವ ಸ್ಥಗನ ಮಾಡಿಕೊಂಡು ಬಿಟ್ಟಿದ್ದಾನೆ. ಕ್ಷತ್ರಿಯ ಅಲ್ವಾ, ಆ ಶಕ್ತಿ ಇದೆ ಅವನಿಗೆ. ಸ್ಥಗನ. ಗುರುಗಳಿಗೆ ತೊಂದರೆ ಆಗಬಾರ್ದು, ಗುರುಗಳು ಎದ್ದ ಮೇಲೆ ನೋಡಿಕೊಳ್ಳುವ ಕ್ರಿಮಿ ಏನು ಅಂತೇಳಿ ಅಂತ ಗಟ್ಟಿ ಕೂತಿದ್ದಾನೆ. ಗುರುಗಳಿಗೆ ರಕ್ತ ಸೋರಿ ಹೋಗಿ ಬಟ್ಟೆ ಒದ್ದಾಯಿತು. ಗುರುಗಳು ಮಲಗಿದ್ದಾಗ ರಕ್ತದ ವಾಸನೆ ಬೇರೆ ಬರ್ತದೆ. ಸೀದಾ ಎದ್ದು ಏನು ನೋಡಿದರೆ ಕೈಯಲ್ಲೂ ರಕ್ತ ಅಂಟಿತು. ಏನಿದು, ಅಪವಿತ್ರ ಆಗಿ ಹೋದೆ. ಅವರಿಗೆ ಮಡಿಯದ್ದೇ ಪ್ರಶ್ನೆ ಈಗ ಈ ಸಮಸ್ಯೆಯಲ್ಲೂ ಕೂಡ. ಇದು ಮಡಿ ಹೋಯ್ತಲ್ವ, ನಮ್ಗೆ ಅಪವಿತ್ರ ಆಗಿ ಆಯ್ತು, ಹೋಯ್ತಲ್ಲ. ಸತಸ್ಯೋರು ಅಧಶಾಯ, ಮಲಗಿದ್ದಂತಹ ಅವರು ಇದು ಏನು ಹೀಗೆ ಮಾಡಿ ಹಾಕಿದಿ. ಯದಾಸ್ಯ ರುಧಿರೇಣಾಂಗಂ ಪರಿಸ್ಪೃಷ್ಟಂ ಭೃಗುದ್ವಹ ತದಾ ಬುದ್ಧ್ಯತ ತೇಜಸ್ವಿ ಸಂತ್ರಸ್ತಃ ಇದಂ ಅಬ್ರವೀತ್. ಯಾಕೆ ಹೀಗೆ ನನ್ನನ್ನು ಅಪವಿತ್ರವಾಗಿಸಿದಿ, ನೀನು ಯಾರು? ಒಬ್ಬ ಬ್ರಾಹ್ಮಣ ಹೌದಾದರೆ ಇಂತಹ ದುಃಖವನ್ನು ಇಂತಹ ಕಷ್ಟವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಹಿಸಿಕೊಳ್ತಾ ಇದ್ದಿ ಅಂತ ಹೇಳಿದರೆ ನೀನು ಯಾರು ಅಂತ ಹೇಳು. ಅಷ್ಟಪಾದಂ ತೀಕ್ಷ್ಣದಂಶ್ರಂ. ಅಷ್ಟು ಹೇಳುವ ಹೊತ್ತಿಗೆ ಆ ಕ್ರಿಮಿ ಇವನ ಕೈ ಹೀಗೆ ಮಾಡಿದ ಕೂಡಲೇ ಅಷ್ಟು ದೂರದಲ್ಲಿ ಹೋಗಿ ಬಿತ್ತು. ಬಿದ್ದ ಕ್ರಿಮಿ ನೋಡ್ತಾರೆ, ಆ ಕ್ರಿಮಿ ಹೇಗಿದೆ ಅಂತ ಹೇಳಿದರೆ ಒಂದು ಮುಳ್ಳು ಹಂದಿಯ ಹಾಗಿದೆ ಅಂತೆ. ವರಾಹ ಸದೃಶ. ಆದರೆ ಮುಳ್ಳು ಹಂದಿ ಅಂದರೆ ಈ ಶೋಕೇಸಲ್ಲಿರುವ ಮತ್ತು ಮುಳ್ಳು ಹಂದಿ ನೋಡ್ಲಿಕ್ಕೆ ಇಷ್ಟೇ. ಆದರೆ ಅದರ ಆಕೃತಿ ಪೂರ್ತಿ ಹೇಗಿದೆ ಅಂದರೆ ಮುಳ್ಳು ಹಂದಿ ಹಾಗೆ. ಅದರ ಮೇಲೆ ಮೈಯಲ್ಲೆಲ್ಲ ರೋಮ, ಮುಳ್ಳುಗಳಿದ್ದಂತಹ ರೋಮ, ವಜ್ರ ಕೀಟದ ಹಾಗೆ ಕಾಣಿಸ್ತದೆ. ಅಂತಹ ಕೀಟವನ್ನು ಸಿಟ್ಟಿನಿಂದ ನೋಡ್ತಾರೆ. ನಿನ್ನಿಂದ ಅಲ್ವಾ ನನ್ನ ಈ ಅಪಾವಿತ್ರ್ಯ ಉಂಟಾದದ್ದು, ಶಿಷ್ಯನಿಗೆ ತೊಂದರೆ ಆದದ್ದು ಅಂತ ನೋಡಿದ ಕೂಡಲೇ ಸತ್ಯ ಹೋಯ್ತಂತೆ. ಇವರು ನೋಡಿದ ಕೂಡಲೇ ಆ ಕೀಟ ಅಲ್ಲಿ ಸತ್ತಿತು. ಸದೃಷ್ಟ ಮಾತ್ರ ರಾಮೇಣ ಕ್ರಿಮಿಹಿ ಪ್ರಾಣಾನ್ ಅವಾಸೃಜತ್. ಅದು ಸತ್ತು ಹೋಯ್ತು. ಸತ್ತು ಹೋದಾಗ ಯಾಕೆ ಹೀಗೆ ಅಂತ ಹೀಗೆ ನೋಡ್ತಾರೆ. ಮೇಲಿಂದ ಮಾತು ಕೇಳಿಸ್ತಾ ಉಂಟು. ಆ ಕ್ರಿಮಿಯಿಂದ ಒಂದು ದೇಹ ಮೇಲೆ ಕೇಳಿತಂತೆ. ತಥೋ ಅಂತರಿಕ್ಷೇ ದದೃಶೇ ವಿಶ್ವರೂಪ ಕರಾಲವಾನ್. ಒಬ್ಬ ಕಪ್ಪು ವ್ಯಕ್ತಿ ಮೇಲಕ್ಕೆ ಕಾಣಿಸಿದ. ಅವ ಹೇಳ್ತಾನೆ, ನಿನ್ನಿಂದ ಅನುಗ್ರಹ ಆಯಿತು ಸ್ವಾಮಿ ಅಂತ. ರಕ್ಕಸ ಹೇಳುದು, ನಿನ್ನಿಂದ ಅನುಗ್ರಹ ಆಯಿತು. ರಾಕ್ಷಸ ಲೋಹಿತಗ್ರೀವ ಕೃಷ್ಣಾಂಗ ಮೇಘವಾಹನ. ಅವ ಹೇಳ್ತಾನೆ, ಮೋಕ್ಷಿತೋ ನರಕಾದಸ್ಮಾತ್. ನರಕಕ್ಕೆ ಹೋಗ್ತಾ ಇದ್ದ ನನ್ನನ್ನು ಮೋಕ್ಷಗೊಳಿಸಿ ಬಿಟ್ಟಿಯಲ್ವ ದೇವ, ನನ್ನನ್ನು ಬದುಕಿಸಿ ಬಿಟ್ಟಿಯಲ್ಲ. ಭದ್ರಂ ತವಾಸ್ತು ವಂದೇ ತ್ವಾಂ ಪ್ರಿಯಂ ಮೇ ಭವತಾಕೃತಂ. ನಿನಗೆ ನನ್ನ ನಮಸ್ಕಾರ, ನನಗೆ ಅನುಕೂಲ ಮಾಡಿಕೊಟ್ಟಿಯಲ್ಲವೋ ಸ್ವಾಮಿ ಅಂತ ಭಗವಂತನನ್ನು ಕೊಂಡಾಡಿ ಹೇಳ್ತಾನೆ, ನನಗೊಂದು ಹೆಸರಿತ್ತು ಹಿಂದಕ್ಕೆ, ದಂಶೋ ನಾಮ ಮಹಾಸುರ. ನನಗೆ ದಂಶಾಸುರ ಅಂತ ಹೆಸರಿತ್ತು. ನಾನು ಏನೆಲ್ಲ ಮಾಡಿದ್ದೇನೆ ಅಂತ ನಿನಗೆ ಹೇಳಿದರೆ ನೀನು ಇನ್ನೊಂದು ಸಲ ನೋಡಿದರೆ ನಾನು ಈ ಶರೀರದಲ್ಲೂ ಸತ್ತು ಹೋಗ್ತೇನೆ. ಅದಕ್ಕೆ ನಾನು ಹೇಳೋಲ್ಲ. ಅಂಥದ್ದೆಲ್ಲ ಅಪಚಾರಗಳನ್ನೆಲ್ಲ ಮಾಡಿದವ ನಾನು. ಅದಕ್ಕೋಸ್ಕರ ನನ್ನ ಅಪರಾಧಕ್ಕೋಸ್ಕರ ಕ್ರಿಮಿಯಾಗು ಅಂತ ನನಗೊಂದು ಶಾಪ ಸಿಕ್ಕಿತು. ಪುರಾ ದೇವಯುಗೇ ತಾತ ಭೃಗೋ ಸ್ತುಲ್ಯವಯಾಹೈವ. ನಿನ್ನ ಅಜ್ಜನಾದ ಭೃಗು ಅಂದರೆ ವಂಶದ ಮೂಲ ಪುರುಷನಾದ ಭೃಗು, ಆ ಭೃಗುವಿನ ವಯಸ್ಸಿನಲ್ಲಿ ನಾನಿದ್ದವ, ಅವನ ವಯಸ್ಸು ನನಗೆ ಅಂತ ಹೇಳ್ತಾನೆ. ನಿನ್ನ ಅಜ್ಜನ ಪೂರ್ವ ಪಿತಾಮಹನ ವಯಸ್ಸು ನನ್ನದು. ಆವಾಗ ನಾನು ಮಾಡಿದ ಅಪಚಾರಕ್ಕೆ ಭೃಗುವೇ ಶಾಪ ಕೊಟ್ಟದ್ದು. ಆಗ ನಾನು ಅವರ ಕಾಲಿಗೆ ಬಿದ್ದು ಕೇಳಿದ್ದಕ್ಕೆ, ನಿನ್ನ ಕ್ರಿಮಿಜೀವದಿಂದ ನೀನು ವಿಮುಕ್ತನಾಗಬೇಕಾದ್ರೆ ನಮ್ಮ ವಂಶದಲ್ಲಿ ದೇವರು ಬರ್ತಾನೆ, ಅವನ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ನೀನು ವಿಮುಕ್ತನಾಗ್ತೀ ಅಂತ ಅವತ್ತು ಒಂದು ಉಶಾಪವನ್ನು ಕೊಟ್ಟಿದ್ರು. ಹಾಗಾಗಿ ನಾನು ನಿನ್ನ ದೃಷ್ಟಿ ಬೀಳಬೇಕಾದ್ರೆ ಏನಾದರೂ ಎಡವಟ್ಟು ಮಾಡಬೇಕು ಅಂತ ಬಂದದ್ದು. ಹೀಗೆ ಎಡವಟ್ಟು ಮಾಡಿ ನಿನ್ನ ದೃಷ್ಟಿ ದೃಷ್ಟಿ ಬಿದ್ದದ್ದಕ್ಕೋಸ್ಕರ ನಾನು ಬದುಕಿದೆ ಅಲ್ವಾ. ಆದ್ದರಿಂದ ನನ್ನನ್ನು ಅನುಗ್ರಹ ಮಾಡಿದ ನಿನಗೆ ನಮಸ್ಕಾರ ಅಂತೇಳಿ ಅವ ಹೋದಂತೆ. ಹೋದ್ರೆ ಅವ ನರಕಕ್ಕೆ ಹೋಗದೇ ಇರುವುದಿಲ್ಲ, ಆದರೆ ದೀರ್ಘಕಾಲ ಸ್ವರ್ಗದಲ್ಲಿದ್ದಂತೆ. ಯಾಕೆ ಸ್ವರ್ಗ ಅಷ್ಟು ದುಷ್ಟನಾಗಿ ಸ್ವರ್ಗ ಪಡೆದದ್ದು ಯಾಕೆ? ಭಗವಂತನ ದೃಷ್ಟಿ ಬಿದ್ದದ್ದಕ್ಕೋಸ್ಕರ ಅಂತ. ಇದು ಪರಶುರಾಮನ ದೃಷ್ಟಿಯ ಮಹತ್ವ. ಆದರೆ ನಮ್ಮ ಪರಶುರಾಮಾಚಾರ್ಯರು ತನ್ನ ಶಿಷ್ಯನಾದಂತಹ ಕರ್ಣನನ್ನು ನೀನು ಯಾರು ಅಂತ ಸತ್ಯ ಹೇಳು ಅಂತ ಕೇಳಿದಾಗ, ಬ್ರಹ್ಮಕ್ಷತ್ರ ಅಂತರೇ ಜಾತಂ ಸೂತಂ ಮಾಂ ವಿದ್ಧಿ ಭಾರ್ಗವ. ಒಬ್ಬ ಕ್ಷತ್ರಿಯನಿಗೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದಂತಹ ಸೂತ ನಾನು ಅಂತ. ಆ ವಂಶ ಅಂದರೆ ಅವನ ಅಪ್ಪನ ವಂಶ. ಆ ವಂಶವನ್ನು ತಾನು ಹೇಳಿಕೊಳ್ತಾನೆ. ಪಿತಾ ಗುರುನ್ ಹಾಗೆ ಅಂತೇಳಿ ನಾನು ಸುಳ್ಳು ಹೇಳಿಲ್ಲ ಸ್ವಾಮಿ, ಭಾರ್ಗವ ಅಂತ ಹೇಳಿದ್ದೇನೆ. ಯಾಕಂದರೆ ನನಗೆ ಗುರುವೇ ಅಪ್ಪ ಅನ್ನುವ ಭಾವದಿಂದ ಪಿತಾ ಗುರುಹು ಅತಃ ಭಾರ್ಗವ ಇತ್ಯುಕ್ತಮ್ಮಯ ಗೋತ್ರಂ ತವಾಂತಿಕೆ. ನಿನ್ನ ಹತ್ತಿರ ಭಾರ್ಗವ ಗೋತ್ರ ಅಂತ ಹೇಳಿದ್ರಲ್ಲಿ ಯಾವ ಸುಳ್ಳು ಇಲ್ಲ. ಆದ್ದರಿಂದ ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿದರೆ ನಮ್ಮ ಭಾರ್ಗವ ರಾಮ
ನಿನಗೆ ನಾನು ಅಸ್ತ್ರವನ್ನು ಕೊಟ್ಟೆ ಅಲ್ವಾ, ನನ್ನ ಶಿಷ್ಯನಾದ ದ್ರೋಣ ನಿನಗೆ ಅಸ್ತ್ರ ಕೊಡಲಿಲ್ಲ ಅಂತ ನನ್ನ ಹತ್ರ ಬಂದದ್ದಲ್ವಾ, ಯಾವುದು ಬ್ರಹ್ಮಾಸ್ತ್ರ. ಆದರೆ ಅಬ್ರಾಹ್ಮಣೋ ನಹಿ ಬ್ರಹ್ಮ ಧ್ರುವಂ ತಿಷ್ಠೇತ್ ಕದಾಚನ. ಅಬ್ರಾಹ್ಮಣನಲ್ಲಿ ಅಂದರೆ ಬ್ರಾಹ್ಮಣ್ಯ ಅನ್ನುವುದೊಂದು ಗುಣಧರ್ಮ, ಆ ಗುಣಧರ್ಮ ಇಲ್ಲದೆ ಇದ್ದ ವ್ಯಕ್ತಿಯಲ್ಲಿ ಬ್ರಹ್ಮ ಅನಿಸಿದ ಬ್ರಹ್ಮಾಸ್ತ್ರ ಅದು ದೀರ್ಘಕಾಲ ಇರುವುದಕ್ಕೆ ಸಾಧ್ಯ ಇಲ್ಲ. ನಾನು ಕೊಟ್ಟಿದ್ದೇನೆ, ಕೊಟ್ಟದ್ದು ತಗೊಳ್ಳೋದಿಲ್ಲ ಹಿಂದಕ್ಕೆ, ಆದರೆ ಅದು ದೀರ್ಘಕಾಲ ಇರೋಲ್ಲ ನಿನಗೆ. ಆದ್ದರಿಂದ ಜಾಗೃತಿಯಾಗಿರು. ಯಾವಾಗ ನೀನು ಬ್ರಾಹ್ಮಣ್ಯವನ್ನು ಬಿಡ್ತಿ ಆ ಹೊತ್ತಿಗೆ ನಿನ್ನಲ್ಲಿ ಬ್ರಹ್ಮಾಸ್ತ್ರವು ಹೊರಟು ಹೋಗ್ತದೆ, ಜಾಗೃತೆಯಾಗಿರು ಅಂತ ಎಚ್ಚರವನ್ನು ಕೊಟ್ಟು ಪರಶುರಾಮರು ತಮ್ಮ ಗುರುಕುಲದಿಂದ ಅವನನ್ನು ಹೊರಕಳಿಸಿದ್ದಾರೆ. ಡಿಬಾರ ಡಿಸ್ಮಿಸ್. ಅಲ್ಲಿಂದ ತಮ್ಮ ಗುರುಕುಲದಿಂದ ಅವರನ್ನು ಹೊರಗೆ ಕಳಿಸಿದ್ದಾರೆ. ಹಾಗೆ ಕರ್ಣ ಅಲ್ಲಿಂದ ಸೀದಾ ಹಸ್ತಿನಪುರಕ್ಕೆ ಬಂದು ಅಲ್ಲಿ ಧನುರ್ವಿದ್ಯಾ ಪ್ರದರ್ಶನ ನಡೆಯುವ ಹೊತ್ತಿಗೆ ಅರ್ಜುನನನ್ನು ಎದುರಿಸಿ ದುರ್ಯೋಧನಿಗೆ ಪರಮಾಪ್ತನಾಗಿ ಅಂಗರಾಜ ಅಂತ ಕರೆಸಿಕೊಂಡ. ಒಂದು ಬಾರಿ ಜರಾಸಂಧನನ್ನು ಕೂಡ ಗೆದ್ದು ಬಂದ ಕಾರಣದಿಂದ ಜರಾಸಂಧ ಅಂಗರಾಜ್ಯಕ್ಕೆ ಇನ್ನರ್ಧ ರಾಜ್ಯವನ್ನು ಸೇರಿಸಿ ಕರ್ಣನಿಗೆ ಕೊಟ್ಟ ಅಂತ. ಇಂತಹ ಕರ್ಣನ ವ್ಯಕ್ತಿತ್ವ. ಆ ಕರ್ಣ ನಿಮ್ಮ ಅಣ್ಣ ಅನ್ನುವ ವಿಷಯ ಕೇಳಿಕೊಂಡು ನೀವು ದುಃಖಿಸುವುದು ಯಾಕೆ? ಯಾಕಂದರೆ ದೇವತೆಗಳ ಗುಹ್ಯ ಅಲ್ವ ಅದು ಅಂತ ನಾರದರು ಸಮಾಧಾನವನ್ನು ಮಾಡಿದರು ಅನ್ನುವ ಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಲ್ಪ ಜನ ಹತ್ರ ಇಂದ್ರನೇ ಬಂದು